ನಾನು ಕೂಡ ನಿಮ್ಮವನೇ ಕಲಾವಿದ ಶ್ರೀನಿವಾಸ್. ಪ್ರಜ್ಞಾ ಅವರೇ, ಸೀನು ಜೊತೆ ಸಂವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ಓ ಇದ್ದೇ ಕಷ್ಟ ಇರೋದು ನನಗೆ. ಅಂದಾಜು ನೀವು ಎಷ್ಟು ಜನರನ್ನ ಸಂದರ್ಶನ ಮಾಡಿರ್ಬೋದು? ಇದು ನನ್ನ ನಿರೂಪಣಾ ಕ್ಷೇತ್ರದ ಒಟ್ಟು ಮಾಧ್ಯಮ ಒಟ್ಟು ಎಂಟ್ರಿ ತಗೊಂಡ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ನಂದು. ವಯಸ್ಸು 25 ಅನ್ಕೊಂಡಲ್ಲ ಸರ್ ನಾನು. ಥ್ಯಾಂಕ್ ಯು. ಮನ್ಸಿಗೆ ತಕ್ಷಣಕ್ಕೆ ಬರುವಂತಹ ಒಂದು 10 ಹೆಸರು ಹೇಳಿ ಸರ್. KS ನಿಜಾರ್ ಅಹಮದ್ ಅವರು. ಎಣಿಸ್ಕೊಂಡ್ರೆ ಆಯ್ತಾ 10? ಅಲ್ಲ, ನಿಮ್ಗೆ ಇಂಥದೇ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಏನಾದ್ರು ಆಸೆ ಇತ್ತು? ಯಾಕಂತಂದ್ರೆ ನಿಮ್ ಕಣ್ಣು ನೋಡಿ ಸರ್. ನನ್ನ ಕಣ್ಣು ಹಿಂದೆ ಬಿದ್ದೋಗ್ತಿಲ್ಲ. ವಾವ್, ನೈಸ್. ಮೈ ಗುಡ್ನೆಸ್, ಏನಿದು? ನಟನೆಯಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಿರ್ಮಾಪಕನ ಒಂದು ಸ್ವಿಚ್ ಇದೆಯಲ್ಲ ಸರ್, ಅದು ಹೆಂಗಾಯ್ತು ಅಂತ ಹೇಳಿತು? ಬಿ ರೆಡಿ ಟು ಬಿ ಬ್ಲೈಂಡ್ ಬಟ್ ಡೋಂಟ್ ಬಿ ಬ್ಲೈಂಡ್ ಅಂತ. ನೀವು ಬ್ಲೈಂಡ್ಗೆ ಕಲರ್ ಹೇಳಕ್ ಸಾಧ್ಯ ಇದೆಯಾ? ಅರ್ಥ ಮಾಡ್ಸಕ್ಕಾಗತ್ತಾ? ತೋರ್ಸಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಆ ಪ್ರಯತ್ನ ಹಾಡಿನ ಮೂಲಕ ಮಾಡಿ. ಬಣ್ಣ 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 ಭಾವನೆಯೇ ಬಣ್ಣ. ಸೊ ಆ ಹಾಡನ್ನ SPB ಅವ್ರು ಮಾಡಿ. ಕನ್ನಡ ಅನ್ನುವಂಥದ್ದು ನಂಟು ನಿಮಗೆ ಅಂಟಕ್ಕೆ ಏನದು ಗಮ್ ಸರ್? ಅದು ಏನದು, ಹಿಂಗ ಅಂಟ್ತು ಅದು? ವೆರಿ ಸಿಂಪಲ್ ಪ್ರಜ್ಞಾ ಅವರೇ. ಆ ಗಮ್ ಅಂಟಕ್ಕೆ ಅಂತ ಹೇಳಿದ್ರೆ ನನ್ನ ಅಮ್ಮನ ಕರಳು ನನಗೆ ಅಂಟುತ್ತಲ್ಲ, ಸೊ ಅದು. ನಾನು ಯಾರ್ದು ಹೆಸರು ಹೇಳಕ್ ಇಷ್ಟಪಡಲ್ಲ. ಮೇಲ್ ಅಂಡ್ ಫಿಮೇಲ್ ಕಾಂಬಿನೇಷನ್ ಅಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಫಿಮೇಲ್ ಆಂಕರ್ಗೆ ಒಂದು ಪೇಮೆಂಟ್ ಇರುತ್ತೆ, ನನಗೊಂದು ಪೇಮೆಂಟ್ ಇರುತ್ತೆ. ಸೊ ನಾನು ಆಗ ನನ್ನ ಗುರುಗಳನ್ನ ನೆನಪಿಸ್ಕೊಂಡು ಬರ್ದಿದ್ದ ಸಾಲುಗಳು ಅಂತ ಹೇಳಿದ್ರೆ, ಓ ನನ್ನ ಗುರುವೆ ಅತ್ರಿ, ನಮ್ಮನ್ಯಾಕ ಮರಾತ್ರಿ, ಕಣ್ಣೀರಿಡುತ್ತಿದೆ ಈ ಧಾತ್ರಿ, ನಮಗಿನ್ನೆಲ್ಲ ಕರಾಳ ರಾತ್ರಿ. ಎಲ್ರಿಗೂ ನಮಸ್ಕಾರ. ಬುಕ್ ಪ್ರಮಾದ ಗಂಧದ ಬೀಡೋ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ಯಾವ ತರ ಹೇಳಿದ್ರೆ ಒಂಥರ ಹಾಟ್ ಸೀಟ್ ಅಲ್ಲಿ ಕೂತ ಅನುಭವ ನನಗೆ. ಸಾಮಾನ್ಯ ಇಂಟರ್ವ್ಯೂ ಮಾಡೋಕೆ ಇಷ್ಟು ಭಯ ಆಗಲ್ಲ. ಯಾಕೆ ಇವತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಒಬ್ಬ ಪಾಪದ ಸ್ಟೂಡೆಂಟ್ ಎಕ್ಸಾಮ್ ಬರೀತಿದ್ದಾನೆ ಅಂತ ಆದಾಗ ಸಬ್ಜೆಕ್ಟ್ ಸ್ಪೆಷಲಿಸ್ಟ್ ಬಂದು ಪೇಪರ್ ನೋಡಿದ್ರೆ ಹೆಂಗಿರತ್ತೆ, ಸೊ ಆ ಅನುಭವ ಆಗ್ತಿದೆ ನಂಗೆ ಇವತ್ತು. ಯಾಕೆಂತಂದ್ರೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಅದ್ಭುತವಾಗಿ ನಿರೂಪಿಸಿದಂತಹ ನಿರೂಪಕರು ಅಷ್ಟೇ ಅಲ್ಲದೆ ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ಮಾಪಕರು, ಸಂಗೀತ ಸಂಯೋಜಕರು, ಲೇಖಕರು, ಇನ್ನೇನಿಲ್ಲ ಹೇಳಿ. ಸೊ ಕಲಾ ದೇಗುಲ ಶ್ರೀನಿವಾಸ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಓ ಇದ್ದೇ ಕಷ್ಟ ಇರೋದು ನನಗೆ. ಫಸ್ಟ್ ಕ್ವಶನ್ ಕೇಳಬಾರ್ದು ಅಂತ ಅನ್ಕೊಂಡು ಅದೇ ಕೇಳ್ಬಿಟ್ಟೆ. ನಾನು ಕೇಳ್ಬಿಟ್ನಲ್ಲ ಜೊತೆನಲ್ಲಿ. ಕರೆಕ್ಟ್ ಸರ್. ನನಗೊಂದು ಆಸೆ ಸರ್, ಈ ಅಬ್ದುಲ್ ಕಲಾಂ ಹೇಳ್ದಂಗೆ ಕನಸು ಕಾಣ್ಬೇಕು ಅಂತ. ಸೊ ನಾನು ಇವತ್ತೊಂದು ದೊಡ್ಡ ಮ್ಯಾನಿಫೆಸ್ಟೇಷನ್ ಕನಸು ಕಂಡಿದ್ದೀನಿ. ಏನಪ್ಪಾ ಅಂತಂದ್ರೆ, ಈಗ ನಿಮ್ಮಂತ ದೊಡ್ಡ ಏನ್ ಹೇಳ್ಬೋದು, ರಿನೌಂಡ್ ಆಂಕರ್ ಜೊತೆ ಒಬ್ಳು ಸಾಮಾನ್ಯ ವ್ಯಕ್ತಿಯಾಗಿ ಕೂತಿದ್ದೀನಿ. ಸೊ ನೀವು ನನ್ನ ಇಂಟ್ರೋ ಕೊಟ್ರೆ ಹೆಂಗಿರ್ಬೋದು ಅಂತ ಒಂದು ಪುಟ್ಟ ಆಸೆ ಸರ್ ನಂದು. ಯಾಕಂದ್ರೆ ಆ ಪೊಸಿಷನ್ ಅಲ್ಲಿ ಕೂತ್ಕೊಳ್ಳೋ ಅಂತ ಅರ್ಹತೆ ಆಗಿರ್ಲಿ ಈ ಜನ್ಮದಲ್ಲಿ ಅದು ಆಗತ್ತೋ ಅಂತ ಗೊತ್ತಿಲ್ಲ, ಬಟ್ ಒಂದು ಆಸೆ ಸರ್. ನೀವು ನನ್ನನ್ನ ಇಂಟರ್ವ್ಯೂ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳಿ. ಇವಾಗ ನೀವು ನನಗೆ ಟಾಸ್ಕ್ ಕೊಡ್ತಾ ಇದ್ದೀರಾ. Yes. ಹಾ, ಆಕ್ಚುಲಿ ನಾನು ನಿಮ್ಮನ್ನ ನನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳುವಂತ ಸಮಯ. ಓಕೆ ಸ್ನೇಹಿತರೆ, ಸೀನು ಜೊತೆ ಸಂವಾತು ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಜೊತೆಗೆ ಪ್ರಜ್ಞಾ ಇದ್ದಾರೆ. ಬಹುಶಃ ಬುಕ್ ಬ್ರಹ್ಮ ಅನ್ನುವಂಥ ವಿಶೇಷವಾದಂಥ ಪ್ಲಾಟ್ಫಾರ್ಮ್ ಮೂಲಕ ನೀವು ಪುಸ್ತಕ ಪ್ರಪಂಚವನ್ನ ತೆರೆದುಕೊಳ್ಳೋ ರೀತಿಯನ್ನ ಡಿಜಿಟಲ್ ಫಾರ್ಮೆಟ್ ನಲ್ಲಿ ನೀವು ನೋಡ್ತಾನೆ ಬಂದಿದ್ದೀರಾ. ಸೊ ಅಂಥ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ತುಂಬಾ ಭರವಸೆ ಮೂಡಿಸುವಂತ ಅದ್ಭುತವಾದಂಥ ನಿರೂಪಕಿಯೂ ಹೌದು, ಜೊತೆಗೆ ಹಲವು ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಬುಕ್ ಬ್ರಹ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ. ಸೊ ಈ ನನ್ನ ಶೋಗೆ ಪ್ರೀತಿಯಿಂದ ಬರ್ಮಾಡ್ಕೊಳ್ತಾ ಇದ್ದೀನಿ. ಪ್ರಜ್ಞಾ ಅವರೇ, ಸೀನು ಜೊತೆ ಸಂವಾದ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ. ಥ್ಯಾಂಕ್ ಯು ಸರ್. ನಾನ್ ದೊಡ್ಡ ಕನಸು ನೆರವೇರಿತು ಅನ್ಸುತ್ತೆ ಇವಾಗ. ಸೊ ನಾನು ಇನ್ನೊಂದು ಸರ್ ಏನಂತಂದ್ರೆ, ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಅಂದಾಗ ಒಂದಷ್ಟು ನೀವು ಮಾಡಿರೋ ಇಂಟರ್ವ್ಯೂಸ್ ಅನ್ನ ಕೇಳಿದೀನಿ. ಸೊ ಫಸ್ಟ್ ಆಫ್ ಆಲ್ ನಂಗೆ ಅಟ್ರಾಕ್ಟ್ ಆಗಿರೋದು ನಿಮ್ ಕನ್ನಡ ಸರ್. ಏನ್ ಸರ್ ಇಷ್ಟೊಂದ್ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಅದು ಸ್ಪಷ್ಟ ಉಚ್ಚಾರಣೆ ಆಗಿರ್ಬೋದು. ಇದಕ್ಕೆ ಏನೋ ಸಂಗೀತ ಲಿಂಕ್ ಇದೆ ಅಂತ ಕೇಳ್ಪಟ್ಟೆ. ಸೊ ಈ ಕನ್ನಡ ಅನ್ನುವಂಥದ್ದು ನಂಟು ನಿಮಗೆ ಅಂಟಕ್ಕೆ ಏನದು ಗಮ್ ಸರ್? ಅದು ಏನದು, ಹಿಂಗ ಅಂಟಿತು ಅದು? ವೆರಿ ಸಿಂಪಲ್ ಪ್ರಜ್ಞಾ ಅವರೇ. ಆ ಗಮ್ ಅಂಟಕ್ಕೆ ಅಂತ ಹೇಳಿದ್ರೆ ನನ್ನ ಅಮ್ಮನ ಕರಳು ನನಗೆ ಅಂಟ್ಕೋತಲ್ಲ, ಸೊ ಅದು ನನ್ನ ಹೆತ್ತಮ್ಮ. ನಾನು ಇರೋ ನೆಲ
ಇದು ಈ ಅಮ್ಮ. ಸೊ ನಾನು ಇವತ್ತು ಎಲ್ಲರ ಮುಂದೆ ನಿಂತು ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಾತೃಭಾಷೆ ಕನ್ನಡ. ಹಾಗಾಗಿ ನಾನು ಕನ್ನಡನ ತುಂಬಾ ಪ್ರೀತಿಸ್ತೀನಿ, ಕನ್ನಡನ ಸ್ವಾದಿಸ್ತೀನಿ, ಕನ್ನಡದಲ್ಲಿ ಬದುಕ್ತಾ ಇದ್ದೀನಿ. ಹಾಗಾಗಿ ನನಗೆಲ್ಲೋ ಅನ್ನಿಸ್ತು, ಅಂದ್ರೆ ಕನ್ನಡ ಇಷ್ಟು ಚಂದ ಭಾಷೆ ಇದೆಯಲ್ಲ, ಯಾಕೆಲ್ರು ಈ ತರ ಕೊಲೆ ಮಾಡ್ತಾ ಇದ್ದಾರೆ, ಅಂದ್ರೆ ಆದಷ್ಟು ಚೆನ್ನಾಗಿ ಮಾತಾಡ್ಬೋದಲ್ವಾ ಅನ್ನುವಂತ ಒಂದ್ ಪರಿಕಲ್ಪನೆ ನನಗೆ ಮುಂಚೆಯಿಂದನೂ ಇತ್ತು. ಅದಾದ್ಮೇಲೆ ಏನಂತ ಹೇಳಿದ್ರೆ ನನ್ನ ಕನ್ನಡಕ್ಕೂ ಸಂಗೀತಕ್ಕೂ ನಂಟು ಹೆಂಗ್ ಬೆಳೆಯತ್ತೆ ಅಂತ ಹೇಳಿದ್ರೆ, ಸಣ್ಣವನಿದ್ದಾಗ್ಲಿಂದನೂ ಟಿವಿ ನೋಡುವಂಥದ್ದು ಕೂತಾಗ ಹೆಂಗಿರ್ತಾರಪ್ಪ ಅದ್ರೊಳಗಡೆ ಅಂತ ನನ್ಗೆ ಯಾವಾಗ್ಲೂ ಕುತೂಹಲ. ನನ್ಗೆ ಐ ವಾಸ್ ವಂಡರ್, ಅಂದ್ರೆ ಸಣ್ಣವನಿದ್ದಾಗ ಏನು ಗೊತ್ತಾಗ್ತಾ ಇರ್ಲಿಲ್ವಲ್ಲ, ಸೊ ಒಳಗಡೆ ಇದಾರಲ್ವಾ, ಒಳಗಡೆ ಹೆಂಗಿರ್ತಾರೆ ಅಂತ ಒಂದ್ ಸ್ವಲ್ಪ ಗೊತ್ತಾದ್ಮೇಲೆ ಗೊತ್ತಾಗಿದ್ದೇನಂತ ಹೇಳಿದ್ರೆ, ಓ ಇಲ್ಲಪ್ಪ ಇದನ್ನ ರೆಕಾರ್ಡ್ ಮಾಡಿರ್ತಾರೆ ಅಥವಾ ಲೈವ್ ಈ ತರದೇನೋ ಒಂದ್ ಸಿಸ್ಟಮ್ ಇರತ್ತೆ ಅಂತ. ಅವಾಗ ನಾನು ಅಂದ್ಕೊಂಡಿದ್ದು, ಅರೆ ನಾನೇನಾದ್ರೂ ಮುಂದೆ ಅಚೀವ್ ಮಾಡೋ ಅಂತ ಮನಸ್ಥಿತಿ ನನಗ್ ಬಂತು ಅಂದ್ರೆ ನಾನು ಆತರ ಕಾಣಿಸ್ಕೊಳ್ಬೇಕು, ಟಿವಿನಲ್ಲಿ ಪರದೆ ಮೇಲೆ ಕಾಣಿಸ್ಕೊಳ್ಬೇಕು ಅನ್ನೋ ಒಂದ್ ಸಣ್ಣ ಬೆಂಕಿ ಹೊತ್ಕೊಂಡಿದ್ದದು. ಆ ಬೆಂಕಿ ಹೊತ್ಕೊಂಡಿದ್ದು ಇವತ್ತು ಇಲ್ಲಿವರೆಗೂ ಕರ್ಕೊಂಡು. ಅಲ್ಲ, ಯಾವ್ದನ್ನ ನೋಡಿ ನಿಮಗೆ ಆ ಆಸೆ ಹುಟ್ಟಿದ್ದು ಅಂತಂದ್ರೆ, ಯಾಕಂದ್ರೆ ನೀವು ನಿರೂಪಕರು ಹೌದು, ಸಂಗೀತ ಸಂಯೋಜಕರು ಹೌದು, ಗಾಯಕರು ಹೌದು, ಸಂಘಟಕರು ಹೌದು. ಸೊ ಈ ಎಲ್ಲ ಫೀಲ್ಡ್ ಅಲ್ಲಿ ಇದ್ದಾಗ ಏನ್ ನೋಡಿ ಅಟ್ರಾಕ್ಟ್ ಆಗಿದೆ, ಯಾವ್ದಕ್ ಬಂದ್ರಿ ಫಸ್ಟ್ ಗೆ? ಇಲ್ಲ, ವೆರಿ ಫಸ್ಟ್ಲಿ ನಾನು ಪರದೆ ನೋಡ್ಬೇಕಾದ್ರೆ ನಾವು ಕನ್ನಡದ್ದು, ಅಂದ್ರೆ ಅವಾಗ ದೂರದರ್ಶನ ಅಂತ ಇತ್ತು, ದೂರದರ್ಶನ ನೋಡ್ಬೇಕಾದ್ರೆ ಅಲ್ಲಿಯ ಹಾಡುಗಳನ್ನ, ಚಿತ್ರಮಂಜರಿ ಬರ್ತಾ ಇತ್ತು, ಸಿನಿಮಾ ಹಾಕ್ತಾ ಇದ್ರು, ಅದೆಲ್ಲ ಒಟ್ಟು ನೋಡಿದಾಗ ನಾನು ಆತರ ಕಾಣಿಸ್ಕೊಳ್ಬೇಕು ಅನ್ನೋ ಒಂದೇ ಒಂದ್ ಮೈಂಡ್ ಸೆಟ್. ಅಂದ್ರೆ ಅವಾಗ ಐ ವಾಸ್ ನಾಟ್ ಫರ್ಮ್, ಲೈಕ್ ಅಂದ್ರೆ ಇದೇ ಆಗ್ಬೇಕು, ಇದೇ ಆಗ್ಬೇಕು, ಆ ತರದ್ ಏನೂ ಇರ್ಲಿಲ್ಲ. ಆಮೇಲೆ ಏನಂತ ಹೇಳಿದ್ರೆ, ನಾನು ಸಣ್ಣವನಿದ್ದಾಗ ಸೀರಿಯಲ್ ಒಂದು ಆಫರ್ ಬಂದಿತ್ತು. ಸೊ ನನ್ನ ಅಪ್ಪನ್ಗೆ ಹೇಳ್ದೆ, ನನ್ನ ಅಪ್ಪ PN ವೆಂಕಟಯ್ಯ ಅಂತ ಹೇಳಿ, ಅವರು BWCSB ನಲ್ಲಿ ಇಂಜಿನಿಯರ್ ಆಗಿದ್ರು, ಇಸ್ ರಿಟೈರ್ಡ್. ಸೊ ನಾನು ಹೇಳಿದ ತಕ್ಷಣ ಅಪ್ಪ ಹೇಳಿದ್ರು, ಊಟಕ್ಕೆ ಉಪ್ಪಿನಕಾಯಿ ತರ ಅದೆಲ್ಲ ಇರಬೇಕು, ಫಸ್ಟ್ ಓದಬೇಕು, ಓದಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ನ ಲೈಫ್ ನ ಭದ್ರ ಮಾಡ್ಕೋಬೇಕು ಅಂತ ಹೇಳಿದ್ರು. ನಾನು ಸೊ ಅಪ್ಪನ ಎದುರುಗಡೆ ಮಾತಾಡಕ್ ಆಗೋದಿಲ್ವಲ್ಲ, ಸೊ ಹಂಗಾಗಿ ಫೈನ್ ಓಕೆ ಅಂತ ಬಿಟ್ಟದ್ದು. ಇಲ್ಲ ಅಂದ್ರೆ ನಾನು ವೆರಿ ಬಿಗಿನಿಂಗ್ ಅಂತ ಹೇಳಿದ್ರೆ ಆಸ್ ಅನ್ ಆಕ್ಟರೇ ಎಂಟ್ರಿ ತಗೋಬೇಕಾಗಿತ್ತು. ಅವತ್ತೇನಾದ್ರು ಮಾಡಿದ್ರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿರ್ತಿದ್ದೆ. ಸೊ ಹಂಗಾಗಿ ಆಮೇಲೆ ಸುಮ್ನೆ ಅದೇ ಫೈನ್. ಅದಾದ್ಮೇಲಿಂದ ನನ್ನ ಒಬ್ಬ ಸ್ನೇಹಿತ ಹರೀಶ್ ಅಂತ ಹೇಳ್ಬಿಟ್ಟು, ಅವನು ಮ್ಯೂಸಿಕ್ ಕ್ಲಾಸಿಗೆ ಹೋಗ್ತಾ ಇದ್ದ, GV ಅತ್ರಿ ಅಂತ. ಸೊ ನಾವೆಲ್ಲರೂ ಕೇಳಿದ್ದಾರೆ, ತುಂಬಾ ಜನ ಗೊತ್ತೇ ಇದೆ, ಸಂಗೀತ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಅವ್ರದ್ದು ದೊಡ್ಡ ಶಕ್ತಿ. ನನಗೆ ನನ್ನ ಜೀವನದ ಬದಲಾವಣೆಗಳು ಅಂತ ಹೇಳಿದ್ರೆ, ನಾನು ಅವರಲ್ಲಿ ಸಂಗೀತ ಸೇರಿದ್ದೇನೆ, ನನ್ನ ಇಡೀ ಬದುಕು ಬದಲಾಗಿತ್ತು. ಯಾಕಂದ್ರೆ ನೀವ್ ಇನ್ನೊಂದು ವಿಷಯ ಹೇಳಿದ್ರೆ ನಗ್ತೀರಾ, ನಾನು ಇವತ್ತು ನನ್ನ ಮ್ಯಾಕ್ಸಿಮಮ್ ಬಿಗ್ಗೆಸ್ಟ್ ಶೋಗಳಂತ ಹೇಳಿದ್ರೆ ಒಂದ್ 2 ಲಕ್ಷನೋ 3 ಲಕ್ಷ ಈ ತರ ಇರೋ ಕ್ರೌಡ್ ಶೋಸ್ ಮಾಡಿದೀನಿ. ಆದ್ರೆ ನಾನ್ ಐ ಆಮ್ ಎ ವೆರಿ ಶೈ ಗೈ. ಎಸ್, ನಾನು ಎಷ್ಟು ಸಂಕೋಚ ಅಂದ್ರೆ, ಯಾರ ಜೊತೆಗಾದ್ರೂ ಮಾತಾಡ್ಬೇಕಾದ್ರೆ ಹೊಸಬ್ರು ಸಿಕ್ಬಿಟ್ರಂದು ಮಾತಾಡ್ತಾನೆ ಇರ್ಲಿಲ್ಲ. ನಾನಾಯ್ತು ನನ್ನ ಪಾಡಿಗೆ ನನ್ನ ಫ್ರೆಂಡ್ ಸರ್ಕಲ್ ಅಷ್ಟು ಮಾತ್ರ ಇರ್ತಾ ಇದ್ದಿದ್ದು. ಸ್ಟೇಜಿಗೆ ಹೋಗ್ಬೇಕು ಅಂದ್ರೆ ಗಡಗಡ ನಡಕ್ತಾ ಇದ್ದಿದ್ದು. ಅವಾಗ ಏನಂತ ಹೇಳಿದ್ರೆ, ಯಾವ್ದೋ ಒಂದು ಪಾಯಿಂಟ್ ಇಟ್ಕೊಂಡು ಹಿಂಗ್ ನಿಂತ್ಕೊಂಡು ಹಾಡು ಹೇಳ್ಬಿಟ್ಟು ಬಂದ್ಬಿಡೋದು. ಅಂದ್ರೆ ಸ್ಕೂಲು ಕಾಲೇಜಲ್ಲೆಲ್ಲ ಆ ಟೀಮ್ ಅಲ್ಲಿ ಇದ್ದೆ, ನಾನು ಮ್ಯೂಸಿಕ್ ಟೀಮ್ ಅಲ್ಲಿ ಇದ್ದೆ. ಸೊ ಹಂಗ್ ಹಾಡ್ಬಿಟ್ಟು ಬಂದ್ಬಿಡ್ತಾ ಇದ್ದೆ ಅಷ್ಟೇ. ಬಟ್ ನಾನೇ ಇವತ್ತು ಯೋಚನೆ ಮಾಡಿದ್ರೆ ಇದು ನಾನಾ ಅಂತ ಅನ್ಸತ್ತೆ. ಈ ಕಾನ್ಫಿಡೆನ್ಸ್ ನನ್ನಲ್ಲಿ ತುಂಬಿದ್ದು GV ಅತ್ರಿ ಅವರು. ನಾನು ಇವತ್ತು ಏನಿದ್ದೀನಲ್ಲ, ಅದಷ್ಟು ನನ್ನ ಗುರುಗಳು ಕೊಟ್ಟಂತ ಆಶೀರ್ವಾದ ಅಂತ ಹೇಳ, ಭಿಕ್ಷೆ ಅಂತ ಹೇಳ, ಅಥವಾ ದಾರಿ ತೋರಿಸ್ಕೊಟ್ರು ಗುರು ಅಂತ ಹೇಳ. ಒಟ್ಟು ನಾನು ಐ ಥಿಂಕ್ ಈ ವಾಹಿನಿಯ ಮೂಲಕ, ಬುಗ್ಬ್ರಹ್ಮದ ಪ್ಲಾಟ್ಫಾರ್ಮ್ ಮೂಲಕ ನಾನೊಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನನ್ನ ಗುರುಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸರ್. ಸಾಕಷ್ಟು ವೇದಿಕೆಯಲ್ಲಿ ನೀವು ನಿರೂಪಣೆ ಮಾಡಿದಂತ ಅನುಭವ ಇರುವವರು. ಸೊ ಒಂದು ಮೂಮೆಂಟ್ ತುಂಬಾ ಪ್ರೆಷಸ್ ಮೂಮೆಂಟ್ ಅಂತ ಹೇಳಿ ಕ್ರಿಯೇಟ್ ಆಗುತ್ತೆ. ಸೊ ಅದರಲ್ಲಿ ನಿಮ್ದು 2 ಅನುಭವಗಳನ್ನ ನನ್ಗೆ ಹಂಚ್ಕೋಬೇಕಾದ್ರೆ, ಮೊದಲು ಅಬ್ದುಲ್ ಕಲಾಂ ಅವ್ರದ್ದು, ಮತ್ತೆ ಸೋನು ನಿಗಮ್. ಎಷ್ಟೋ ಜನರ ಕನಸಾಗಿರುತ್ತೆ ಅವರನ್ನ ನೇರವಾಗಿ ನೋಡ್ಬೇಕು ಅನ್ನೋದು ಅವಕಾಶ ನಿಮ್ಗೆ ಸಿಕ್ಕಿದೆ. ಸೊ ಆ ಅನುಭವ, ಆ ದಿನ ಹೇಗಿತ್ತು ಸರ್, ಅದನ್ನ ನೆನಪು ಮಾಡ್ಕೊಳ್ಬೋದು? ಹೌದು, ನೀವ್ ಹೇಳ್ದಾಗೆ ಅವಾಗ್ಲೇ ಮಾತಾಡ್ತಾ ಹೇಳಿದ್ರಿ ನೀವು ಅಬ್ದುಲ್ ಕಲಾಂ ಅವ್ರ ಬಗ್ಗೆ. ಸೊ ನಾನು ಹಾಗೆ ವೇದಿಕೆನಲ್ಲಿ ಬಳಸ್ತಾ ಇರ್ತೀನಿ. ಅಂದ್ರೆ ಕನಸನ್ನ ಕಾಣಬೇಕು. ಎಂತ ಕನಸು ಕಾಣಬೇಕು ಅಂದ್ರೆ ನಿದ್ದೆ ಕೊಡದೇ ಇರುವಂತ ಕನಸನ್ನ ಕಾಣಬೇಕು ಅಂತ. ಅಂದ್ರೆ ಡ್ರೀಮ್ ಅ ಡ್ರೀಮ್ ವಿಚ್ ಡಸಂಟ್ ಲೀಡ್ ಅಸ್ ಟು ಸ್ಲೀಪ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನನಗೊಂದಿನ ಅನಿರೀಕ್ಷಿತವಾಗಿ ಒಂದು ಫೋನ್ ಕಾಲ್ ಬಂತು. ಅಂದ್ರೆ ಬಿಕಾಸ್ ನಾನು ಬೀದರು ಮತ್ತೆ ಬಸವ ಕಲ್ಯಾಣದಲ್ಲಿ ತುಂಬಾ ಬ್ಯಾಕ್ ಟು ಬ್ಯಾಕ್ ಶೋಸ್ಗಳು ಮಾಡಿದ್ದೀನಿ, ಬೀದರ್ ಉತ್ಸವ, ಬಸವ ಉತ್ಸವ ಅದೆಲ್ಲ. ಸೊ ಅಲ್ಲಿನ ಒಬ್ರು ಆರ್ಗನೈಸರ್ ನನಗೆ ಫೋನ್ ಮಾಡಿದ್ರು, ಸರ್ ನೀವು ನಾಳೆ ಹೊರಟು ಬರೋಕ್ಕಾಗತ್ತಾ ಅಂತ. ನಾನು ಇಷ್ಟು ಸಡನ್ ಆಗಿ ಹೇಳಿದ್ರೆ ಹೆಂಗ್ರಿ ಬರೋಕ್ಕಾಗತ್ತೆ ಅಂತ ಹೇಳಿದೆ. ಆಮೇಲೆ ಸರಿ, ಏನೋ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಶೋ ಅಂತ ಕೇಳಿದೆ ನಾನು ಅವ್ರನ್ನ. ಇಲ್ಲ, ಅಬ್ದುಲ್ ಕಲಾಂ ಅವ್ರು ಬರ್ತಾ ಇದ್ದಾರೆ, ಸೊ 1 hour ಅಷ್ಟೇ ಸರ್ ಶೋ ಇರೋದು, 1 hour ಅಲ್ಲಿ 2 ಶೋ ಇದೆ ಅಂತ ಹೇಳಿದ್ರು. ಅಂದ್ರೆ 2 ಕಡೆಗೆ ಅವರೇ ಇರ್ತಾರೆ ಅಂತ. ನನಗೆ ಅವರು ಅಬ್ದುಲ್ ಕಲಾಂ ಅಂದಿದ ತಕ್ಷಣ 2ನೇ ಸೆಕೆಂಡ್ ಥಾಟೇ ಇಲ್ಲ, ಎಸ್ ನಾನು ಬರ್ತೀನಿ ಅಂತ ಹೇಳಿದೆ.
ಹೋಗಿದ್ದು ಮೊದಲನೇ ಶೋ ಅಂತ ಹೇಳಿದ್ರೆ ಒಂದು ವ್ಯಾಲಿಡಿಕ್ಟರಿ ಫಂಕ್ಷನ್. ಸೊ ಅದು ಆಡಿಟೋರಿಯಂ ಒಳಗಡೆಗೆ. ಸೊ ಅಲ್ಲಿ ಪ್ರೋಟೋಕಾಲ್ ಏನಿತ್ತು ಅಂತ ಹೇಳಿದ್ರೆ, ನಾನೊಂದು ಇಂಟ್ರಡಕ್ಷನ್ ಕೊಡ್ತೀನಿ, DC ವೆಲ್ಕಮ್ ಮಾಡ್ತಾರೆ, ಅದಾದ್ಮೇಲೆ ಡೈರೆಕ್ಟ್ ಅಬ್ದುಲ್ ಕಲಾಂ ಅವ್ರು ಮಾತಾಡುವಂಥದ್ದು. ಸೊ ಆಯ್ತು, ನಾನು ಆಮೇಲೆ ಇಂಗ್ಲಿಷ್ ನಿರೂಪಕನಾಗಿ ಗುರುತಿಸ್ಕೊಂಡಿಲ್ಲ. ಯಾಕೆ ಅಂದ್ರೆ ನಾನು ಕನ್ನಡನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಇದು ನನ್ನ ಸ್ವಂತ ನಿರ್ಧಾರಗಳು. ತುಂಬಾ ಎಲ್ಲೋ ಯಾವುದೋ ವೇದಿಕೆಗಳಲ್ಲಿ ಬೇಕು ಅಂತ ಹೇಳಿದಾಗ ಅವ್ರನ್ನ ಅಡ್ರೆಸ್ ಮಾಡಿ ಕರೆಯೋದು, ಈ ಥರದಕ್ಕೆ ಮಾತ್ರ ನಾನು ಇಂಗ್ಲಿಷು ಅಥವಾ ಕಾಲೇಜ್ಗಳು ಸ್ಕೂಲ್ಗೆ ಹೋದಾಗ ಕಂಗ್ಲೀಷ್ ಆಗಿ ಮಾತಾಡ್ತೀನಿ. ಇದು ಒಂದು ಹಂತಕ್ಕೆ ಬಂದ ಮೇಲೆ ಶುರು ಮಾಡಿದ್ ನಾನು. ಮುಂಚೆ ಅಪ್ಪಟ ಕನ್ನಡ ನಿರೂಪಕನಾಗಿ ಕಾಣಿಸ್ಕೊಳ್ತಾ ಇದ್ದಿದ್ದು. ಹಾಗಾಗಿ ನನಗೆ ಅಬ್ದುಲ್ ಕಲಾಂ ಅಂದಿದ ತಕ್ಷಣ ಇಂಗ್ಲಿಷ್ ಬೇಕು ಅಂತ ಕೇಳಿದ್ರು. ಹಾಗಾಗಿ ಇಂಗ್ಲಿಷ್ನಲ್ಲಿ ಒಂದಷ್ಟು ಹೋಮ್ವರ್ಕ್ ಮಾಡ್ಕೊಂಡು ಹೋಗಿದ್ದೆ. ಮುಗೀತು. ಯೂಶಲಿ ಅವ್ರದ್ದು ಪ್ರೋಟೋಕಾಲ್ ಹೇಗಿರುತ್ತೆ ಅಂದ್ರೆ, ಅವ್ರು ಬರ್ಬೇಕಾದ್ರೂ ನ್ಯಾಷನಲ್ ಅಂತಮ್ ಇರುತ್ತೆ, ಮತ್ತೆ ಮುಗಿದ ಮೇಲೂ ನ್ಯಾಷನಲ್ ಅಂತಮ್ ಇರುತ್ತೆ. ಸೊ ನಂಗೆ ಸಡನ್ ಆಗಿ ಅವರು ಇನ್ಚಾರ್ಜ್ ಇದ್ದವರು ನ್ಯಾಷನಲ್ ಅಂತಮ್ ಅನೌನ್ಸ್ ಮಾಡಿದ ತಕ್ಷಣ ನನ್ನ ಕೈ ಹಿಡಿದು ಎಳ್ಕೊಂಡು ಹೋದ್ರು. ನಾನಂದೆ, ಸರ್ ನ್ಯಾಷನಲ್ ಅಂತಮ್ ಆಗ್ತಾ ಇದೆ, ಅಗೌರವ ಅಲ್ವಾ ಅಂತ ಅಂದಿದ ತಕ್ಷಣ, ಅಯ್ಯೋ ನೀವು ಹಂಗೆ ಅನ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಸೆಕೆಂಡ್ ಪ್ರೋಗ್ರಾಮ್ಗೆ ನೀವು ರೀಚೇ ಆಗಲ್ಲ, ಅವ್ರಿಗೆ ಅಂತ ಹೇಳಿದ್ರೆ 0 ಟ್ರಾಫಿಕಲ್ಲಿ ಕರ್ಕೊಂಡ್ಬರ್ತಾರೆ, ಬನ್ನಿ ಅಂತ ಹೇಳಿ ನ್ಯಾಷನಲ್ ಅಂತಮ್ ಮಧ್ಯದಲ್ಲೇ ಅವ್ರು ಕರ್ಕೊಂಡು ಹೋದ್ರು ನನ್ನ. ನಾ ಹೋಗಿ ಸ್ಟೇಜಿಗೆ ನಿಲ್ತೀನಿ, ಅಷ್ಟೊತ್ತಿಗೆ ಅವ್ರ ಗಾಡಿ ಬಂತು. ಅಂದ್ರೆ ಸೊ 0 ಟ್ರಾಫಿಕ್ ಇರೋದ್ರಿಂದ. ಸೊ 2ನೇ ಪ್ರೋಗ್ರಾಮ್ ಬಂದು ಅದೊಂದು ರಿಸರ್ಚ್ ಸೆಂಟರ್ ಇನಾಗ್ರೇಷನ್. ಸೊ ಅಲ್ಲೂ ಸೇಮ್ ಪ್ರೋಟೋಕಾಲು. ಅದಾದ್ಮೇಲೆ ಅಬ್ದುಲ್ ಕಲಾಂ ಅವರು ಸ್ಕೂಲ್ ಸ್ಟೂಡೆಂಟ್ಸ್ ಇದ್ರು, ಅವ್ರ ಜೊತೆಗೆ ಇಂಟ್ರಾಕ್ಷನ್. ಸರಿ ಆಯ್ತು, ನಾನು ನನ್ನ ಪಾಡಿಗೆ ನಾನು ಇದು ಮಾಡಿದೆ, ಇಂಟ್ರಡಕ್ಷನ್ ಕೊಡೋದು ಅದೆಲ್ಲ ಮಾಡಿಬಿಟ್ಟು ಅದಾದ್ಮೇಲೆ, ಸರ್ ಐ ರಿಕ್ವೆಸ್ಟ್ ಯು ಟು ಅಡ್ರೆಸ್ ದ ಗ್ಯಾದರ್ ಸರ್ ಅಂತ ಅಂದೆ. ಅವರು ಅಲ್ಲೇ ಎದ್ದು ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ. ನಾನು, ಸರ್ ಯು ಹ್ಯಾವ್ ಟು ಸ್ಪೀಕ್ ಸರ್ ಅಂತ ಅಂದೆ. ಹಿಂಗಂದ್ರು, ಪ್ರಜ್ಞಾ ಅವರೇ, ನನಗೆ ಕೈ ಕಾಲೆಲ್ಲ ನಡಗಕ್ಕೆ ಶುರುವಾಯ್ತು. ನನಗೆ ಯಾಕೆ ಏನಾಯ್ತು, ಏನೋ ತಪ್ಪು ಮಾಡಿದೀನಿ ಅಂತ ಅನ್ಕೊಂಡು. ಮಿಸ್ಟೇಕ್ ಹ್ಯಾಪನ್ಸ್, ನಾನು ಏನು 100% ಎಲ್ಲರೂ ಕರೆಕ್ಟ್ ಅಂತ ಅಲ್ಲ. ಆಮೇಲೆ DC ವಾಟ್ ಹ್ಯಾಪನ್ ಶ್ರೀನಿವಾಸ್ ಅಂತ ಅಂದ್ರು. ನಾನು ಐ ಡೋಂಟ್ ನೋ ಸರ್, ಹೀಸ್ ಕಾಲಿಂಗ್ ಮೀ ಅಂತಂದೆ. ಓಕೆ ಗೋ ಅಂತ ಅಂದ್ರು. ನಾನು ಆಮೇಲೆ ಹತ್ರ ಹೋಗ್ಬಿಟ್ಟು, ಯಾ ಟೆಲ್ ಮೀ ಸರ್ ಅಂತಂದ್ರೆ ಫುಲ್ ನನ್ನ ವಾಯ್ಸ್ ಎಲ್ಲ ನಡಕ್ತಾ ಇದೆ. ಅದಕ್ಕೆ ವಾಟ್ಸ್ ಯುವರ್ ನೇಮ್ ಅಂತ ಅಂದ್ರು. ನಾನು ಐ ಆಮ್ ಶ್ರೀನಿವಾಸ್ ಸರ್ ಅಂತ. ಯು ಆರ್ ಎ ನೈಸ್ ಬಾಯ್ ಅಂತ ಅಂದ್ರ. ಅಷ್ಟೇನೆ ಹೇಳ್ಬಿಟ್ಟು ಹಿ ಸ್ಟಾರ್ಟೆಡ್ ಅಡ್ರೆಸ್ಸಿಂಗ್ ದ ಸ್ಟೂಡೆಂಟ್ಸ್. ಅಷ್ಟೇ, ಅದಕ್ಕೆ ಕರೆದ್ರು ನನ್ನ ಹತ್ರದಲ್ಲಿ. ಯಪ್ಪ, ನನಗೆ ನಿಜವಾಗ್ಲು ಅಂದ್ರೆ ಅವ್ರಿಗೆ ಎಲ್ಲೋ ಒಂದ್ ಸಣ್ಣ ಪಾಯಿಂಟ್, ನನ್ನ ಪ್ರೆಸೆಂಟೇಷನ್ ಏನು ವಾಟ್ ಎವರ್, ಐ ಡೋಂಟ್ ನೋ, ಅಥವಾ ನನ್ನ ಅದೃಷ್ಟ ಅಂತ ಹೇಳ್ಕೊಳ್ಬೇಕು. ಅದಾಗಿದ್ದ ಆ ಮೂಮೆಂಟ್ ಇದೆಯಲ್ಲ, ಅದ್ರದ್ದು. ಆಮೇಲೆ ಅವತ್ತು ಫೋಟೋ ಸಿಕ್ಕಿದ್ದು ನನಗೆ ಮಾತ್ರ, ಅಂಡ್ ಪ್ಲಸ್ ನಾನು ಆಟೋಗ್ರಾಫ್ ತಗೊಂಡಿದ್ದೀನಿ. ಸೊ ಆ ಫೋಟೋ ಇದೆ. ಸೊ ಎಷ್ಟು ಪ್ರೀತಿಯಿಂದ ಅವರು ಅದನ್ನ, ಅವರು ಸೆಕ್ಯೂರಿಟಿ ಎಲ್ಲ ಫುಲ್ಲು ಕ್ಲೋಸ್ ಅಲ್ಲೇ ಇದ್ರು. ನಾನು ಪೋಡಿಯಮಲ್ಲಿ ನಿಂತು ಹೇಳ್ತಾ ಸಾರ್ ಅಂತ ಅನ್ಕೊಂಡು ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಹಿಂಗಂದ್ರು. ಅಂದ್ರೆ ಎಕ್ಸಿಟ್ ಆಗ್ಬೇಕಾದ್ರೆ ಅವ್ರು ಅಡ್ಡ ಹಾಕಿದ್ರೆ ಚೋಡೋ ಅನ್ಕೋ ಅಂತ ಅಂದ್ರು. ಆಮೇಲೆ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಆಟೋಗ್ರಾಫ್ ತಗೊಂಡಿದ್ದು. ಸೊ ಗ್ರೀಟಿಂಗ್ಸ್ ಅಂತ ಹೇಳಿ ಬರ್ಕೊಟ್ಟಿದ್ದಾರೆ. ಸೊ ಇದೊಂದು ಮೂಮೆಂಟು. ಅದಾದ್ಮೇಲೆ ಏನಂತ ಹೇಳಿದ್ರೆ, ನಿರೂಪಕರಾಗಿ ನಮ್ಗೆ ಇನ್ನೊಂದು ತುಂಬಾ ಡಿಸ್ಅಡ್ವಾಂಟೇಜು ಅಥವಾ ತುಂಬಾ ಪ್ಯಾಥೆಟಿಕ್ ಸಿಚುಯೇಷನ್ ಅಂತ ಹೇಳಿದ್ರೆ, ತುಂಬಾ ಫೋಟೋಸ್ ಕ್ಲಿಕ್ ಮಾಡಿರ್ತಾರೆ, ನಮಗೆ ಫೋಟೋ ಸಿಗಲ್ಲ. ಸೊ ಈ ಥರದ ಇನ್ಸಿಡೆಂಟು ಸೋನು ನಿಗಮ್ ಟೈಮಲ್ಲಿ ಆಗಿತ್ತು. ನಾನು ಫಸ್ಟ್ ಟೈಮು ಮೈಸೂರು ದಸರಾ ನಿರೂಪಣೆ ಮಾಡಿದ್ದು, 400ನೇ ವರ್ಷದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಓವರ್ ಎಕ್ಸೈಟೆಡ್. ನಾನು ಬಾಂಬೆಯಲ್ಲಿ ಯಾವುದೋ ಶೋಗೆ ಹೋಗಿದ್ದೆ. ಅವಾಗ ಏನಂತ ಹೇಳಿದ್ರೆ, ಇಲ್ಲಿ ಮೈಸೂರು ದಸರಾ ಮಾಡ್ತೀನಿ ಅಂತ ಹೇಳಿ ಅಲ್ಲೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ತಗೊಂಡು ಹಿಂಗೆ ಬಂದು ಇಲ್ಲೆಲ್ಲ. ಸೊ ಅವ್ರದ್ದು ಫಿನಾಲೆ ಡೇಗೆ ಸೋನು ನಿಗಮ್ ಇದ್ದಿದ್ದು, ಬೇರೆ ದಿವಸ ಹಂಸಲೇಖ ಅವ್ರದ್ದು ಮತ್ತೆ ರಾಜೇಶ್ ಕೃಷ್ಣನ್ ಇವ್ರದೆಲ್ಲ ಇತ್ತು. ಸೊ ನಮಗೆ ಹೆಂಗೆ ಅಂತ ಹೇಳಿದ್ರೆ, ಹೋಮ್ವರ್ಕ್ ಮಾಡಿಕೊಂಡು ಅಷ್ಟೆಲ್ಲ ಮಾಡಿರ್ತೀವಲ್ವಾ, ಸೊ ಅವರು ನಮ್ಮನ್ನ ಗಮನಿಸ್ತಾರೆ, ನೋಡ್ತಾರೆ ಅನ್ನೋ ಒಂದು ಸಿಕ್ಕಾಪಟ್ಟೆ ಖುಷಿ ಈ ಥರದ್ದೆಲ್ಲ. ಸೊ ನಂದೆಲ್ಲ ಹೋಮ್ವರ್ಕ್ ಏನಿತ್ತು ಮಾಡಿಕೊಂಡು ಬೇರೆಯವ್ರದ್ದೇನೋ ನಡೀತಾ ಇತ್ತು. ಅವಾಗ ಒಂದು ಹುಡುಗಿ ಬಂದು ನಮ್ದು ಹೆಸರು ತಗೊಂಡ್ರು. ಕ್ಯಾನ್ ವಿ ಹ್ಯಾವ್ ಯುವರ್ ನೇಮ್ ಅಂತ ಅಂದ್ಬಿಟ್ಟು, ಓಕೆ ಅಂತ. ನಾವೇನಕ್ಕೋ ಕೇಳಿದಾರೆ ಅಂತ ಸುಮ್ಮನೆ ಆದ್ವಿ. ಅದಾದ್ಮೇಲೆ ನೋಡಿದ್ರೆ ನಾವು ಸೋನು ನಿಗಮ್ದೆಲ್ಲ ಅಂತೆಲ್ಲ ಫುಲ್ ಅನೌನ್ಸ್ ಮಾಡ್ಬಿಟ್ಟು ಆಮೇಲೆ ಬಂದ್ರೆ ಆ ಹುಡುಗಿ ಎಂಟ್ರಿ ತಗೊಂಡ್ಳು. ಅವಳು ಅವ್ರ ಟೀಮಿನ ಆಂಕರ್ ಸೋನು ನಿಗಮ್ಗೆ. ಸೊ ಅವರು ನಮಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು, ಸೊ ಅಭಿ ಸೋನುಜಿ ಕಾ ಶೋ ಶುರು ಕರ್ ರಹಾ ಹೈ, ಸೊ ಲೆಟ್ಸ್ ವಾಚ್ ಹಿಸ್ VT ಅಂತ ಅಂದ್ಬಿಟ್ಟು ಅವ್ರದ್ದು VT ಆಗತ್ತೆ. VT ಆದ್ಮೇಲೆ ಒಂದು 3-4 ಸಾಂಗ್ ಆಗತ್ತೆ, ಬೇರೆ ಬೇರೆ ಸಿಂಗರ್ಸು. ಅದಾದ್ಮೇಲೆ ಸೋನು ನಿಗಮ್ ಎಂಟ್ರಿ. ಸೊ ಲಿಟ್ರಲಿ ಇಮ್ಯಾಜಿನ್, ದೊಡ್ಡ ಸ್ಟೇಜು, ನಾವ್ ಯಾವ್ದೋ ಕಾರ್ನರ್ ಕೂತಿದೀವಿ. ಸೊ ಸೋನು ನಿಗಮ್ಗೆ ನಾವ್ ಆಂಕರ್ ಇಲ್ಲಿಯವ್ರು ಇದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಬಿಕಾಸ್ ಅದು ಅವ್ರ ಪಾಡಿಗೆ ಅವ್ರು ಬಂದು ಅವ್ರ ಕೆಲಸ ಮಾಡ್ತಾ ಇದಾರೆ. ನನಗೆ ಎಂಥ ಕೆಲಸ ಆಯ್ತು.
ಅಯ್ಯೋ ನಾವಿವಾಗ ಹೆಂಗೆ ನಾವು ಗುರುತಿಸ್ಕೊಳ್ಳೋದು ಅಂತ. ಸೊ ಅವಾಗ ಸ್ಟೇಜ್ ಮ್ಯಾನೇಜರ್ ಬಂದ್ಬಿಟ್ಟು ಹೇಳಿದ್ರು, ಶ್ರೀನಿವಾಸ್ ಅವರೇ 1 hour ಆದ್ಮೇಲೆ ಒಂದು ಬ್ರೇಕ್ ತಗೋತಾರೆ, ಸೊ ಮಿನಿಸ್ಟರ್ನ ಕರೆಸಿ ಅವ್ರಿಗೊಂದು ಸನ್ಮಾನ ಮಾಡ್ಬೇಕು, ಮಾಡಿಸ್ಬಿಡಿ ಅಂತ. ನಾನು ಅಪ್ಪ ನನಗೆ ಬೇಕಾಗಿದ್ದೆ ಇದು ಮೊಮೆಂಟ್ ಅಂತ ಅನ್ಕೊಂಡು, ಇವಾಗ ಆದ್ರೂ ಆ ಮೊಮೆಂಟ್ ನ ನೀವ್ ಹೆಂಗ್ ಚೆರಿಶ್ ಮಾಡ್ಕೊಳ್ತೀರಾ ಬೀಯಿಂಗ್ ಎನ್ ಆಂಕರ್. ಸೊ ನನಗೇನಂತ ಹೇಳಿದ್ರೆ, ನಾನು ಸ್ಪಾಟ್ ಅಲ್ಲಿ ಒಬ್ಬ ವ್ಯಕ್ತಿ ಗೊತ್ತಿತ್ತು ಅಂತ ಹೇಳಿದ್ರೆ ಅವರ ಹೆಸರಿಗೆ ಎಲಾಬ್ರೇಷನ್ ಮಾಡ್ತೀನಿ. ಸೊ ಇದು ನನಗೆ ತುಂಬಾ ದಿವಸದಿಂದ ಮಾಡೋದಿತ್ತು. ಸೊ ನಾನು ಅದು ಫಸ್ಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಅವ್ರ ಮೇಲೆ, ಸೋನು ನಿಗಮ್ ಮೇಲೆ. ಸೊ ನಾನು ಅವಾಗ ಕೂತ್ಕೊಂಡು ಏನ್ ಅಂತ ಅನ್ಕೊಂಡು ಕೂತ್ಕೊಂಡು ಬರ್ದಿದ್ದು, ಎಸ್ ಫಾರ್ ಸೂಪರ್ಬ್, ಓ ಫಾರ್ ಆಸಮ್, ಎನ್ ಫಾರ್ ನಾನ್ ಕಂಪ್ಯಾರಬಲ್, ಯು ಫಾರ್ ಯೂನಿಕ್ ಮೆಲಡಿ ಕಿಲ್ಲರ್ ಅಂತ. ಬಿಕಾಸ್ ನಾನು ಕನ್ನಡದಲ್ಲಿ ಬರ್ದ್ರೆ ಅವ್ರಿಗೆ ಅರ್ಥ ಆಗಲ್ವಲ್ಲ. ಸೊ ಹಂಗಾಗಿ ಆಮೇಲೆ ನೋಡಿ, ನೀವು ಅವಾಗ್ಲೇ ಒಂದ್ಸಲ ಕೇಳಿದ್ರಲ್ಲ ನಿರೂಪಕರಾಗಿ ಸ್ಟೇಜ್ ಅಲ್ಲಿ ಇಂತ ಅಡ್ವಾಂಟೇಜ್. ಸೊ ಆನ್ ಸ್ಟೇಜ್ ಅಲ್ಲಿ ಇದ್ದಾಗ ವಿಲ್ ಬಿ ಲೈಕ್ ಎ ಕಿಂಗ್. ಸೊ ನಾನ್ ಏನ್ ಮಾಡಿದೆ, ಅವ್ರು ನೀರ್ ಕುಡಿಯೋದಕ್ಕೆ ಅಂತ ಒಂಚೂರು ಹಿಂದೆ ಬಂದ್ರು. ಸೊ ನಾನು ಸ್ಟೇಜ್ ಸೆಂಟರ್ಗೆ ಹೋದವನು, ಸೋನುಜಿ ಕ್ಯಾನ್ ಯು ಕಮ್ ಹಿಯರ್ ಅಂತ ಅಂದೆ. ಅವರು ಫುಲ್ ಹಿಂಗಿಂಗ್ ನೋಡ್ತಾ ಇದಾರೆ. ಸೋನುಜಿ ದಿಸ್ ಆಂಕರ್ ಫಾರ್ ಮೈಸೂರು ದಸರಾ, ಐ ಆಮ್ ಶ್ರೀನಿವಾಸ್, ಕ್ಯಾನ್ ಯು ಕಮ್ ಹಿಯರ್ ಅಂತ ಕಳ್ದೆ ನಾನು ಅಂತ. ಬಂದ್ರು. ಅವರು ಏನಂತ ಹೇಳಿದ್ರೆ, ಅವ್ರಿಗಿರೋ ವ್ಯಾಲ್ಯೂಸು ಬೇರೆ, ಆಟಿಟ್ಯೂಡ್ಸ್ ಬೇರೆ ತರ. ಯಾ ಟೆಲ್ ಮಿ ಅಂತ ಅಂದ್ರು. See Sonuji, all over the world you have a lot of fans for your voice, and even I'm also a greatest fan for your voice. Just I want to express my love like this anta ande. So this is an expansion of your name anta hinge ತೋರಿಸ್ದೆ ನಾನು. So I want to read in front of Mysore audience anta ande. Yeah please anta. ಇದನ್ನ ಓದ್ದೆ ಪ್ರಜ್ಞಾ ಅವರೇ, ನನಗೆ ಇವಾಗ್ಲೂ ಜುಮ್ ಅನ್ಸುತ್ತೆ. ಇಡೀ ಮೈಸೂರು ಆಡಿಯನ್ಸು ಒಂದ್ ಕಿರ್ಚಿದಾರೆ ಅಂದ್ರೆ ಹಂಗಿಂಗಲ್ಲ. ಅದೇ ಮೂಮೆಂಟ್ಗೆ ಇವ್ರ ಎದುರುಗಡೆ ಇದ್ದವರು ನನ್ ಹ್ಯಾಂಡ್ ಶೇಕ್ ಮಾಡಿ ಟಕಾರ್ ಅಂತ ಹಗ್ ಮಾಡಿದ್ರು. ನನಗೆ ಮೈ ಗಾಡ್, ನೋಡಿ ಇಷ್ಟು ಒಳ್ಳೆ ಮೂಮೆಂಟು ನನಗೆ ಒಂದು ಫೋಟೋ ಸಿಕ್ಕಿಲ್ಲ. ನಾನು ಎಷ್ಟೆಲ್ಲ ಟ್ರೈ ಮಾಡಿದ್ದೀನಿ, ಇವತ್ತಿನವರೆಗೂ ಸಿಕ್ಕಿಲ್ಲ. ಓನ್ಲಿ ನಾನು ಐ ಕ್ಯಾನ್ ಶೇರ್. ನನಗೆ ಅದು ಇವತ್ತು ಜುಮ್ ಅನ್ಸುತ್ತೆ. ಅಂದ್ರೆ ಇಂಥದ್ದು ಅವಾಗ ನಾನು ಏನ್ ಮಾಡಕ್ ಶುರು ಮಾಡಿದೆ ಗೊತ್ತಾ, ಅದಾದ್ಮೇಲೆ ನೋಡಿ ಅವಾಗ ನಾನು ಆ ಒಂದು ಬಿಸಿಯಲ್ಲಿ ಅಂದ್ರೆ ಫಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ರಿಂದ ಅವ್ರ ಆಟೋಗ್ರಾಫ್ ತಗೊಳ್ಳೋದು ಮರ್ತೆ ನಾನು. ಸೊ ದೆನ್ ಆಮೇಲಿಂದ ಕಲ್ತಿದ್ ಪಾಠ ಏನ್ ಗೊತ್ತಾ, ನೆಕ್ಸ್ಟ್ ಯಾವ್ದೇ ಸ್ಟೇಜ್ಗೆ ಹೋದ್ರು ಬಿಡಬಾರ್ದು ಆ ಮೂಮೆಂಟ್ ನ ಅಂತ ಆನ್ ಸ್ಟೇಜ್ ಅಲ್ಲೇ ಸೆಲ್ಫಿ ಕ್ಲಿಕ್ ಮಾಡ್ತೀನಿ, ಯಾರೇ ಸೆಲೆಬ್ರಿಟಿ ಇರ್ಲಿ. ಸೊ ಸೆಲ್ಫಿ ಕ್ಲಿಕ್ ಮಾಡ್ತೀನಿ. ಅಂಡ್ ಈ ತರದೆಲ್ಲ ನಾನು ತುಂಬಾ ಜನಕ್ಕೆ ಮಾಡ್ಕೊಟ್ಟಿದ್ದೀನಿ. ಅವ್ರ ಹತ್ರ ಎಲ್ಲ ಸಿಗ್ನೇಚರ್ ತಗೊಂಡಿದ್ದೀನಿ, ಆಟೋಗ್ರಾಫ್. ಸೊ ಈ ಎರಡನ್ನ, ಯಾಕಂದ್ರೆ ಬಿಕಾಸ್ ಅವ್ರು ಯಾರೋ ಫೋಟೋಗ್ರಾಫರ್ ಪಾಪ ಅವ್ರಿಗೆ ಅವ್ರದೇ ಪ್ರೆಷರ್ ಇರುತ್ತೆ. ಸೊ ಹೆಂಗ್ ಬಿಡ್ತಾ ಅಂದ್ರೆ ಸಿಗಲ್ಲ, ಈ ತರದೆಲ್ಲ ಆಗಿದೆ. ಸೊ ಹಂಗಾಗಿ ನಾನು ಈ ತರದೊಂದು ಪರಿಪಾಠ ಶುರು ಮಾಡ್ಕೊಂಡಿದ್ದೀನಿ. ಸೊ ದಟ್ ವಾಸ್ ಅ ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅದ್ರಲ್ಲಿ ಇನ್ನೊಂದು ನೋಡಿ, ಅಂದ್ರೆ ತಿಳ್ಕೊಳ್ಳೋದು ಅಂದ್ರೆ ನಿರೂಪಕರಿಗೆ ಇದೊಂದು ಇನ್ಫಾರ್ಮೇಶನ್, ನಾವು ಹೋಮ್ವರ್ಕ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಅಂದ್ರೆ ಹೇಗೆ ತಲುಪತ್ತೆ ಅನ್ನೋದಕ್ಕೆ. ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ದೊಡ್ಡ ಹೆಸರು ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವರು, ಅವ್ರದ್ದು ಸಂಗೀತದ ಕಚೇರಿ ಇತ್ತು. ದಟ್ ವಾಸ್ ಇನ್ ಬಸವ ಕಲ್ಯಾಣದಲ್ಲಿ. ಸೊ ಆ ಕಾರ್ಯಕ್ರಮದಲ್ಲೂ ಸೇಮ್ ಕಚೇರಿ ಆಯ್ತು. ಕಚೇರಿ ಆದ್ಮೇಲೆ ಮಿನಿಸ್ಟರ್ನ ಕರೆದು ಅವ್ರಿಗೆ ಸನ್ಮಾನ ಮಾಡಿಸ್ಬೇಕು ಅಂತ ಆಯ್ತಾ. ಸೊ ಅವಾಗ ನಾನು ಈ ಥರದ್ದೆಲ್ಲ ಏನು ಪ್ಲೇ ಮಾಡಿರ್ಲಿಲ್ಲ. ಬಟ್ ನಮ್ಗೆ ಆಪರ್ಚುನಿಟಿ ಸಿಕ್ತು ಅವ್ರ ಜೊತೆಗೆ ಹೋಗಿ ನಿಂತ್ಕೊಳ್ಳೋ ತರ, ಯಾಕೆಂದ್ರೆ ಮಿನಿಸ್ಟರ್ ಅಲ್ಲಿಂದ ಬರೋವರೆಗೂ. ಬಟ್ ಅವಾಗ ಬಾಲಮುರಳಿ ಕೃಷ್ಣ ಅವರು ನನ್ನನ್ನು ಕೇಳ್ತಾರೆ, ಯು ಸಿಂಗ್ ಅಂತ ಅಂದ್ರು. ನಾನು ಅಷ್ಟು ದೊಡ್ಡ ಲೆಜೆಂಡ್ರಿ ಮುಂದೆ ನಾನು ಹಾಡ್ತೀನಿ ಅಂತ ಹೇಳ್ಕೊಳ್ಳ. ನೋ ಸರ್ ಐ ಡೋಂಟ್ ಸಿಂಗ್, ವೈ ಆರ್ ಆಸ್ಕಿಂಗ್ ಮೀ ಲೈಕ್ ದಿಸ್ ಅಂತಂದೆ. ಬಿಕಾಸ್ ವೆನ್ ಐ ವಾಸ್ ಸಿಟ್ಟಿಂಗ್ ಇನ್ ದ ಗ್ರೀನ್ ರೂಮ್ ಯು ವರ್ ಇಂಟ್ರೊಡ್ಯೂಸಿಂಗ್ ಮೀ, ನೋ ದಟ್ ವಾಸ್ ಸೌಂಡಿಂಗ್ ಲೈಕ್ ಸಂಬಡಿ ವಾಸ್ ಸಿಂಗಿಂಗ್ ಅಂದ್ರು. ಅಂದ್ರೆ ನನ್ನ ಪ್ರೆಸೆಂಟೇಷನ್ ಮಾಡ್ಯುಲೇಷನ್ ಹಂಗ್ ಕೇಳಿಸ್ತಾ ಇದೆ ಅಂತ. ಇದಕ್ಕಿಂತ ಬ್ಲೆಸ್ಸಿಂಗ್ಸ್ ಬೇಕಾ ನನಗೆ? ಅಂದ್ರೆ ನೋಡಿ ಇಲ್ಲಿ ಏನ್ ವಿಷಯ ಹೇಳ್ತಿದ್ದೀನಿ ಅಂದ್ರೆ, ದೊಡ್ಡೋರು ಕೇಳಿಸ್ಕೊಳ್ತಾರೆ ಅನ್ನೋದಕ್ಕೆ. ನಾನ್ ತುಂಬಾ ಮುಂಚೆ ಏನ್ ಅನ್ಕೊಳ್ತಾ ಇದ್ದೆ, ಇಲ್ಲಪ್ಪ ದೊಡ್ಡವರೆಲ್ಲ ಗ್ರೀನ್ ರೂಮ್ ಅಲ್ಲಿ ಕೂತ್ಕೊಂಡ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಮ್ಯಾನೇಜರ್ ಕರ್ಕೊಂಡ್ ಬರ್ತಾರೆ, ಅವ್ರ ಸ್ಲಾಟ್ ಬಂದಾಗ ಹಾಡ್ತಾರೆ ಹೋಗ್ತಾರೆ ಅಂತ. ಬಟ್ ಅವ್ರ ಸ್ಟೇಜ್ ಕಡೆಗೆ ಗಮನ ಕೊಟ್ಟಿದ್ದಾರೆ. ಸೊ ನಂಗೆ ಐ ಫೆಲ್ಟ್ ಐ ಆಮ್ ಬ್ಲೆಸ್ಡ್. ಆತರ ತುಂಬಾ ಇದೆ. ಸೊ ಇದನ್ನ ಶೇರ್ ಮಾಡ್ಕೊಂಡೆ. ಕರೆಕ್ಟ್. ಅಂದ್ರೆ ನನಗೆ ಒಂದೇನ್ ಅನ್ಸ್ತು ಹೇಳಿದ್ರೆ, ನೀವು ಅವಕಾಶವನ್ನ ಸಿಕ್ಕಿತು ಅಂತ ಹೇಳಿ ಅಂದ್ರೆ ಬಿಡೋ ಅಂತ ಕ್ಯಾರೆಕ್ಟರ್ ಅಲ್ಲ. ಸೊ ಅದನ್ನ ಹೇಗಾದ್ರೂ ಒಂದು ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಅಲ್ಲ. ಇವಾಗ ನೀವೇ ಹೇಳಿ, ಈಗ ಸಾಮಾನ್ಯ ನಿರೂಪಕರಾದ್ರೆ ಅವರು ಹೌದಪ್ಪ ಮ್ಯಾನೇಜರ್ ಬಂದ್ರು ಹೇಳಿದ್ರು, ಅವಾಗ ಏನ್ ಮಾಡ್ತಾರೆ ಅಷ್ಟೇ, ಇಲ್ಲಿ ಒಂದ್ ಪೋಡಿಯಂ ಅಲ್ಲಿ ನಿಂತ್ಕೊಂಡು ಓಕೆ ಇವಾಗ ಅಂದ್ರೆ ಇಂತ ಸೋ ಅಂಡ್ ಸೋ ಮಿನಿಸ್ಟರ್ ಕಡೆಯಿಂದ ಇವ್ರಿಗೆ ಸನ್ಮಾನ ಅಂತ ಹೇಳ್ಬಿಟ್ಟು ಸುಮ್ನಾಗ್ಬಿಡ್ತಾರೆ. ಸೊ ಬಟ್ ನಾ ಏನ್ ಮಾಡಿದೆ, ಮಿನಿಸ್ಟರ್ ಬರೋರ್ಗೂ ಆ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ನಾನು ಈ ವೇದಿಕೆಯ ಆಂಕರ್ ಅನ್ನೋದನ್ನ ಪ್ರೂವ್ ಮಾಡ್ಕೊಂಡೆ. ಅಂಡ್ ಐ ಸ್ಟುಡ್ ವೆರಿ ಕ್ಲೋಸ್ಲಿ ಟು ಹಿಮ್. ನಾವು ನಿರೂಪಕರಾಗಿದ್ದಾಗ ಅಟ್ಲೀಸ್ಟ್ ಇಷ್ಟು ಮಾಡ್ಕೊಳ್ಳದಿದ್ರೆ ಹೇಗೆ? ಒಂದೇ ಒಂದು ಪಾಯಿಂಟ್ ಸ್ವಾರ್ಥ ಅಷ್ಟೇ ಇದು. ಕರೆಕ್ಟ್, ಒಳ್ಳೆ ಸ್ವಾರ್ಥ. ಹೌದು. ಸೂಪರ್ ಸರ್. ಈಗಲೇ ಮಾತಾಡ್ತಾ ಹೇಳಿದ್ರಿ ಸೋನು ನಿಗಮನ್ನ ಎಲಾಬ್ರೇಟ್ ಮಾಡಿ ಎಲ್ಲ ಅವಾಗ್ಲೇ ಬರ್ದಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ. ಸಾಕಷ್ಟು ಕವಿತೆಗಳನ್ನು ಕೂಡ ಬರ್ದಿದ್ದೀರಾ ಅಂತ. ಸೊ ಒಂದು ಲೈನ್ ಯಾವ್ದಾದ್ರು ಓದ್ಬೋದಾ ಸರ್?
ಓದ್ಬೋದು, ಬಟ್ ಏನಂದ್ರೆ ನಾನು ಅಂದ್ರೆ ಎಷ್ಟ್ರ ಮಟ್ಟಕ್ಕೆ ಬರ್ದಿದ್ದೀನಿ ಅಂತ ಗೊತ್ತಿಲ್ಲ. ಆತರ ಹ್ಮ್. ತುಂಬಾ ನನ್ಗೆ ಅನ್ಸಿದ್ದನ್ನ ಗೀಚ್ತಾ ಇರ್ತೀನಿ, ಏನೋ Okay. ಮಾಡ್ತಾ ಇರ್ತೀನಿ. ಸೊ ಹೇಳ್ತೀನಿ ನೋಡಿ, Okay. ನೋಡೋಣ ಹೇಗ್ ಅನ್ನಿಸ್ತು ಅಂತ ಹೇಳಿ ನೀವು. ಅಗೇನ್ ನಿಮ್ಗೊಂದು ಇನ್ಸಿಡೆಂಟ್ ನೆನಪಿಸ್ಕೊಂಡು ನಾನು ಹೇಳ್ಬೇಕು. ಹ್ಮ್. ಏನಂದ್ರೆ ಬರೆಯೋದಕ್ ಸ್ಫೂರ್ತಿ ಅಗೇನ್ ಜಿ.ವಿ. ಅತ್ರಿ. ಅವರು ತೀರ್ಕೊಂಡಿದ್ದ ದಿವಸ ಹ್ಮ್. ನಮಗದೊಂಥರ ಮರೆಯಕ್ ಆಗದೆ ಇರೋದು. ಅದು ಇವತ್ತು ಕಣ್ ಮುಂದೆನೇ ಇದೆ. ಎಲ್ಲ 6 ಜನದ ಡೆಡ್ ಬಾಡಿಗಳು, ಯಾಕಂದ್ರೆ ಒಂದೇ ಸಲ 6 ಜನ ತೀರ್ಕೊಂಡಿದ್ದದು. ಸೊ ಎಲ್ಲ ಅವ್ರದ್ದೆಲ್ಲ ಕ್ರಿಯೆಗಳೆಲ್ಲ ಮುಗಿದು ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ನನಗೆ ಕಾಡಕ್ ಶುರುವಾಗಿತ್ತು. ಸೊ ನಾನು ಆಗ ನನ್ನ ಗುರುಗಳನ್ನ ನೆನಪಿಸ್ಕೊಂಡು ಬರ್ದಿದ್ದ ಸಾಲುಗಳು ಅಂತ ಹೇಳಿದ್ರೆ, ಓ ನನ್ನ ಗುರುವೆ ಅತ್ರಿ, ನಮ್ಮನ್ಯಾಕ ಮರತ್ರಿ, ಕಣ್ಣೀರಿಡುತ್ತಿದೆ ಈ ಧಾತ್ರಿ, ನಮಗಿನ್ನೆಲ್ಲ ಕರಾಳ ರಾತ್ರಿ ಅಂತ ಹೇಳಿ ಬರ್ದಿದ್ದು. ಸೊ ಅದು ಒಂಥರ ಈಗ್ಲೂ ನನ್ನ ಗುರುಗಳಿದ್ದಿದ್ರೆ ಬಹುಶಃ ಇವತ್ತು ಸುಗಮ ಸಂಗೀತ ಏನಿದೆಯಲ್ಲ ಅದರದ್ದು ಆಯಾಮನೇ ಬೇರೆ ಇರ್ತಾ ಇತ್ತು ಅಂತ ಅನ್ಕೊಳ್ತೀನಿ. ಸೊ ಹಂಗೆ ಬರಿತಾ ಬರಿತಾ ಇನ್ನೊಂದ್ ಕಡೆಗೆ ಒಂದು ಪ್ರಯೋಗ ಅಂತ ಹೇಳಿದ್ರೆ, ಕನ್ನಡದ ಬಗ್ಗೆ ನನಗೇನು ಅಭಿಮಾನ ಜಾಸ್ತಿ ಇದೆ ಅಲ್ಲ, ಸೊ ಕನ್ನಡದ ಬಗ್ಗೆ ಬರೆದಾಗ ಕನ್ನಡನ ಕ ಅಕ್ಷರದಿಂದನೇ ಹೇಳ್ತಾ ಹೋದ್ರೆ ಹೇಗಿರತ್ತೆ ಅಂತ ಹೇಳಿ ಒಂದು ಪ್ರಯತ್ನ ಮಾಡಿದ್ದೆ. ಸೊ ಅದನ್ನ ಓದಕ್ಕೆ ಇಷ್ಟಪಡ್ತೀನಿ. ಕನ್ನಡಿಗರೇ, ಕನ್ನಡ ಕೈಕಾಲು ಕಳೆದುಕೊಂಡು ಕಣ್ಣಿಗೂ ಕಾಣದೆ ಕಿವಿಗೂ ಕೇಳದೆ ಕಲ್ಮಶಗೊಂಡು ಕಣ್ಣೀರ್ಗರೆಯುತ್ತ ಕೊರಗುತ್ತಿದೆ ಕಳವಳಗೊಂಡು. ಕನ್ನಡಿಗರು ಕಂಡವರ ಕಾರುಬಾರಿಗೆ ಕಟ್ಟಾಗಿ ಕೈಕಟ್ಟಿ ಕುಳಿತಿಹರು, ಕನ್ನಡಮ್ಮನ ಕಳಸವ ಕಡೆಗಣಿಸಿ ಕತ್ತಲೆಯ ಕೂಪದಲ್ಲಿ ಕೊರಗಿಹರು. ಅಂದ್ರೆ ಕನ್ನಡದ ಸ್ಥಿತಿ ಹೇಗಿದೆ ನಾವು ಬೈ ಹಾರ್ಟ್ಲಿ ಬಳಸದೇ ಇದ್ರೆ, ನೀವ್ ಯಾರಿಗೋ ಬಳಸಿ ಅಥವಾ ಬೆಳೆಸಿ ಅಂತ ಹೇಳೋದಿದೆಯಲ್ಲ, ಇದು ತಪ್ಪು ಅಂತ ನನಗನ್ಸತ್ತೆ. ಆಮೇಲೆ ನಾವೇನ್ ಮಾಡ್ತೀವಿ ಬೆಂಗಳೂರಲ್ಲಿ, ಹೌದು ಬಹುಭಾಷಿಗರನ್ನ ಅಪ್ಕೊಂಡಿದೀವಿ, ಆದ್ರೆ ಹಂಗಂತ ನೀವು ಬೇರೆ ಭಾಷೆಯವ್ರು ಬಂದಿದ ತಕ್ಷಣ ನೀವು ಅವ್ರ ಭಾಷೆಯಲ್ಲೇ ವ್ಯವಹಾರ ಮಾಡೋದು ನನ್ನ ಪ್ರಕಾರ ತಪ್ಪು. ಅಂದ್ರೆ ಭಾಷೆ ಕಲಿಬೇಕು, ಆದ್ರೆ ಅವರಿಗೆ ನಮ್ ಕನ್ನಡ ಕಲ್ಸಿ ಹೇಳ್ಕೊಟ್ಟು ಅವರು ಅಟ್ಲೀಸ್ಟ್ ವ್ಯವಹರಿಸೋದಕ್ಕೆ, ಯಾಕಂದ್ರೆ ಇಲ್ಲಿ ಇದ್ಕೊಂಡು ಅನ್ನ ತಿಂತಾ ಇದ್ದಾರೆ, ಅದನ್ನೊಂದ್ ಸ್ವಲ್ಪ ಅವರಿಗೆ ಕೊಟ್ಟು ನಾವು ಬೇರೆ ಭಾಷೆ ಕಲಿಯೋಣ. ಆ ತರ ಮಾಡಿದ್ರೆ ಕನ್ನಡ ಉಳಿಸಿ ಅನ್ನೋ ಮಾತಿರಲ್ಲ, ಬಳಸಿ ಅಂತ ಹೇಳ್ಕೊಂಡು ಹೋಗ್ಬೋದು. ಸೊ ಅದು ಹಂಗೆ. ಸೊ ನಾನು ಅಂದ್ರೆ ಬರವಣಿಗೆನಲ್ಲಿ ಬೇರೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಆ ಬರವಣಿಗೆನಲ್ಲಿ ನಾನು ಇನ್ನೊಂದು ವಿಚಾರನ ಬರೆಯುವಂತ ಪ್ರಯತ್ನ ಮಾಡಿದ್ದೆ. ಸೊ ಅದರಲ್ಲಿ ಗೋವಿಂದ ಗೋವಿಂದ ಅಂತ ಅಂಕಿತ ಇಟ್ಕೊಂಡಿದ್ದೀನಿ ನಾನು. ಇದು ಹೌದು, ಅಂದ್ರೆ ಇದು ನಾನು ಎಲ್ಲೂ ಹೇಳಿಲ್ಲ, ಇದೇ ಫಸ್ಟ್ ಟೈಮ್ ಇಲ್ಲೆಲ್ಲ ರಿವೀಲ್ ಆಗ್ತಾ ಇರೋದು. ಇದು ಬಡ ಬಡ ಮಾತು ಬೇಡ, ಮಾತು ಮೌನವಾಗಿಸು, ಕನಸು ಕಾರ್ಯವಾಗಿಸು, ಯಶಸ್ಸಿಗೆ ಅದುವೇ ನೋಡು ಸಾಕ ಗೋವಿಂದ ಗೋವಿಂದ. ಅಂದ್ರೆ ಈ ತರ ನೋಡಿ, ತುತ್ತಿದ್ದರೆ ಮುತ್ತು ನೋಡ, ತುತ್ತೇ ಜೀವಾತ್ಮ, ಮುತ್ತೇ ಪ್ರೇಮಾತ್ಮ, ತುತ್ತು ಮುತ್ತುಗಳೇ ಜೀವನ ರಥದ ಚಕ್ರಗಳು ನೋಡ ಗೋವಿಂದ ಗೋವಿಂದ. ಸೊ ಈ ತರ ಅಂದ್ರೆ ಸುಮ್ನೆ ನನಗನ್ಸಿದ್ದನ್ ಮೆಸೇಜ್ಗಳನ್ನ ಕೊಡೋದಕ್ಕೆ ಅಂತ ಹೇಳಿ ಈ ತರ ತುಂಬಾ ಏನೇನೋ ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಈಗ ನಿರೂಪಣೆ ಅಂತ ಹೇಳಿ ಬಂದಾಗ ಎಷ್ಟು ಆಗಿರ್ಬೋದು ಸರ್ ಅಂದಾಜು? ನೀವು ಎಷ್ಟು ಜನರನ್ನ ಸಂದರ್ಶನ ಮಾಡಿರ್ಬೋದು? ಸಂದರ್ಶನ ಅಂತ ತಗೊಂಡ್ರೆ ಪ್ರಾಬ್ಲಿ ಒಂದು 400-500 ಜನ ಆಗಿರ್ಬೋದು. ಅದಂದ್ರೆ ನೆನಪೇ ಇಟ್ಟಿಲ್ಲ, ಬಿಕಾಸ್ ನಾನು ಬೇರೆ ಬೇರೆ ವಾಹಿನಿಗಳಲ್ಲಿ ಇದ್ದಿದ್ರಿಂದ. ಸೊ ಅಲ್ಲೂ ಎಲ್ಲ ಸುಮಾರು ಜನ ಇಂಟರ್ವ್ಯೂ ಮಾಡಿದ್ದೀನಿ. ಬಟ್ ಮ್ಯಾಕ್ಸಿಮಮ್ ನಂಬರ್ಸ್ ಅಂತ ಹೇಳಿದ್ರೆ ನಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಫಸ್ಟ್ ಯಾರದ್ ಮಾಡಿದ್ದು ಅಂತ ನೆನಪಿದೆ ಸರ್? ಟಾಸ್ಕ್ ಕೊಟ್ರೆ ನಿಜವಾಗ್ಲೂ ಕಷ್ಟ ಇದೆ. ಸೊ ನನಗೆ ಯಾಕೆ ಅಂತ ಹೇಳಿದ್ರೆ ನಾನು ತುಂಬಾ ಎಕ್ಸ್ಪೆರಿಮೆಂಟಲ್, ಅಂದ್ರೆ ಆ ಥರದ್ರಲ್ಲಿ ನನ್ನ ಕೆರಿಯರ್ ಏನ್ ಸ್ಟಾರ್ಟ್ ಮಾಡಿದೆ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿ ಕೇಬಲ್ ನೆಟ್ವರ್ಕ್. ಸೊ ಅಲ್ಲಿ ಅಂತ ಹೇಳಿದ್ರೆ ಅವತ್ತು ಏನೂ ಗೊತ್ತಿಲ್ಲದೆ ನಾನೇನೋ ಒಂದಷ್ಟು ಸಾಹಸಗಳು ಮಾಡಿದ್ದೆ. ಸೊ ಅಲ್ಲಿ ನನಗ್ ನೆನಪಿರೋ ಹಂಗೆ AS ಮೂರ್ತಿ ಅವ್ರನ್ನ, MD ಪಲ್ಲವಿ ಅವ್ರು ಇದಾರಲ್ಲ, MD ಪಲ್ಲವಿ ಅವರ ತಾತ ಅವರು ರೇಡಿಯೋ ಈರಣ್ಣ ಅಂತನೋ ಏನೋ ಅವ್ರದ್ದು, ಹಿ ವಾಸ್ ಕ್ವೈಟ್ ಪಾಪ್ಯುಲರ್ ಅದೇ ಹೆಸರಿನಲ್ಲಿ. ಸೊ ನನಗ ಅವತ್ ಏನು ಗೊತ್ತಿಲ್ಲದೆ ಇದ್ರು ಕೂಡ ನಾನು ಹೋಗ್ಬಿಟ್ಟು ಮಾತಾಡ್ಸೋ ಪ್ರಯತ್ನ ಮಾಡಿ, ಅಂಡ್ ಪ್ಲಸ್ ಅವ್ರಿಗೆ ನಾನು ಹೇಳಿದ್ದೆ, ನಾ ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅಂತ, ಏನಿಲ್ಲ ಬಿಡಪ್ಪ ಅಂತ ಹೇಳಿ ಹೇಳಿದ್ರು. ಸೊ ನನಗ್ ನೆನಪಿರೋ ಹಂಗ ಅವರು. ಅಂದ್ರೆ ನಿಮ್ಮ ಎಷ್ಟನೇ ಏಜಿಗೆ ಅದು ಅಂದಾಜು ಈ ಕೆರಿಯರ್ ಬಂದಿದೆ? ಯಾವ ವಯಸ್ಸಿಗೆ ಸರ್ ನಿಮ್ಗೆ? ಈಗ ಯಾಕಂದ್ರೆ ನಿಮ್ಮ ಏಜ್ ಫಸ್ಟ್ ಗೆ ಹೇಳ್ಬಿಡ್ತೀನಿ, ಗೊತ್ತೇ ಆಗ್ತಿಲ್ಲ ನಮ್ಗೆ. ಅಲ್ಲ ಗೊತ್ತಾಗೋದು ಬೇಡ ಅಲ್ಲ, ಇವಾಗ ಅಲ್ಲ ನೋಡಿ, ನೀವು ಹೆಣ್ಮಕ್ಳ ಹೆಂಗೆ ವಯಸ್ಸು ಹೇಳಿದ್ರೆ ಹೇಳಲ್ಲ ಅಂತ ಹೇಳ್ತೀರಾ, ನಾವು ಬೀಯಿಂಗ್ ಈ ಪ್ರೊಫೆಷನಲ್ ಇದ್ದಾಗ ನಾನ್ ಹೆಂಗ್ ರಿವೀಲ್ ಮಾಡ್ಲಿ, ಮಾಡೋಂಗಿಲ್ವಲ್ಲ. ಆದ್ರೆ ಬಟ್ ಒಂದಂತೂ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು, ಇದು ನನ್ನ ನಿರೂಪಣಾ ಕ್ಷೇತ್ರದ ಒಟ್ಟು ಮಾಧ್ಯಮ ಒಟ್ಟು ಎಂಟ್ರಿ ತಗೊಂಡ 25ನೇ ವರ್ಷದ ಸಿಲ್ವರ್ ಜೂಬ್ಲಿ ಸೆಲೆಬ್ರೇಷನ್ ನಂದು. ವಯಸ್ಸು 25 ಅನ್ಕೊಂಡೆಲ್ಲ ಸರ್ ನಾನು. ಥ್ಯಾಂಕ್ ಯು. ಓಕೆ ಸರಿ. ಹಾಗಾದ್ರೆ ಇನ್ನೊಂದು ಏನಂತಂದ್ರೆ, ಈಗ ನೀವು ಸಾವಿರಾರು ಇಂಟರ್ವ್ಯೂಸ್ ಗಳನ್ನ ಮಾಡಿದೀರಾ ಅಥವಾ ಕಾರ್ಯಕ್ರಮಗಳನ್ನ ನಿರೂಪಿಸಿದೀರಾ. ಸೊ ಈಗ ನಾನೊಂದು ಟಾಸ್ಕ್ ಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು 10 ಜನ
ಹಾ. ಟಾಪ್ ಲಿಸ್ಟ್ ಅಲ್ಲಿ ಬರುವಂತ ಎಲ್ಲರೂ ಅಫ್ಕೋರ್ಸ್ ಇಂಟರ್ವ್ಯೂ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಗಳು ಹೌದು. ಒಂದೊಂದು ತರದಲ್ಲಿ ಅದ್ಭುತ ವ್ಯಕ್ತಿಗಳಾಗಿರ್ತಾರೆ. ಮನ್ಸಿಗೆ ತಕ್ಷಣಕ್ಕೆ ಬರುವಂತ ಒಂದು 10 ಹೆಸರು ಹೇಳಿ ಸರ್. ನನಗೆ ಇವತ್ತು ನೆನಪಿದೆ, ನಮ್ಮ ಶುಭೋದಯ ಕರ್ನಾಟಕ ಇಡೀ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆದಂತ ಒಂದು ದೊಡ್ಡ ರೆವಲ್ಯೂಷನ್. ಸೊ ಅಲ್ಲಿ ನಾನು ನೆನಪಿಸ್ಕೊಳ್ಬೇಕಾಗಿರುವಂತಹ ವ್ಯಕ್ತಿತ್ವ ಅಂತ ಹೇಳಿದ್ರೆ ಇವತ್ತು ನಮ್ಮ ಜೊತೆನಿಲ್ಲ, KS ನಿಜಾರ್ ಅಹಮದ್ ಅವರು, ನಿತ್ಯೋತ್ಸವದ ಕವಿ Correct. ಅವರು, ಆಮೇಲೆ ಇನ್ಫೋಸಿಸ್ ಸುಧಾಮೂರ್ತಿ ಅವರು, ಅದಾದ್ಮೇಲಿಂದ ನಟ ಉಪೇಂದ್ರ ಅವರು, ಪ್ರೇಮ ಅವರು, ಪ್ರಿಯಾಂಕಾ ಉಪೇಂದ್ರ ಅವರು, ಹಾಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಗುರುರಾಜ್ ಕರ್ಜಗಿ ಅವರು, ಆಮೇಲೆ ಗೀತಾ ರಾಮಾನುಜಂ ಅವರು, ಹಾಗೆ ಡಾಕ್ಟರ್ ವೆಂಕಟರಮಣ ಅವರು, ದ ಕಿಂಗ್ ಆಫ್ ನ್ಯೂರೋ ಸರ್ಜರಿ ಅಂತ ಹೇಳ್ತಾರೆ ಅವರು, ಅಂಡ್ ಅಂದ್ರೆ ಆಮೇಲೆ ಪದ್ಮಶ್ರೀ ಗೌರವ ಪಡೆದಂತ ಮಂಜಮ್ಮ ಜೋಗತಿ ಅವರು ಇರ್ಬೋದು. ಸೊ ಅಂದ್ರೆ ದೊಡ್ಡ ದೊಡ್ಡ ಸಾಲು ಹೋಗ್ತಾನೆ ಇದೆ. ಅಂದ್ರೆ ಅದರಲ್ಲಿ ತಾರಮ್ಮ ಇರ್ಬೋದು. ಅಂಡ್ ಪ್ರತಿಯೊಬ್ರು ಬಂದಾಗ್ಲೂ ನಮಗೆ ಒಂಥರ ದೊಡ್ಡ ಚಾಲೆಂಜಸ್ ಇರ್ತಾ ಇತ್ತು ಗೊತ್ತಾ. ಎಣಿಸ್ಕೊಂಡ್ರೆ ಆಯ್ತಾ 10? ಆಯ್ತಾ? 10 ಮೀರಿತಿದ ಸರ್. Yes. ಸೊ ನೀವು ಈಗ ಮಾಡಿದಂತ ಅಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಸೊ ನಿಮ್ಮ ವ್ಯಕ್ತಿತ್ವಕ್ಕೆ ತುಂಬಾ ಇಫೆಕ್ಟ್ ಆಗಿರುವಂತ ಕ್ಯಾರೆಕ್ಟರ್ಸ್ ಯಾರ್ದಾರು ಸಿಕ್ಕಿದ ಅಂತ? ಅಂದ್ರೆ ನಾನು ಎಲ್ಲರದ್ರಲ್ಲೂ ನಂದು ಯಾವಾಗ್ಲೂ ಏನಂತಂದ್ರೆ ಆಲೋಚನೆಗಳು ಪಾಸಿಟಿವಿಟಿಯನ್ನ ತೆಗೆದುಕೊಳ್ಳೋದು. ನಾನು ಆ ನಿಟ್ಟಿನಲ್ಲಿ ಫಸ್ಟ್ ಐ ವಾಂಟ್ ಮೆನ್ಷನ್ ಏನಂತ ಹೇಳಿದ್ರೆ, ನನ್ನ ನಿರೂಪಣೆಗೆ ಸ್ಫೂರ್ತಿಯಾದಂತ ವ್ಯಕ್ತಿಗಳ ಬಗ್ಗೆ ಹೇಳಲೇಬೇಕು ನಾನು. ಸೊ ಇವತ್ ನಮ್ ಜೊತೆನಲ್ಲಿ ಇಲ್ಲ ಅಪರ್ಣ ಅವರು. ಸೊ ನನಗೆ ತುಂಬಾ ಬಹಳ ಅಂದ್ರೆ ಬಹಳ ಇಷ್ಟಪಟ್ಟಂತ ವ್ಯಕ್ತಿತ್ವ. ಆಮೇಲೆ ಅವರ ಭಾಷಾ ಪ್ರಯೋಗ, ನಿರೂಪಣೆಯ ಶೈಲಿ ನಾನು ಚಿಕ್ಕವನಿದ್ದಾಗ್ಲಿಂದನೂ ಗಮನಿಸ್ತಾನೆ ಬಂದೆ. ಅಂಡ್ ನನಗೆ ಖುಷಿ ಅಂತ ಹೇಳಿದ್ರೆ ಅವರೊಟ್ಟಿಗೆ ಹಲವಾರು ವೇದಿಕೆಯಲ್ಲಿ ನಿರೂಪಣೆ ಮಾಡುವಂತ ಅವಕಾಶಗಳು. ಅಂಡ್ ಇನ್ಫ್ಯಾಕ್ಟ್ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಐ ಥಿಂಕ್ ಇಟ್ ವಾಸ್ 2022 or 24, ಐ ಡೋಂಟ್ ನೋ ಎಕ್ಸಾಕ್ಟ್ ಇಯರ್, ಆ ವರ್ಷದ ರಾಜ್ಯೋತ್ಸವ ಅವಾರ್ಡ್ಸು ನಾನು ಅವರು ಒಟ್ಟಿಗೆ ಮಾಡಿದ್ದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಶಿ ಪಾಸ್ಡ್ ಅವೇ. ಅವರು ಶಂಕರ್ ಪ್ರಕಾಶ್, ಆಮೇಲಿಂದ ಸಂಜೀವ್ ಕುಲಕರ್ಣಿ ಅವರು ಇವತ್ತಿಲ್ಲ ನಮ್ಮ ಜೊತೆನಲ್ಲಿ. ನಿಜವಾಗ್ಲೂ ಎಂಥ ರೆವಲ್ಯೂಷನರಿ ವರ್ಕ್ ಮಾಡಿದ್ ಗೊತ್ತಾ ಅವರು. ಒಂದ್ ಕಡೆ ಭಾಷೆ, ಇನ್ನೊಂದ್ ಕಡೆ ಭಾಷೆಯ ಉಳಿವಿಗೆ ಮತ್ತೆ ಸಂಸ್ಕೃತಿಯ ಉಳಿವಿಗೆ ಅವ್ರದೇ ಆದಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿ ಅದರಿಂದ ಮಾಡಿದ ಕೆಲಸ ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದಾರೆ ತುಂಬಾ ಜನ, ಅಭಿಮಾನ. ಅದಾದ್ಮೇಲಿಂದ GP ರಾಮಣ್ಣ ಅಂತಿದ್ದಾರೆ, ಆಮೇಲೆ ಸುಗ್ಗನಹಳ್ಳಿ ಷಡಾಕ್ಷರಿ ಅವರು, ವತ್ಸಲ ಮೋಹನ್. ಸೊ ಈ ಒಂದಷ್ಟು ಜನ ನನಗೆ ನಿರೂಪಣಾ ಕ್ಷೇತ್ರದಲ್ಲಿ ಅವರ ಭಾಷೆಯ ಬಳಸುವಿಕೆ, ಆಮೇಲೆ ಸಮಯಕ್ಕೆ ಹೇಗೆ ನಾವು ವಾಕ್ಯ ರಚನೆ ಮಾಡ್ಕೊಳ್ಳೋದು ಅಥವಾ ಸಮಯೋಚಿತವಾಗಿ ಹೇಗೆ ಮಾತಾಡೋದು, ಈ ಎಲ್ಲ ವಿಚಾರಗಳನ್ನ ನಾನು ಗಮನಿಸ್ತಾ ಇದ್ದೆ. ಅಂದ್ರೆ ಒಂದ್ ಪ್ರಾಮಿನೆಂಟ್ ಆಗಿ ಹೇಳಬೇಕು, ನಾನು ಯಾರನ್ನೂ ಕಾಪಿ ಮಾಡ್ತಾ ಇರಲಿಲ್ಲ. ನಾನು ಬಿಗಿನಿಂಗ್ ಅಲ್ಲಿ ಪ್ರೊಫೆಷನ್ ಶುರು ಮಾಡಿದಾಗ ಏನಾಗ್ತಾ ಇತ್ತು, ಯಾವುದೋ ಒಂದು ಕಾರ್ಯಕ್ರಮಕ್ಕೆ, ಫಾರ್ ಎಕ್ಸಾಂಪಲ್ ಆ ಕಾರ್ಯಕ್ರಮಕ್ಕೆ ಶಂಕರ್ ಪ್ರಕಾಶ್ ಬರಬೇಕು ಅಂತ ಇರುತ್ತೆ. ಅವ್ರಿಗೇನೋ ಅನಿರೀಕ್ಷಿತವಾಗಿ ಆರೋಗ್ಯದ ಅಥವಾ ಬೇರೆ ಇನ್ನೇನೋ ಆಗಿ ಬಂದಿಲ್ಲ. ಅವಾಗ ನನ್ನನ್ನು ಕರೆದಿರ್ತಾರೆ. ಸೊ ನಾವು ಹೋದಾಗ ಎಷ್ಟೋ ಜನಕ್ಕೆ ಯಾರು ಅಂತಾನೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಹೋದಾಗ ಮತ್ತೆ ಇದು ನಾನು ಅಂತ, ಈಗ ನಿಮಗೆ ಗೊತ್ತಿರೋಂಗೆ ಆಂಕರ್ಸ್ ನ ಯಾರು ಇಂಟ್ರೊಡ್ಯೂಸ್ ಮಾಡಲ್ಲ. ಸೊ ನಾವೇ ಹೋಗಿ ಕಾರ್ಯಕ್ರಮ ಶುರು ಮಾಡಬೇಕು. ಸೊ ಅವಾಗ ನಾನು ನಂದೇ ಆದಂತ ಒಂದು ಟೆಕ್ನಿಕ್ ನ ಸ್ಟಾರ್ಟ್ ಮಾಡಿದೆ. ಸೊ ಅದನ್ನ ಇವತ್ತು ತುಂಬಾ ಜನ ಬಳಸ್ತಾ ಇದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್, ಒಳ್ಳೇದನ್ನ ಮಾಡ್ತಾರೆ. ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ರಾಜ್ಯೋತ್ಸವದ ಕಾರ್ಯಕ್ರಮ ಅಂತ ಅಂದ್ಕೊಳ್ಳಿ. ಸೊ XYZ ಸಂಸ್ಥೆ, ಸೊ ಈ ಥರದ್ದೊಂದು ಸಂಸ್ಥೆ ಇವತ್ತು ರಾಜ್ಯೋತ್ಸವದ ಕಾರ್ಯಕ್ರಮನ ತುಂಬಾ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆ ಆಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿದ್ರೆ ಖಂಡಿತ ಇಲ್ಲಿ ನೆನಪಿಸ್ಕೊಳ್ಳೇಬೇಕು ನಾನು ಬಸವಣ್ಣನ. ಇವನಾರವನೆಂದೆನಿಸಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ, ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ನಾನು ಕೂಡ ನಿಮ್ಮವನೇ, ಕಲಾದಿಗುಲ ಶ್ರೀನಿವಾಸ್, ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದೀನಿ, ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳಿ ಅದು ಎಲ್ಲ ಸೇರಿಸಿ ಲಿಂಕ್ ಮಾಡಿ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾ ಇದ್ದೆ. ಸೊ ದಿಸ್ ವಾಸ್ ಮೈ ಟೆಕ್ನಿಕ್. ನಾನೇನ್ ಶುರು ಮಾಡಿದೆ, ಬೇರೆಯವರು ಇದನ್ನ ಅವ್ರದೇ ರೀತಿನಲ್ಲಿ ಪ್ರೆಸೆಂಟ್ ಮಾಡ್ತಿದ್ದಾರೆ. ಓಕೆ ಸರ್, ಇನ್ನೊಂದು ಟಾಸ್ಕ್, ಒಂದು ಟಿಪಿಕಲ್ DD ಶೈಲಿಯಲ್ಲಿ ಒಂದು ಪ್ರೆಸೆಂಟೇಶನ್ ಕೊಡಬೇಕು, ಪ್ಲಸ್ ಈಗದ ಯೂಟ್ಯೂಬ್ ಜಮಾನದ ಆ ಕಮರ್ಷಿಯಲ್ ವೇ ಆಫ್ ಇಂಟ್ರೊಡ್ಯೂಸಿಂಗ್ ಅಥವಾ ಏನೋ ಒಂದು ಲೈನ್ ಹೇಳೋ ರೀತಿ ಆಗಿರ್ಬೋದು, ಒಂದು ಪ್ರೆಸೆಂಟ್ ಮಾಡಿ ತೋರಿಸಿ. ಇವಾಗ ನಾವು ಚಂದನದಲ್ಲಿ ವಾರದ ಅತಿಥಿ ಅಂತ ಏನಿದ್ ಮಾಡ್ತಾ ಇದ್ವಲ್ಲ, ಸೊ ಆ ಕಾರ್ಯಕ್ರಮ ಅಂತ ಹೇಳಿದ್ರೆ ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾವು ಅತಿಥಿಯನ್ನ ಕರ್ಕೊಂಡು ಬಂದಾಗ ನಮಗೆ ಪ್ರೇರಣೆ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆದ್ರೆ, ಅವರಿಂದ ತಿಳ್ಕೊಳ್ಳುವಂತ ಹಲವಾರು ವಿಚಾರಗಳಿರುತ್ತೆ. ಆ ತಿಳ್ಕೊಳ್ಳುವಿಕೆಯಲ್ಲಿ ನಾನು ಕೂಡ ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ನನ್ನ ಸಂಚಿಕೆಗೆ ಸೋ ಇಂಥ ಅತಿಥಿ ಜೊತೆಯಲ್ಲಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ. ಬನ್ನಿ, ಆತ್ಮೀಯವಾಗಿ ಸ್ವಾಗತ.
ಓಕೆ. ಇನ್ನು ನೀವು ಟಿಪಿಕಲ್ ಇವತ್ತಿನ ಇದನ್ನ Okay. ಕೇಳಿದ್ರೆ ಅಂತ ಹೇಳಿದ್ರೆ, ಸೊ ನಾರ್ಮಲಿ ಇದು ಸ್ಟೇಜ್ ಅಲ್ಲಿ ಕೂಡ ಆಗತ್ತೆ. ನಾನು ಬೇರೆ ಬೇರೆ ಶೋಸ್ ಮಾಡ್ಬೇಕಾದ್ರೆ, ಕಾರ್ಪೊರೇಟ್ Correct, ಶೋಸ್ ಇದೆಲ್ಲ correct. ಮಾಡ್ಬೇಕಾದ್ರೆ ಅದಕ್ಕೆ. ಓಕೆ, ಎಲ್ರಿಗೂ ನಮಸ್ಕಾರ, ಪ್ರೀತಿಯ ಸ್ವಾಗತ. ಎಲ್ರು ಕಾರ್ಯಕ್ರಮ ನೋಡಕ್ಕೆ ರೆಡಿ ಇದ್ದೀರಾ? ಎಸ್, ಇವತ್ತು ನಾನು ನಿಮ್ ಮುಂದೆ ಕರ್ಕೊಂಡು ಬರ್ತಾ ಇರೋದು ಕನ್ನಡ ಚಿತ್ರರಂಗದ ಸಿಕ್ಕಾಪಟ್ಟೆ ನಮ್ಮನ್ನೆಲ್ಲ ಅಟ್ರಾಕ್ಟ್ ಮಾಡಿರುವಂತ ಬ್ಯೂಟಿಫುಲ್ ಸ್ಯಾಂಡಲ್ ಕ್ವೀನ್ ರಮ್ಯಾ ಅವ್ರನ್ನ ನಿಮಗೆ ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಸೊ ಹಂಗಿದ್ರೆ ಯು ಗೈಸ್ ಆರ್ ರೆಡಿ ಫಾರ್ ಟು ವಾಚ್ ದಿಸ್ ಎಪಿಸೋಡ್? ಕಮ್ ಆನ್ ಗೈಸ್. ಎನರ್ಜಿನೇ ಡಿಫ್ರೆಂಟ್ ಅಲ್ಲ ಸರ್ ಇದಕ್ಕೆ? ಕರೆಕ್ಟ್. ನಿಮ್ಮ ಈ ಜರ್ನಿಯಲ್ಲಿ ತುಂಬಾ ಮೆಮೊರೇಬಲ್ ಏನಾದ್ರು ಮೂಮೆಂಟ್ ಇದೆಯಾ ಸರ್? ಒಂದ್ಸಲ ಏನಾಯ್ತಂದ್ರೆ, ನಂಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಮಾಡ್ಬಿಟ್ಟಿದ್ರು. ಸೊ ನಾನು ಯಾವುದೋ ಒಂದು ಸಣ್ಣ ಹುಡುಗನೋ ಹುಡುಗಿನೋ ಅದು ಮರ್ತಿದ್ದೀನಿ ನಾನು, ಪರ್ಫಾರ್ಮೆನ್ಸ್ ಇತ್ತು. ನಾವು ಹೋಗ್ಬಿಟ್ಟು ಇದೀಗ ವೇದಿಕೆಯಲ್ಲಿ ಮೂರ್ತಿ ಚಿಕ್ಕದಾದರೂ ಅಲ್ಲ, ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ. ನಾನು ಏನೋ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಆ ಸಾಲನ್ನ. ಸೊ ನನಗೆ ಹೀಗೆ ಹೇಳಿ ಹಿಂದೆ ಬಂದವನು, ಮೈ ಗುಡ್ನೆಸ್ ಏನಿದು ತಪ್ಪು ಹೇಳಿ ಬಂದ್ಬಿಟ್ನಲ್ಲ ಅಂತ. ಆಕ್ಚುಯಲ್ ವರ್ಡ್ ಇರೋದು, ಸೆಂಟೆನ್ಸ್ ಇರೋದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ. ನಾನು ಉಲ್ಟಾ ಹೇಳ್ಬಿಟ್ಟಿದ್ದೀನಿ, ಕೀರ್ತಿ ಚಿಕ್ಕದಾದರೂ ಮೂರ್ತಿ ದೊಡ್ಡದು ಅಂತ. ನಾನು ಏನಪ್ಪ ಮಾಡೋದಿದು, ಹಾ. ಸೊ ಆಮೇಲೆ ಮತ್ತೆ ಹಿಂದೆ ಬಂದವನು, ಸರಿ ಆಯ್ತು ಅಂತ ಹೇಳಿ ಒಂದು ಫ್ರಾಕ್ಷನ್ ಆಫ್ ಮೂಮೆಂಟ್ ಅದು ಮುಗಿಲಿ, ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ನ ಪಾಡಿಗೆ ನಾನು ಇದ್ದವನು ವಾಪಸ್ ಹೋದೆ. ಓಕೆ, ಹೌದು, ನೀವ್ ಎಲ್ರೂ ಕೂಡ ಕೂತ್ ಎಂಜಾಯ್ ಮಾಡ್ತಾ ಇದ್ದೀರಾ ಕಾರ್ಯಕ್ರಮನ. ಎಷ್ಟು ಜನ ಒಬ್ಬ ನಿರೂಪಕರು ಇಷ್ಟು ಕಷ್ಟಪಟ್ಟು ಶ್ರದ್ಧೆಯಿಂದ ನಿರೂಪಣೆ ಮಾಡ್ತಾ ಇರ್ತಾರೆ, ನನ್ನ ಮಾತು ನೀವೇನಾದ್ರು ಕೇಳಿಸ್ಕೊಳ್ತಾ ಇದ್ದೀರಾ? ಎಷ್ಟು ಜನ ಕೇಳಿಸ್ಕೊಂಡ್ರಿ? ಕೈ ಎತ್ತಿ ಮೇಲೆ ಅಂತ ಹೇಳಿದೆ ನಾನು. ಒಂದಷ್ಟು ಜನ ಯಾರ್ಯಾರೋ ಕೈ ಎತ್ತಿದ್ರು. ನಾನು ಏನು ಹೇಳಿದೆ ಹೇಳಿ ಅಂತ ಅಂದೆ. ಹಾ, ಅದೇ ಸರ್, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು. ನಾನಂದೆ, ನೋಡಿದ್ರಾ, ನೀವು ನನ್ನ ಮಾತು ಕೇಳಿಲ್ಲ ಅಂತ ಗೊತ್ತಾಯ್ತು. ನಾನು ನಿಮ್ಮನ್ನ ಟೆಸ್ಟ್ ಮಾಡಕ್ಕೋಸ್ಕರನೇ ಬೇಕಂತಲೇ ನಾನು ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು ಅಂತ ಹೇಳಿ ನಾನು ಒಳಗಡೆ ಹೋಗಿದ್ದೆ. ನೀವು ನೋಡಿ ನನ್ನ ಮಾತೇ ಕೇಳ್ತಾ ಇಲ್ಲ. ಅದಕ್ಕೆ ಹೇಳೋದು, ನಾವು ನಿರೂಪಕರು ಯಾವತ್ತು ಥ್ಯಾಂಕ್ಲೆಸ್ ಜಾಬ್ ತರನೇ ಇರ್ತೀವಿ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ನಮ್ಮ ಮಾತು ಕೇಳಿಸ್ಕೊಳ್ಳಿ, ನಮಗೂ ಒಂದೆರಡು ಚಪ್ಪಾಳೆ ಕೊಡಿ ಅಂತ ಹೇಳಿ ನಾನು ಎಲ್ಲ ಚೇಂಜ್ ಮಾಡ್ಬಿಟ್ಟು ಪ್ರೆಸೆಂಟ್ ಮಾಡಿದ್ದೆ. ಅಂದ್ರೆ ಈ ಚಾಕಚಕ್ಯತೆನೂ ಬೇಕಿದೆ. ಅಂದ್ರೆ ಹಂಗಂತ ನಾವ್ ಯಾವಾಗ್ಲೂ ತಪ್ಪು ಮಾಡ್ಬೇಕು, ಆ ತಪ್ಪು ಮಾಡಿನ ಪ್ಯಾಚ್ ಅಪ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ ಕೆಲಸ. ವಿ ಶುಡ್ ಬಿ ವೆರಿ ಮಚ್ ಅಲರ್ಟ್. ಏನೇ ಟೆನ್ಷನ್ಸ್ ಇದ್ರೂ ಕೂಡ ನಿರೂಪಕರ ಮೇಲೆ ತುಂಬಾ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಮನುಷ್ಯ ಅಂದ ತಕ್ಷಣ ಎಲ್ಲಾ ಸಮಸ್ಯೆಗಳು ಇರುತ್ತೆ. ಈ ಸಮಸ್ಯೆಗಳನ್ನ ನುಂಗಿ ಹೇಗ್ ಸರ್ ಅದು ವೇದಿಕೆ ಮೇಲೆ ಹೋಗೋದು, ಅಥವಾ ಒಂದು ಕಾರ್ಯಕ್ರಮ ನಿರೂಪಣೆ ಮಾಡೋದು, ಅಥವಾ ಹಾಡಾಡೋದು, ಅದ್ ಹೆಂಗಿರುತ್ತೆ ಆ ಚಾಲೆಂಜ್? ಆ ತರದ್ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಇಲ್ಲ, ನನಗೆ ತುಂಬಾ ಆಗಿದೆ. ಯಾಕಂದ್ರೆ ನಾನು ಮಧ್ಯದಲ್ಲಿ ಏನಂತ ಹೇಳಿದ್ರೆ, ನಾನು ಉದಯ ಟಿವಿನಲ್ಲಿದ್ದು ಅದರಿಂದ ರಿಸೈನ್ ಮಾಡಿ ಹೊರಗಡೆ ಬಂದಾದ್ಮೇಲಿಂದ ಫೇಸ್ ವ್ಯಾಲ್ಯೂ ಇದ್ದದ್ರಿಂದ ನನಗೆ ತುಂಬಾ ಸೀರಿಯಲ್ಸ್, ಸಿನಿಮಾ ಆಫರ್ ಬಂತು. ಸೊ ಅವಾಗ ನಾನಂದ್ರೆ ನನಗೆ ಗೊಂದಲದಲ್ಲಿದ್ದೆ ನಾನು. ಅಂದ್ರೆ ನಾನು ಚೂಸ್ ಮಾಡ್ಬೇಕಾ ಬೇಡವಾ ಅಂತ. ಆಯ್ತು ಅಂತ ಹೇಳಿ ಕೆಲವುದನ್ನ ಒಪ್ಕೊಂಡಿದ್ದೆ ನಾನು. ಒಪ್ಕೊಂಡು ಮಾಡೋಂಥ ಟೈಮಲ್ಲಿ ಒಂದು ಸಿನಿಮಾದ ಆಫರ್ ಬಂತು. ಸಿನಿಮಾ ಮಾಡ್ತಾ ಇದ್ವಿ. ಸಿನಿಮಾ ಒಂದು ಶೆಡ್ಯೂಲ್ ಮುಗೀತು. ಶೂಟಿಂಗ್ ಮುಗಿಸಿ ವಾಪಸ್ ಬರ್ಬೇಕಾದ್ರೆ ಐ ಮೆಟ್ ವಿತ್ ಮೇಜರ್ ಆಕ್ಸಿಡೆಂಟ್. ಸೊ ನಾವು ಬದುಕಿದ್ದೇ ಹೆಚ್ಚವತ್ತು. ಸೊ ಆ ಥರದೊಂದು ಆಕ್ಸಿಡೆಂಟ್. ಸೊ ಅದಾದ್ಮೇಲಿಂದ ಬಂದ್ಮೇಲೆ ನನ್ನ ಜೀವನ ನೆಕ್ಸ್ಟ್ ಏನು ಅನ್ನೋ ತರ. ಸೊ ಇಟ್ ವಾಸ್ ಅ ಬಿಗ್ ಕ್ವೆಶ್ಚನ್ ಮಾರ್ಕ್. ಸೊ ನಾ ಯೋಚನೆ ಮಾಡಿದ್ ಒಂದೇ, ಅಂದ್ರೆ ಮೇಲಿರೋ ಭಗವಂತ ಯಾವುದೋ ಒಂದು ಕಾರಣಕ್ಕೆ ನನ್ನನ್ನ ಇಲ್ಲಿ ಬ್ರೇಕ್ ಹಾಕಿದ್ದಾನೆ. ಸೊ ನಂದು ಮುಂದುವರಿಬೇಕು ಅಂತ ಹೇಳಿದ್ರೆ ಐ ಶುಡ್ ಬಿ ಇನ್ ಎ ಪಾಸಿಟಿವ್ ಮೈಂಡ್ ಸೆಟ್. ನಾನು ಯಾವುದೂ ತಲೆ ಕೆಡಿಸ್ಕೊಳ್ಬಾರ್ದು ಅಂತ. ಸೊ ಅವಾಗ ನಾನು ನನ್ನ ಏನೇ ಸರ್ಜರೀಸ್ ಆಗಿರ್ಲಿ, ನನ್ನ ಏನ್ ಡ್ಯಾಮೇಜ್ ಆಗಿತ್ತು, ಪೇಯ್ನ್ ಇತ್ತು ಒಳಗಡೆ, ಅದೆಲ್ಲಾನು ಬದಿಗಿಟ್ಟೆ ನಾನು. ಆ ಟೈಮಲ್ಲಿ ನನಗೆ ಪ್ರೋಗ್ರಾಮು ಒಬ್ರು ಡಾನ್ಸರ್ದು ಗುರುಗಳದ್ದು ಮಾಡ್ತಾ ಇದ್ದೆ. ಅವ್ರ ಸ್ಟೂಡೆಂಟ್ ಒಂದು ರಂಗಪ್ರವೇಶ. ಸೊ ನಾನು ಅವರಿಗೆ ಸರ್ಗೆ ಪರ್ಸನಲ್ ಆಗಿ ಹೇಳಿದೆ. ಅವ್ರು ಮುಂಚೆ ನನಗೆ ಡೇಟ್ ಹೇಳಿದ್ರು. ನಾನಂದ್ರೆ, ಸರ್ ಈ ತರ ಮೇಜರ್ ಆಕ್ಸಿಡೆಂಟ್ ಆಗಿದೆ, ದಯವಿಟ್ಟು ಪೇರೆಂಟ್ಸಿಗೆ ಹೇಳ್ಬೇಡಿ. ನೀವು ಏನ್ ಮಾಡಿ ಗೊತ್ತಾ, ಅವರು ಅಬ್ರಾಡ್ ಹೋಗ್ಬಿಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ಬಿಡಿ ಅಂತ ಹೇಳಿದೆ ನಾನು. ಅವ್ರು ಏನಂದ್ರೆ, ನಾನೇ ಬೇಕು ಅನ್ನೋ ಡಿಮಾಂಡ್. ಸೊ ಆಮೇಲೆ ಅವ್ರು ಅದೇ ತರ ಹೇಳಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ, ಮುಂಚೆ ಒಂದ್ಸಲ ನಮ್ಮ ಮನೆಗೆ ಬಂದಿದ್ರು. ಸೊ ಹೋಗ್ಲಿ, ಅಟ್ಲೀಸ್ಟ್ ಅವ್ರಿಗೊಂದು ಮನೆಯಲ್ಲಿ ಪೇರೆಂಟ್ಸ್ಗೆ ಇನ್ವೈಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ನನಗೆ ಫೋನು ಮಾಡ್ದಲೆ, ಅಂದ್ರೆ ಬಿಕಾಸ್ ನಾನು ಅಬ್ರಾಡ್ ಇದ್ದೀನಿ ಅನ್ನೋ ಕಾರಣಕ್ಕೆ ನಾನು ಫೋನು ಮಾಡ್ದಲೆ ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟಿದ್ದಾರೆ. ಸೊ ಮನೆಗೆ ಬಂದ್ರೆ ನನ್ನನ್ನು ನೋಡ್ಬಿಟ್ರು. ಅದಕ್ಕೆ ಅಯ್ಯೋ ಯಾಕೆ ಸಾರ್ ಈ ತರ ಸುಳ್ಳು ಹೇಳಿದ್ರಿ ಅಂತ. ಇಲ್ಲ, ನಾನಂದೇ ನೋಡಿ, ನಾನು ಯಾವತ್ತೂ ಸ್ಟೇಜಿಗೆ ಹೋಗಕ್ಕೆ ಇಷ್ಟಪಡೋದು ನನ್ನ ಪಾಸಿಟಿವಿಟಿ ವಿತ್ ಬಿಗ್ ಸ್ಮೈಲ್. ನನಗೆ ಯಾವತ್ತೂ ಎಲ್ಲೋ ಅಲ್ಲಿ ನೋವು ಇಲ್ಲಿ ನೋವು ಅಂತ ಅನ್ಕೊಂಡು ನಾನು ಕುಂತ್ಕೊಂಡು ನನ್ನ ಕೈ ಕಟ್ಕೊಂಡು ನಂಗೆ ಹೋಗಕ್ಕೆ ಇಷ್ಟ ಇಲ್ಲ ಸರ್. ಸೊ ಹಾಗಾಗಿ ನನಗೇನಂತ ಹೇಳಿದ್ರೆ, ನಾನು ಐ ವಿಲ್ ಬಿ ದ ಫೇಸ್ ಆಫ್ ಪಾಸಿಟಿವಿಟಿ. ಸೊ ಹಾಗಾಗಿ ಜನ ನಾನು ನೋಡಿದವರು ಆ ಪಾಸಿಟಿವಿಟಿಯನ್ನು ತೆಗೆದುಕೊಳ್ಬೇಕು. ನನಗೆಲ್ಲೋ ಅಯ್ಯೋ ಪಾಪ ಅವ್ರಿಗೆ ಹಿಂಗಾಗಿದೆಯಂತೆ ಅನ್ನೋದು ನನಗಿಷ್ಟ ಇಲ್ಲ ಅಂತ. ಸರ್ ಇಲ್ಲ ಸರ್, ನೀವು ಬರಲೇಬೇಕು ಅಂತ ಹೇಳಿ ಆ ಹುಡುಗಿಯು ಫೋನ್ ಮಾಡಿ ನಿಮ್ಗೇನು ಫೆಸಿಲಿಟೀಸ್ ಬೇಕು ಬನ್ನಿ ಅಂತ ಹೇಳಿದ್ರು.
ನನಗದು ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ. ನನಗೆ ಏನ್ ಮಾಡೋದು ಗೊತ್ತಾಗದೆ ಫೈನಲಿ ಓಕೆ ಅಂತ ಒಪ್ಕೊಂಡಾಗ ಲಿಟ್ರಲಿ ಐ ವಾಸ್ ಲೈಕ್ ಎ ರೋಬೋ. ಅಂದ್ರೆ ನನ್ನ ಕಾಲ್ ಸರ್ಜರಿ ಆಗಿತ್ತು. ಸೊ ನನಗೆ ಪಾದದಿಂದ ಹಿಡಿದು ನನ್ನ ಈ ತೊಡೆವರೆಗೂ ಪೂರ್ತಿ POP ಹಾಕಿದ್ರು. ಸೊ ನಾನು ಫೋಲ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅವರು ಪಾಪ ಪರ್ಸ್ನಲ್ ಆಗಿ ಕಾರ್ ಕಳ್ಸಿಕೊಟ್ಟು, ಅದು KGF ಪ್ರೋಗ್ರಾಮ್ ಆಗಿದ್ದು. ಹೋದಾಗ ಅದು ನನಗೋಸ್ಕರನೇ ಹಿಂಗೆ ಸೀಟ್ ಅರೇಂಜ್ಮೆಂಟ್ಸ್ನ ಇಲ್ಲಿ ಹಾಕಿ ನನ್ನ ಕಾಲ್ ಪೂರ್ತಿ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋ ಥರ ಆ್ಯಂಡ್ ಪೋಡಿಯಮ್ ಎದ್ದು ನಿಂತಾಗ ಕರೆಕ್ಟಾಗಿ ಆಡಿಯನ್ಸಿಗೆ ಕಾಣಿಸೋ ಥರ ಈ ಥರ ಮಾಡಿದ್ದು. ಸೊ ನಾನು ಪ್ರತಿ ಅನೌನ್ಸ್ಮೆಂಟಲ್ಲೂ ಹಿಂಗೆ ರೋಬೋ ಥರ ಮೇಲೆ ಎದ್ದು ನಿಲ್ಲೋದು, ಅನೌನ್ಸ್ ಮಾಡೋದು, ಮತ್ತೆ ಹಿಂಗೆ ಕೆಳಗಡೆ ಕೂತ್ಕೊಳ್ಳೋದು. ಸೊ ಹೀಗೆ ಇಡೀ ಶೋ ಮಾಡಿ ಬಂದೆ ಆ್ಯಂಡ್ ದೇ ಆರ್ ಆಲ್ ಹ್ಯಾಪಿ. ಬಟ್ ನನಗೆ ವೈಯಕ್ತಿಕವಾಗಿ ಆ ನೋವುಗಳನ್ನು ಬೇರೆಯವ್ರ ಮುಂದೆ ತೋರಿಸ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾವು ಯಾವತ್ತೂ ಫೇಸ್ ಆಗಿ ನಿಲ್ಲೋದೇನಂತ ಹೇಳಿದ್ರೆ ಒಳ್ಳೆ ವಿಚಾರಗಳನ್ನ ಕನ್ವೆ ಮಾಡೋದಕ್ಕೆ. ಒಬ್ಬ ನಿರೂಪಕ ಅಂತ ಹೇಳಿದಾಗ ಬರೀ ಕಾರ್ಯಕ್ರಮಕ್ಕೆ ಸೇತುವೆ ಆಗಿರೋದಿಲ್ಲ. ನಮ್ಮ ಮಾತುಗಳನ್ನ ಕೇಳಿದಾಗ ಅವ್ರು ಖುಷಿ ಪಟ್ಟು ಅವ್ರೊಂದಷ್ಟು ಏನಾದ್ರೂ ತಗೊಂಡು ಹೋಗ್ಬೇಕು ಮನೆಗೆ. ಇದು ನಾನು ಹಾಕೊಂಡಿರುವಂತ ಫಾರ್ಮುಲಾ. ಓಕೆ. ಸೊ ಎನರ್ಜಿ ಬೂಸ್ಟ್ ಅಂತ ಈಗ ನೀವು ಹೇಳಿದ್ರಿ, ಎನರ್ಜಿ ಪಬ್ಲಿಕ್ಗೂ ಬೂಸ್ಟ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಸೊ ನಿಮಗೆ ಎನರ್ಜಿ ಬೂಸ್ಟ್ ಮಾಡೋದು ವಿಷಯ ಏನ್ ಸರ್? ಅಂತದ್ ಏನೂ ಇಲ್ಲ. ನನಗೇನಂತ ಹೇಳಿದ್ರೆ ಕಾರ್ಯಕ್ರಮ ಇದೆ ಅಂತ ಹೇಳೋದೇ ನನ್ನ ಎನರ್ಜಿ. ವೇದಿಕೆಯಲ್ಲಿ ನಿಲ್ಲೋದು ಡಬಲ್ ಎನರ್ಜಿ. ನನಗೆ ಯಾವ ಅಭ್ಯಾಸನೂ ಇಲ್ಲ. ಕಾಫಿ, ಟೀ ಆಗ್ಲಿ ಬೇರೆ ಯಾವ ಅಭ್ಯಾಸ ಇಲ್ಲ. ಅದಕ್ಕೆ ನನ್ನ ಫ್ರೆಂಡ್ಸ್ ರೇಗಿಸ್ತಾ ಇರ್ತಾರೆ, ಯು ಆರ್ ಅನ್ಫಿಟ್ ಫಾರ್ ದಿಸ್ ಪ್ರೊಫೆಷನ್ ಅಥವಾ ಮೀಡಿಯಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನಾನು ಅದನ್ನೇ ಅವ್ರಿಗೆ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್ಗೆ, ಅಲ್ಲಪ್ಪ ನೀವೆಲ್ಲ ಮಾಡ್ತೀರಾ ಅಂತ ಹೇಳಿ ನಾನ್ ಮಾಡ್ಬೇಕು ಅಂತಿಲ್ಲ. ಅಂಡ್ ನಾನ್ ಫ್ರಾಕ್ಷನ್ ಆಫ್ ಮೂಮೆಂಟ್ ಅಲ್ಲಿ ನಿಮ್ ತರ ಆಗ್ತೀನಿ, ಅದ್ರ ನೀವ್ ನಂತರ ಆಗಕ್ಕಾಗತ್ತಾ? ಇಲ್ಲ. ನಾನು ಹಾಗಾಗಿ ನಾನು ಯಾವುದೇ ಶೋಸ್ಗೆ ಹೋಗ್ಲಿ ಅಥವಾ ನಾನು ಆಕ್ಟಿಂಗ್ ಅಲ್ಲಿ ಇರ್ಬೋದು, ಯಾವುದೇ ಪ್ರೊಫೆಷನ್ ನಾನು ಏನೇನ್ ಮಾಡ್ತೀನಲ್ಲ ಎಲ್ಲಾ ಕಡೆನೂ ಅಷ್ಟೇ ಹೆಣ್ಮಕ್ಳನ್ನ ಅವ್ರವ್ರ ಪೇರೆಂಟ್ಸು ಶ್ರೀನಿವಾಸ್ ಜೊತೆ ಇದ್ರೆ ಅವ್ರು ಸೇಫ್ ಅಪ್ಪ, ನಾವ್ ಯಾರು ಜೊತೆಗೆ ಬರೋದೇ ಬೇಕಿಲ್ಲ ಅಂತ. ಬಿಕಾಸ್ ನಾನು ನನ್ನ ಮನೆಯವ್ರ ತರ ನಾನು ಅವ್ರನ್ನ ಟ್ರೀಟ್ ಮಾಡಿ ಅವ್ರವ್ರನ್ನ ಸೇಫ್ ಆಗಿ ಕಳಿಸ್ಕೊಡೋದು, ಕರ್ಕೊಂಡು ಹೋಗ್ಬರೋದು ಎಲ್ಲ ತಗೊಳ್ತೀನಿ. ಅಂಡ್ ನಮ್ಮನೆಯ ನಂಬಿಕೆ ಬಗ್ಗೆ ನಾನು ಹೇಳ್ಬೇಕು. ಯಾವುದೋ ಒಂದು ಇವೆಂಟ್ ಮ್ಯೂಸಿಕ್ ಶೋ, ಅದು ಸಿಂಗರ್, ಫಿಮೇಲ್ ಸಿಂಗರು ಔಟ್ ಆಫ್ ಸ್ಟೇಷನ್ ಎಲ್ಲೋ ಇರೋದು. ಸೊ ಬೆಂಗಳೂರಲ್ಲಿ ಆದಂಥ ಪ್ರೋಗ್ರಾಮು ರಾತ್ರಿ 12 ಗಂಟೆನೋ 1 ಗಂಟೆ ಆಗೋಯ್ತು. ಸೊ ಅದು ನನ್ನ ಏರಿಯಾಗ ನಿಯರೆಸ್ಟ್ ಇತ್ತು. ಸೊ ಅವ್ರು ತುಂಬಾ ದೂರ ಹೋಗ್ಬೇಕಿತ್ತು. ಇಷ್ಟೊತ್ತಿನಲ್ಲಿ ಟ್ರಾವೆಲ್ ಮಾಡಕ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡಬೇಕು ಅನ್ನೋಂಥ ಗೊಂದಲದಲ್ಲಿದ್ರು. ನಾನು ಅದಕ್ಕೆ ಹೇಳಿದೆ, ಇಫ್ ಯು ಡೋಂಟ್ ಮೈಂಡ್ ನೀವು ನನ್ನ ಮನೆಗೆ ಬರ್ಬೋದು, ಯು ಕ್ಯಾನ್ ಸ್ಟೇ, ರಾತ್ರಿ ಇದ್ದು ನೀವು ಬೆಳಗ್ಗೆ ಹೋಗ್ಬೋದು ಅಂತ. ಅಲ್ಲ ನಿಮ್ಮ ಮನೇಲಿ ಏನು ಅನ್ಕೊಳ್ತಾರೆ? ನಾನಂದೆ, ನಮ್ಮ ಮನೆಯಲ್ಲಿ ಎಲ್ರಿಗೂ ಕಾನ್ಫಿಡೆನ್ಸ್ ಇದೆ. ಇದು ಮದ್ವೆಗೆ ಮುಂಚೆ ಅಂದ್ರೆ ಕಾನ್ಫಿಡೆನ್ಸ್ ಇದೆ, ನಾನೇನು ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಏನಿಲ್ಲ ಅಂತ. ಯು ವೋಂಟ್ ಬಿಲೀವ್ ಪ್ರಜ್ಞಾ ಅವ್ರೆ, ರಾತ್ರಿ 1 ಗಂಟೆನೋ 1:15 ಟೈಮ್ ಆಗಿದೆ. ನಾ ಬೆಲ್ ಮಾಡಿದ್ರೆ ಅಮ್ಮ ಬಂದು ಬಾಗಿಲು ತೆಗೆದ್ರು. ಸೊ ಅವರು ಫಿಮೇಲ್ ಸಿಂಗರ್ ಜೊತೆನಲ್ಲಿದ್ರು. ಬಾಗಿಲು ತೆಗೆದ್ರು, ಬನ್ರಪ್ಪ ಒಳಗಡೆ ಬನ್ನಿ ಅಂತ ಅಂದ್ರು. ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳಿದ್ರು. ಆಯ್ತು, ಓಕೆ. ಸೊ ಗೆಸ್ಟ್ ರೂಮ್ ಇದೆ, ಸೊ ಅವ್ರಿಗೆ ಅಲ್ಲಿ ಅರೇಂಜ್ ಮಾಡ್ಬಿಟ್ಟು ಸರಿ ಮಲ್ಕೊಳಕ್ ಹೇಳಪ್ಪ ಅಂತ ಹೇಳಿ ಅವರು ಹೋಗಿ ಮಲ್ಕೊಂಡ್ರು. ನನ್ನ ಪಾಡಿಗೆ ನನ್ನ ರೂಮಿಗೆ ಹೋದೆ. ಸೊ ನಾನು ಈ ವಿಚಾರಗಳಿಗೆ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂದ್ರೆ ಅವ್ರು ಹಾಕೊಟ್ಟಂತ ಸಂಸ್ಕಾರ ನಾನು ಕ್ಯಾರಿ ಮಾಡ್ತಾ ಇರೋದು ನಂದು ಇರ್ಬೋದು, ಬಟ್ ಅವ್ರ ಅವತ್ತು ನನಗೆ ಆ ತರ ಹೇಳ್ಕೊಟ್ಟಿಲ್ದೇ ಇದ್ರೆ ನಾನು ಈ ತರ ಇರ್ತಾ ಇರ್ಲಿಲ್ಲ. ಸೊ ಹಂಗಾಗಿ ನಾನು ಬುಗ್ಬ್ರಹ್ಮ ಈ ಪ್ಲಾಟ್ಫಾರ್ಮ್ ಮೂಲಕ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ ಯು ಸೋ ಮಚ್, ದೊಡ್ಡ ನಮಸ್ಕಾರ. ನಾನು ಆಕ್ಚುಲಿ ಥ್ಯಾಂಕ್ ಯು ಹೇಳ್ಬೇಕು. ಇಷ್ಟು ಒಳ್ಳೆ ಅದ್ಭುತ ನಿರೂಪಕರನ್ನ, ಟ್ಯಾಲೆಂಟೆಡ್ ಆರ್ಟಿಸ್ಟ್ ಅನ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಮ್ಮ. 5 ಬೆಸ್ಟ್ ಅಡ್ವಾಂಟೇಜ್ ಅಂಡ್ 5 ಡಿಸ್ಅಡ್ವಾಂಟೇಜಸ್ಗಳು ಆಸ್ ಅ ನಿರೂಪಕನಾಗಿ ಏನೆಲ್ಲ ಫೇಸ್ ಮಾಡ್ಬೇಕಾಗತ್ತೆ ಅಂತ ಹೇಳ್ಬೋದಾ? ಎಸ್. ಫಸ್ಟ್ಲಿ ನಾನು ಹೇಳ್ಬೇಕಾಗಿರೋದು, ನಿರೂಪಕರು ಅಂತ ಹೇಳಿದ್ರೆ ವಿಲ್ ಬಿ ಕಿಂಗ್ ಆನ್ ದ ಸ್ಟೇಜ್. ಆಯ್ತಾ? ಆಮೇಲೆ ನಾವು ಯಾವುದೇ ವೇದಿಕೆಗೆ ಬರುವಂತ ಗಣ್ಯ ವ್ಯಕ್ತಿಗಳಿರ್ತಾರಲ್ವಾ, ಅವರನ್ನ ಅತ್ಯಂತ ಹತ್ತಿರದಿಂದ ಆಪ್ತವಾಗಿ ಮಾತಾಡಿಸುವಂತ ಅವಕಾಶ ಇರುತ್ತೆ. ಅಂಡ್ ಆಮೇಲೆ ಎಲ್ಲರೂ ಎಲ್ಲಾ ವೇದಿಕೆಯನ್ನು ನಿರೂಪಣೆ ಮಾಡಕ್ ಆಗೋದಿಲ್ಲ. ಸೊ ನಾನೊಬ್ಬ ವರ್ಸಟೈಲ್ ಆಂಕರ್ ಇರೋದ್ರಿಂದ ನಾನು ಎಲ್ಲಾ ಜಾನರಿನ ನಿರೂಪಣೆಯನ್ನ ಮಾಡ್ತಾ ಇದ್ದೀನಿ. ಸೊ ಅಂದ್ರೆ ಅದು ನನ್ನ ಇನ್ನೊಂದು ಸ್ಟ್ರೆಂತ್ ಅಂತ ನಾನು ಹೇಳ್ಕೊಳ್ತೀನಿ. ಹಾಗೆ ವೇದಿಕೆಯಲ್ಲಿ ನಿಂತಾಗ ನಾನು ಪಾಂಡಿತ್ಯ ತೋರಿಸ್ದೆ, ನನ್ನ ಅನುಭವಕ್ಕೆ ಬಂದಿದ್ದನ್ನ ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡಿ ನಾನು ಯಾರನ್ನ ಹೇಗೆ ಪ್ರವೋಕ್ ಮಾಡಕ್ ಸಾಧ್ಯ ಇದೆ, ಅಂದ್ರೆ ಭಾಷೆಯ ಕಲಿಕೆ ಬಗ್ಗೆ ಇರ್ಬೋದು, ಭಾಷೆನ ತಿಳಿಸ್ಕೊಡೋದಿರ್ಬೋದು, ಅಥವಾ ಏನೋ ಒಂದು ಮೆಸೇಜ್ ನ ಕನ್ವೆ ಮಾಡೋದಿರ್ಬೋದು, ಇದಿಷ್ಟನ್ನು ನಾನು ಮಾಡಕ್ ಸಾಧ್ಯ ಇದೆ ಒಬ್ಬ ನಿರೂಪಕನಾಗಿ. ಹಾಗೆ ಮತ್ತೊಂದು ಅಂತ ಹೇಳಿದ್ರೆ, ಒಬ್ಬ ಆರ್ಗನೈಸರ್ ನಿರೂಪಕರನ್ನ ನಂಬಿ ಅವರಿಗೊಂದಷ್ಟು ಹಣ ಕೊಡ್ತಾರೆ.
ಆ ಹಣಕ್ಕೆ ನೀ ಏನ್ ಕೆಲಸ ಮಾಡ್ತೀಯ ಅಂತ. ಆದ್ರೆ ಎಲ್ಲಾ ವೇದಿಕೆಯಲ್ಲೂ ಅಷ್ಟೇ ಹಣ ಇರೋದಿಲ್ಲ. ಅಂದ್ರೆ ಯಾರೋ ಒಬ್ರು ತುಂಬಾ ಕಡಿಮೆಗೆ ಕರೆದಿರ್ತಾರೆ, ಇನ್ನೊಬ್ರು ಜಾಸ್ತಿ ಕೊಟ್ಟಿರ್ತಾರೆ, ಏನೇ ಇರ್ಬೋದು. ಬಟ್ ನಿಮಗಲ್ಲಿ ದುಡ್ಡು ಮ್ಯಾಟರ್ ಆಗೋದಿಲ್ಲ. ನೀನು ವೇದಿಕೆಯಲ್ಲಿ ನಿಂತಾಗ ಕಲಾದೇಗುಲ ಶ್ರೀನಿವಾಸ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರು ಕಾರ್ಯಕ್ರಮ ಸಕ್ಸಸ್ ಮಾಡಿಯೇ ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಲ್ಲ, ಅದನ್ನ ನಾನು ಮುಂದುವರಿಸೋ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಸೊ ಇದೆಲ್ಲವೂ ಒಂದ್ ರೀತಿಯ ಪಾಸಿಟಿವ್ ವಿಚಾರಗಳು. ಸೊ ನೆಗೆಟಿವ್ ಅಂದ್ರೆ ನಾನು ಆಗ್ಲೇ ಮಾತಾಡ್ತಾನೆ ಹೇಳ್ಬಿಟ್ನಲ್ಲ ಎಷ್ಟೊಂದು. ಅಂದ್ರೆ ಒಂದೊಂದ್ಸಲ ಏನಾಗತ್ತೆ, ನಾವು ಕಾರ್ಯಕ್ರಮ ಶುರು ಮಾಡೋವರ್ಗುನು ಸಾರ್ ಎಲ್ಲಿದ್ದೀರಾ ಅಂತ ಫೋನ್ ಮಾಡ್ತಾನೆ ಇರ್ತಾರೆ ಆರ್ಗನೈಸರ್ಸ್. ಸೊ ಮಾಡಿ ನಾವು ಬಂದ ಮೇಲೆ ಒಂದು ಹಂತಕ್ಕೆ ಬಂದಾದ್ಮೇಲಿಂದ ಅದಾದ್ಮೇಲೆ ಅವ್ರು ಏನೋ ಅಂದ್ರೆ ಮೇನ್ ಯಾರ್ಯಾರೋ ಗೆಸ್ಟ್ಗಳು ಬಂದು ಅವ್ರು ಹೊರಡೋದು ಅದೆಲ್ಲ ಇರುತ್ತೆ. ಅದಾದ್ಮೇಲೆ ನಮಗೆ ಏನು ವಿಚಾರಗಳು ಫ್ಲೋ ಹೇಳೋದಕ್ಕೂ ಯಾರು ಇರೋದಿಲ್ಲ, ನಾವೇ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅಂಡ್ ಪ್ಲಸ್ ಏನಂತ ಹೇಳಿದ್ರೆ ಆಮೇಲೆ ಪೇಮೆಂಟ್ ವಿಚಾರಕ್ಕೆ ನಾವು ಅವ್ರ ಹಿಂದೆ ಬಿಡಬೇಕು. ಅವರು ಸರ್ ಕಳಿಸ್ತೀನಿ ಸರ್, ಪರವಾಗಿಲ್ಲ ಸರ್, ಅಯ್ಯೋ ಬಿಡಿ ಸರ್, ಏನ್ ಹಿಂಗ್ ಮಾಡ್ತಾ ಇದ್ರಿ ನೀವು, ಕೊಡಲ್ವಾ, ಅದು ಇದು ಅಂತ ಎಲ್ಲ ಈ ತರ ಮಾತಾಡ್ಬಿಡ್ತಾರೆ. ನಮಗೆ ಅದೇ ಬ್ರೆಡ್ ಅಂಡ್ ಬಟರ್ ಅಂದಾಗ ಅದನ್ನ ಅವರು ಯೋಚನೆ ಮಾಡಬೇಕು. ಈಗ ಕರೆಯೋದಕ್ ಗೊತ್ತಿದೆ, ಅದನ್ನ ಕ್ಲಿಯರ್ ಮಾಡಕ್ ಗೊತ್ತಿರೋದಿಲ್ವಾ, ಈ ತರ ತುಂಬಾ ಜನ ಕೆಲವ್ರು ಮಾಡ್ಬಿಡ್ತಾರೆ. ಅದೊಂದು ಬೇಜಾರ್ ಅನ್ಸುತ್ತೆ. ಆಮೇಲೆ ನಾವು ಎಲ್ಲಾ ಸಂದರ್ಭಗಳಲ್ಲೂ ನಿಂತು ಆನ್ ಸ್ಟೇಜ್ ಅಲ್ಲಿ ವಿಲ್ ಬಿ ಬ್ಯಾಂಗ್, ಅಂದ್ರೆ ಆನ್ ಸ್ಟೇಜ್ ನ ಬ್ಯಾಂಗ್ ಮಾಡ್ತಾ ಇರ್ತೀವಿ. ಆದ್ರೆ ಯಾರೋ ಒಬ್ರು ಬಂದು ಅವ್ರು ಯಾರನ್ನೋ ನಾವ್ ಏನೋ ಒಂದು ಥ್ಯಾಂಕ್ಸ್ ಹೇಳಿ ಮಾತಾಡಿಸ್ಬೇಕು ಅಂತ ಹೇಳಿದಾಗ ತುಂಬಾ ಜನ ನಮ್ಮನ್ನ ಹತ್ರ ಹೋಗಕ್ ಬಿಡಲ್ಲ. ಅಂದ್ರೆ ಏನೋ ನಾವು ಯಾರೋ ಏನೋ ಕೋಮುವಾದಿಗಳೋ ಅಥವಾ ಉಗ್ರಗಾಮಿಗಳೋ ಇನ್ಯಾರೋ ಅನ್ನೋ ತರ ತಡೆದು ಬಿಡ್ತಾರೆ. ಸೊ ಅದು ಒಂದೊಂದ್ಸಲ ತುಂಬಾ ಬೇಜಾರಾಗತ್ತೆ. ಆಮೇಲೆ ಮೀನ್ ವೈಲ್ ನನಗೆ ಇನ್ನೊಂದು ತುಂಬಾ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ, ಒಂದೇ ವೇದಿಕೆಯಲ್ಲಿ ಮೇಲ್ ಅಂಡ್ ಫಿಮೇಲ್, ನಾನು ಯಾರ್ದು ಹೆಸರು ಹೇಳಕ್ ಇಷ್ಟಪಡಲ್ಲ, ಮೇಲ್ ಅಂಡ್ ಫಿಮೇಲ್ ಕಾಂಬಿನೇಷನ್ ಅಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಫಿಮೇಲ್ ಆಂಕರ್ಗೆ ಒಂದು ಪೇಮೆಂಟ್ ಇರುತ್ತೆ, ನನಗೊಂದು ಪೇಮೆಂಟ್ ಇರುತ್ತೆ. ಇದು ತುಂಬಾ ಬೇಜಾರಿನ ಸಂಗತಿ. ಅಂದ್ರೆ ನಾ ಹೇಳೋದೇನಂದ್ರೆ, ನೀವು ಇಂಡಿವಿಜುವಲ್ ಆಗಿ ಕರೆಸಿದಾಗ ನೀವು ಏನಾದ್ರೂ ಮಾಡಿ, ಆದ್ರೆ ಒಂದು ವೇದಿಕೆಯನ್ನ ಇಬ್ರೂ ಸೇರಿ ನಿರೂಪಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅರ್ಹತೆ ಇಬ್ರಿಗೂ ಸಮಾನವಾಗಿದೆ ಅಂತಾನೆ ಕರೆದಿದ್ದೀರಾ ಅಂದಮೇಲೆ, ಹೌದು ಅನುಭವಗಳು ಬೇರೆ ಇರ್ಬೋದು, ವರ್ಷಗಳು ಬೇರೆ ಇರ್ಬೋದು, ಆದ್ರೆ ಅಟ್ಲೀಸ್ಟ್ ನ್ಯಾಯ ಕೊಡೋ ರೀತಿನಲ್ಲಿ ಪೇಮೆಂಟ್ಸ್ ಇರಬೇಕು. ಆದ್ರೆ ಅದನ್ನ ಎಷ್ಟೋ ಕಡೆ ಮಾಡೋದಿಲ್ಲ. ಅದು ನನಗೆ ತುಂಬಾ ಬೇಜಾರು ಅನ್ಸುತ್ತೆ. ಆಮೇಲೆ ತುಂಬಾ ಸಲ ಒಂದು ಬಾಟಲ್ ನೀರ್ಗೆ ಪರದಾಡಿದೀವಿ, ನೀರ್ ಬೇಕು ಅಂದಾಗ, ಯಾಕಂದ್ರೆ ನಾವು ಸ್ಟೇಜ್ ಬಿಟ್ಟು ಹೋಗೋಂಗಿಲ್ಲ ಕೆಳಗಡೆಗೆ. ಆಮೇಲೆ ಇಡೀ ಶೋನಲ್ಲಿ ಕೂರಕ್ ಒಂದು ಕುರ್ಚಿ ಇರಲ್ಲ, ನಾವು ಕೇಳಿದ್ರೆ ಕೊಡೋದೇ ಇಲ್ಲ. ಅಂದ್ರೆ ಸ್ಟೇಜ್ ಪೂರ್ತಿ ಏನೇನೋ ಬೇರೆ ಜಂಬಲ್ ಆಗಿದೆ, ಕಷ್ಟ ಸಾರ್ ಇಲ್ಲಿ, ಅಯ್ಯೋ ಹಾಕೊಂಡು ನೀವು ಕೂತ್ಕೊಂಡ್ಬಿಟ್ರೆ ಹೇಗೆ ಸಾರ್ ಅಂತ ಈ ಥರದ್ದೆಲ್ಲ ಮಾತಾಡ್ತಾರೆ. ಸೊ ಅಂದ್ರೆ ಇಂಥ ಎಲಿಮೆಂಟ್ಸು ಸಣ್ಣ ಸಣ್ಣದೇ ಇದ್ರೂ ಕೂಡ ಎದುರುಗಡೆ ಇರೋರಿಗೆ, ಆ್ಯಂಡ್ ನಾನು ನನ್ನ ಮಾಧ್ಯಮದ ಮಿತ್ರರಿಗೆ ಹೇಳಬೇಕು, ನಾನು ಮಾಧ್ಯಮದವನೇ ಆದರೂ ಕೂಡ ಮಾಧ್ಯಮದವರಿಗೆ ಏನಾಗೋದು ಗೊತ್ತಾ, ತುಂಬಾ ಶೋನಲ್ಲಿ ಬಂದಾಗ ಎದುರುಗಡೆ ಪ್ರಿಂಟ್ ಮೀಡಿಯಾ ಇರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂತ್ಕೊಂಡಿರ್ತಾರೆ. ನಾವು ಒಳಗಡೆ ಏನಾಗ್ತಾರೆ ಅನ್ನೋದನ್ನ ಗಮನಿಸಿ ಒಂದಷ್ಟು ಮಾತಾಡ್ತಾ ಇರ್ತೀವಿ. ಸೊ ಅಂದ್ರೆ ಇಲ್ಲಿ ನಾನು ಬರೀ ಮಾಧ್ಯಮದವರೇ ಅಲ್ಲ, ಬೇರೆಯವರು ಮಾತಾಡ್ತಾರೆ ನಮ್ಮ ಬಗ್ಗೆ. ಅಯ್ಯೋ ಇವ್ರು ಏನಪ್ಪ ನಿಂತ್ಕೊಂಡು ಇಷ್ಟೊಂದು ಪಿಟೀಲ್ ಆಗ್ತಾ ಇದಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾ ಇದಾರಲ್ಲ ರೀ, ಮುಂದೆ ಕಾರ್ಯಕ್ರಮ ನೆಕ್ಸ್ಟ್ ಏನಿದೆ ಅದನ್ನ ಶುರು ಮಾಡ್ಸಕ್ಕಾಗಲ್ವಾ ಅಂತ ಮಾತಾಡೋರು ಇದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಒಳಗಡೆ ಏನಾಗಿದೆ, ನಾನು ಏನ್ ಪ್ಯಾಚ್ ಅಪ್ ಮಾಡ್ತಾ ಇದ್ದೀನಿ ಅಂತ. ನಾವು ಸುಮ್ನೆ ಬಂದು ನಿಂತ್ಕೊಂಡು ಮಾತಾಡೋದಿಲ್ಲ, ಮಾಡೋದಿಲ್ಲ. ನಾವು ವಿಲ್ ಬಿ ಹ್ಯಾಂಡ್ಲಿಂಗ್ ಇನ್ ಎ ಬ್ಯೂಟಿಫುಲ್ ವೇ. ಈಗ ನೀವು ಒಂದು ಅನೌನ್ಸ್ಮೆಂಟ್ ಮಾಡ್ಬಿಟ್ಟು, ಸೊ ಇನ್ನೇನ್ ಗೆಸ್ಟ್ ಬರ್ಬೇಕಿದೆ ಅದಕ್ಕೋಸ್ಕರ ನೀವೆಲ್ಲರೂ ಕಾಯಿರಿ ಅಂತ ಹೇಳ್ಬಿಟ್ಟು ನಾನು ಹಿಂದೆ ಬಂದು ನಿಂತ್ಕೊಂಡ್ರೆ ಒಂದು 5 ನಿಮಿಷ 10 ನಿಮಿಷ ಖಾಲಿ ಇದ್ರೆ ಹೆಂಗಿರುತ್ತೆ ವೇದಿಕೆ? ಸೊ ಅವಾಗ ನಾವೇನೋ ಒಂದಷ್ಟು ಇನ್ಪುಟ್ಸ್ನೋ ಅಥವಾ ಸಂಸ್ಥೆ ಬಗ್ಗೆನೋ ಆ ವ್ಯಕ್ತಿ ಬಗ್ಗೆನೋ ಹೇಳ್ತಾ ಇರ್ತೀವಿ. ಸೊ ಅದಕ್ಕೆ ಈ ತರ ಟಾಂಟ್ ಕೊಡ್ತಾರೆ. ಸೊ ಅದು ಒಂದು ನನಗೆ ಬೇಜಾರು ಅನ್ಸುತ್ತೆ. ಆಮೇಲೆ ಮಾಧ್ಯಮದವರಿಗೆ ಗೊತ್ತಿದೆ ಕಾರ್ಯಕ್ರಮ ಯಾರೋ ಬರ್ಬೇಕಿದೆ ಗಣ್ಯರು, ಅವ್ರು ಬಂದ್ರೇನೆ ದೀಪ ಹಚ್ಚಿ ಉದ್ಘಾಟನೆ ಮಾಡೋದು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ. ಇಷ್ಟಾದ್ರೂ ಕೂಡ ಅಯ್ಯೋ ಶ್ರೀನಿವಾಸ್ ಶುರು ಮಾಡಿಸ್ಬಿಡ್ರಿ ಅಂತ ಹೇಳ್ತಾರೆ. ನಾನು ಸರ್ ಆರ್ಗನೈಸರ್ನ ಹೇಳ್ದೆ, ಅವ್ರು ಕೇಳ್ದೆ, ನಾನು ಹೆಂಗ್ ಸ್ಟಾರ್ಟ್ ಮಾಡ್ಸಕ್ಕಾಗತ್ತೆ ಸರ್, ಅವರು ಗೆಸ್ಟನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ಬರ್ಬೇಕಲ್ವಾ ಅಂತ. ಸೊ ನಂದು ಏನಂದ್ರೆ ಒಂದೇ ಒಂದು ಉದ್ದೇಶ, ನಾನು ಯಾವ ಮಾಧ್ಯಮದವ್ರನ್ನೂ ಕೆಟ್ಟದಾಗ ಮಾತಾಡಬೇಕು ಅಂತ ನಾನು ಈ ವಿಚಾರಗಳನ್ನು ಹೇಳ್ತಾ ಇಲ್ಲ. ಸೊ ಯಾರು ತಪ್ಪು ತಿಳಿಬೇಡಿ, ನಾನು ಐ ವಾಂಟ್ ಟು ಅಡ್ರೆಸ್ ದಿಸ್. ಏನಂತ ಹೇಳಿದ್ರೆ, ಈಗ ಅದೇ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ಮುಖ್ಯಮಂತ್ರಿಗಳು, ಯಾವ್ದಾದ್ರು ಸಚಿವರು, ಇನ್ಯಾರಾದ್ರೂ ಬಂದ್ರೆ ಬರುವಂತ ಕಾರ್ಯಕ್ರಮ ಇದ್ರೆ ವೆಯ್ಟ್ ಮಾಡಲ್ವಾ ನೀವು? ಎಷ್ಟೋ ಕಾರ್ಯಕ್ರಮಗಳು, ನಾನೇ ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ನಾವು 1 hour 2 hour ವೆಯ್ಟ್ ಮಾಡಿದೀವಿ. ಬಿಕಾಸ್ CM ಅಥವಾ ಆ ಥರ ಕ್ಯಾಡರ್ ಇರೋರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿರುತ್ತೆ, ಮುಗಿಸ್ಕೊಂಡು ಬರಬೇಕು ಅಂದಾಗ ತಡ ಆಗತ್ತೆ. ಸೊ ಈ ಲೇಟಾಗಿ ಬಂದಾಗ ಈವನ್ ಅವರು ಕೂಡ ಅಷ್ಟು ಹೊತ್ತು ವೆಯ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಅದನ್ನ ಫೋಟೋ ಕ್ಲಿಕ್ ಮಾಡೋದು, ವಿಡಿಯೋ ಮಾಡೋದು ಮಾಡ್ಕೊಂಡು ಹೋಗ್ತಾರೆ. ಅವಾಗಿರೋ ಪೇಷನ್ಸ್ ಬೇರೆ ಕಾರ್ಯಕ್ರಮಕ್ಕೆ ಬಂದಾಗ ಯಾಕಿರಲ್ಲ? ಅವಾಗ ಏಕಾಏಕಿ ಕೆಳಗಡೆಯಿಂದಾನೆ ಎಲ್ಲರೂ ನನ್ನ ಫ್ರೆಂಡ್ಸೇನೆ ಮಾಧ್ಯಮದವರು. ಸೊ ಏಕಾಏಕಿ ಅದನ್ನ ಕೇಳ್ತಾರೆ, ಶ್ರೀನಿವಾಸ್ ಸ್ಟಾರ್ಟ್ ಮಾಡಿಸ್ರಿ, ಎಷ್ಟೊತ್ರಿ, ಹಚ್ಚಿಸ್ರಿ, ದೀಪ ಹಚ್ಚಿಸ್ರಿ, ನಾವು ಫೋಟೋ ತಗೊಂಡು ಹೋಗ್ಬೇಕು, ಕ್ಯಾರಿ ಮಾಡಬೇಕು ಅಂತ ಹೇಳ್ತಾರೆ.
ಸೊ ಈ ತರದ್ದು ಒಂದೊಂದ್ಸಲ ಸ್ವಲ್ಪ ಕಸಿಬಿಸಿ ಅನ್ಸತ್ತೆ ಅಷ್ಟೇ. ಈಗ ಕರೆಕ್ಟ್. ಈಗ ಮಾತಾಡ್ತಾ ಹೇಳಿದ್ರಿ ಸರ್ ನೀವು ಏನಂತಂದ್ರೆ ಗಂಡ್ಮಕ್ಳು ಅಂತ ಹೇಳಿ ಅಂದ ತಕ್ಷಣ ಒಂದ್ ತರದ ಪೇಮೆಂಟ್ ಅಥವಾ ಎಲ್ಲಾ ವಿಚಾರದಲ್ಲೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡ್ತಾರೆ. ವೆರಿ ಸಿಂಪಲ್, ಟೇಕನ್ ಫಾರ್ ಗ್ರಾಂಟ್. ಕರೆಕ್ಟ್. ಅಧ್ಯಾತ್ಮ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ದೇವ್ರ ನಂಬ್ತೀರಾ ಅಥವಾ ದೈವ ಶಕ್ತಿಯನ್ನು ನಂಬ್ತೀರಾ, ಪೂಜಿಸ್ತೀರಾ, ಹೇಗ್ ಸರ್? ಇನ್ಫ್ಯಾಕ್ಟ್ ತುಂಬಾ ಜನ ನನ್ನ ಈ ಎಪಿಸೋಡ್ ನೋಡ್ತಾ ಇರೋರು, ಅರೆ ಶ್ರೀನಿವಾಸ್ ಇವತ್ತೇನು ಹಣೆಗೆ ಇಡದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ನಾನು ಯಾವಾಗ್ಲೂ ಹಣೆಗೆ ಇಡ್ತೀನಿ. ನಾನು ನಮ್ಮ ಮನೆಯಲ್ಲಿ ಹಾಕೊಟ್ರು ಅಂತ ಸಂಸ್ಕಾರ ಅದು ತುಂಬಾ ಮುಂಚೆಯಿಂದ ಅದೇನೆ. ನನಗೆ ಅದಕ್ಕೆ ತುಂಬಾ ಜನ ರೆಗ್ಯುಲರ್ ಟಚ್ ಅಲ್ಲಿ ಇರುವಂತವ್ರು ನನ್ನನ್ನ ರೇಗಿಸ್ತಾರೆ ಹಣೆಗೆ ಇಟ್ಟಿಲ್ಲ ಅಂದ್ರೆ. ಏನಿದು ಗಂಡಸದ ಮುಂಡೆ ತರ ಇದ್ಯಾ ಅಂತ ಕೇಳ್ತಾರೆ. ಅಯ್ಯೋ ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ಅಂದ್ರೆ ಸುಮ್ನೆ ತೋರ್ಕೆಗೆ ಇಟ್ಕೊಳ್ಳೋದಂತಲ್ಲ, ನಮ್ಮ ಮನೇಲಿ ಹಾಗೇನೆ. ಯಾಕಂದ್ರೆ ನನ್ನ ಅಪ್ಪ ನನ್ನ ಅಮ್ಮ ಇಬ್ರು ಕೂಡ ಬೆಳೆದು ಬಂದಂತ ವಾತಾವರಣ ಹಾಗೆ ಇದೆ, ನಮ್ಮನ್ನು ಹಾಗೆ ಬೆಳೆಸಿದ್ದಾರೆ. ನಾನು ಇವತ್ತು ಏನೇ ಮಾಡ್ತಾ ಇದ್ರು, ಒಂದು ನನ್ನ ಅಪ್ಪ ಅಮ್ಮ, ಇನ್ನೊಂದು ನನ್ನ ಗುರುಗಳು, ದೇವರು, ಇವ್ರೆಲ್ಲರನ್ನೂ ನಾನು ನಂಬಿರೋದ್ರಿಂದಾನೆ, ಸೊ ಅವ್ರ ದಾರಿ ತೋರಿಸೋದ್ರಿಂದಾನೆ. ಹಾಗಾಗಿ ನಾನು ತುಂಬಾ ನಂಬ್ತೀನಿ. ಸೊ ನಾನು ಎನರ್ಜಿ ಪಾಸ್ ಮಾಡ್ಬೇಕು, ಅಲ್ಲಿಂದನೂ ಎನರ್ಜಿ ಬರ್ಬೇಕು. ದಿಸ್ ಇಸ್ ಮೈ ಕಾನ್ಸೆಪ್ಟ್. ಸೊ ನೀವಿರೋ ಪ್ಲೇಸ್ ಫುಲ್ ಹಂಗೆ ಇರತ್ತ ಅಂತಲ್ಲ ಸರ್? ಫುಲ್ ಎನರ್ಜಿ. ಅಂದ್ರೆ ಏನ್ ತಗೊಂಡೋಗ್ತೀವಿ ವಾಪಸ್ ಅಲ್ವಾ? ಪೇನ್ ನನಗ್ ಗೊತ್ತು, ನಿಮಗ್ ಗೊತ್ತಾಗ್ಬಾರ್ದು. ನಗು ನನಗೂ ಇರ್ಬೇಕು, ನಿಮಗೂ ಗೊತ್ತಾಗ್ಬೇಕು. ಸೂಪರ್ ಸೂಪರ್ ಸೂಪರ್. ಸೊ ಎಲ್ಲೋ ಅಣ್ಣವ್ರು ಬಂದು ಹೋದ್ರು ಸರ್ ಇಲ್ಲಿ ಅಲ್ಲ? ಸೊ ಈಗ ಅಣ್ಣವ್ರು ಅಂತ ಹೇಳಿ ಬಂದೆ, ಸಿನಿಮಾ ಜರ್ನಿ ಬಗ್ಗೆ ಮಾತಾಡ್ಬೇಕು. ಸೊ ನಿಮ್ಮ ಸಿನಿಮಾ ಜಗತ್ತಿನ ಬಗ್ಗೆ ನಿರೂಪಕ ಆಯ್ತು, ನಟನೆಗೆ ಬರ್ತೀರಾ ಸರ್? ನಟನಾಗ್ತೀರಾ. ಮೊದಲ ನಟನೆ ಎಷ್ಟ್ ಜನಕ್ಕೆ ಗೊತ್ತಿಲ್ಲ, ಸಾಕಷ್ಟು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋತೀರಾ. ಸೊ ಈ ಜರ್ನಿ, ಇದು ಆಫರ್ ಹೆಂಗ್ ಬಂತು? ಅಂದ್ರೆ ಅನಿರೀಕ್ಷಿತ ಅಂತಾನೆ ಹೇಳಬೇಕು ನನಗೆ. ಅಗೇನ್ ಮತ್ತೆ ತಿರ್ಗಾ ಏನ್ ಗೊತ್ತಾ, ನಾನು ಜಿ.ವಿ. ಅತ್ರಿಯವರ ಹತ್ರ ಏನ್ ಸಂಗೀತ ಕಲಿತಾ ಇದ್ದೆ, ಸಂಗೀತ ಗಂಗಾ ಅನ್ನೋ ಸಂಸ್ಥೆ ಮೂಲಕ, ಅದೇನೇ ನನಗೆ ಎಲ್ಲದಕ್ಕೂ ದಾರಿ ಮಾಡ್ಕೊಟ್ಟಿದ್ದು. ಸೊ ನನ್ನ ಗುರುಗಳ ಅತ್ರಿಯವರು 2000ರಲ್ಲಿ ತೀರ್ಕೊಳ್ತಾರೆ. ಸೊ ಅಲ್ಲಿದ್ದ ಒಂದಷ್ಟು ಜನ ಫ್ರೆಂಡ್ಸು, ಹಾಗಾಗಿ ಬೇರೆ ಬೇರೆ ಕೆಲಸಕ್ಕೆ ಸ್ಕ್ಯಾಟರ್ ಆಗ್ತೀವಿ ನಾವು. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡು ಅನುರಾಧ ಅಂತ ಹೇಳ್ಬಿಟ್ಟು, ಸೊ ಅವಳು ಇವಾಗ US ಅಲ್ಲಿ ಇದ್ದಾಳೆ. ಸೊ ಅವಳು ಮೀಡಿಯಾದಲ್ಲಿ ಅವಳು ಒಂದಷ್ಟು ಜನ ಯಾರು ಪರಿಚಿತರು, ಅವ್ರ ಜೊತೆ ಕೆಲಸ ಮಾಡೋದು, ಈ ತರದ್ದು ಏನೋ ಇತ್ತು. ಸೊ ಅವಾಗ ಇವತ್ತು ನಾವೇನು ಎಲ್ಲಾ ಸಿನಿಮಾಗಳಲ್ಲಿ ಪ್ರಾಮಿನೆಂಟ್ ಆಕ್ಟ್ರೆಸ್ ಆಗಿ ಪದ್ಮಜರಾವ್ ಅವ್ರನ್ನ ನೋಡ್ತಾ ಇದೀವಲ್ಲ, ಅವರಿಗೆ ಡೈರೆಕ್ಷನ್ ಮಾಡುವಂತ ಒಂದು ಅವಕಾಶ ಕಲರ್ಸ್ ಟಿವಿ, ಅಂದ್ರೆ ಇವತ್ತು ಕಲರ್ಸ್ ಅಂತ ಇದೆ, ಅವತ್ತು ಈ ಟಿವಿ ಅಂತ ಇತ್ತು. ಸೊ ಅದರಲ್ಲಿ ಆಪರ್ಚುನಿಟಿ ಸಿಕ್ಕಿದಾಗ ಅವ್ರಿಗೆ ಏನಂತ ಹೇಳಿದ್ರೆ, ಅವ್ರ ಜೀವನದಲ್ಲಿ ನನಗೆ ಯಾರು ಅಷ್ಟು ಅವಕಾಶಗಳು ಕೊಟ್ಟು ನನ್ನನ್ನ ಬೆಳೆಸುವಂತ ಪ್ರಯತ್ನಗಳು ಅವಾಗ ಆಗಿರ್ಲಿಲ್ಲ ನನ್ನ ಆರಂಭಿಕ ದಿನಗಳಲ್ಲಿ ಅಂತ ಹೇಳಿ, ನಾನ್ ಮಾಡೋ ಕೆಲಸದಲ್ಲಿ ಇಬ್ಬರಿಗೆ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿ, ಒಂದು ಮೇಲ್ ಕ್ಯಾರೆಕ್ಟರು, ಇನ್ನೊಂದು ಫಿಮೇಲ್ ಕ್ಯಾರೆಕ್ಟರ್. ಹಾಗಾಗಿ ಅವಾಗ ಅದರಲ್ಲಿ 3 ಜನ ಹೀರೋ, 3 ಜನ ಹೀರೋಯಿನ್ ಆ ಸೀರಿಯಲ್ ಶಿಖರ ಅಂತ ಹೇಳಿ. ಅದ್ರಲ್ಲಿ ನಾನು ಒಂದು ಲೀಡ್ ಕ್ಯಾರೆಕ್ಟರ್ಗೆ ಆಯ್ಕೆ ಆದೆ. ಅದೇ ನನ್ನ ಫ್ರೆಂಡ್ ಅನುರಾಧ ನನ್ನ ಫೋಟೋನ ಸುಮ್ನೆ ಏನಕ್ಕೋ ಕೇಳಿದ್ಲು, ನೀನ್ ಫೋಟೋ ಕೊಡು ಅಂತ ಅಂದ್ಬಿಟ್ಟು. ನಾನು ಯಾಕೆ ಅಂತ ಹೇಳಿದ್ರೆ, ಕೊಡು ನೀನ್ ಫೋಟೋ ಫಸ್ಟ್ ಅಂತ ಹೇಳಿ ತಗೊಂಡಿದ್ಲು. ಅದ್ ನೋಡಿದ್ರೆ ಸೆಲೆಕ್ಟ್ ಆಗಿ, ಸೊ ನಾನು ಆಕ್ಟ್ ಮಾಡೋ ತರ ಆಯ್ತು. ದಟ್ ವಾಸ್ ಮೈ ಫಸ್ಟ್ ಸೀರಿಯಲ್. ಪಾತ್ರದ ಬಗ್ಗೆ ಹೇಳಿ ಸರ್, ಯಾವ ಪಾತ್ರ? ಅಯ್ಯೋ ಪಾತ್ರ ಏನ್ ಗೊತ್ತಾ, ಅಯ್ಯಪ್ಪ ರಾಮ, ನನಗೆ ಇಷ್ಟ ಇಲ್ದೇ ಇರೋ ಪಾತ್ರ. ನಾನು ಲೆಕ್ಚರರ್ ಕ್ಯಾರೆಕ್ಟರ್. ಆಮೇಲೆ ಏನಂತ ಹೇಳಿದ್ರೆ, ಮೀಸೆ ಎಲ್ಲ ಇಷ್ಟ ಇಲ್ವೇ ಇಲ್ಲ ಅವಾಗ. ಇಷ್ಟು ದೊಡ್ಡ ಮೀಸೆ ಅಂಟಿಸ್ಬಿಟ್ಟು ನನ್ನನ್ನ ಲೆಕ್ಚರರ್ ಕ್ಯಾರೆಕ್ಟರ್, ಒಂದು ಗ್ಲಾಸ್ ಎಲ್ಲ ಹಾಕಿಸ್ಬಿಟ್ಟು, ಕೈಯಲ್ಲಿ ಬುಕ್ ಎಲ್ಲ ಕೊಟ್ಬಿಟ್ಟು, ಆತರ ಎಲ್ಲ ಮಾಡಿಸಿದ್ದು. ಬಟ್ ಚೆನ್ನಾಗಿತ್ತು. ಬಟ್ ನಂಗೇನಂತ ಹೇಳಿದ್ರೆ, ನಾನೇನ್ ಎಲ್ಲೂ ಟ್ರೈನಿಂಗ್ ತಗೊಂಡವನಲ್ಲ. ನನ್ನ ಸುಗಮ ಸಂಗೀತ ಅನ್ನೋದೊಂದು ಬಿಟ್ರೆ, ನಾನು ಇನ್ ಏನೇನ್ ಕೆಲಸ ಮಾಡ್ತೀನಲ್ಲ, ಯಾವುದು ಐ ಆಮ್ ನಾಟ್ ಟ್ರೈನ್ಡ್. ಸೊ ಹಾಗಾಗಿ ಅಲ್ಲಿ ಹೋದಾಗ ಅವರೆಲ್ಲ ಜೊತೆಲಿದ್ದು ಒಂದೊಂದ್ ಸ್ವಲ್ಪ ಹೇಳ್ಕೊಡ್ತಾ ಇದ್ದು, ಮಾಡ್ತಾ ಇದ್ದಿದ್ದು. ಬಟ್ ನನಗೆ ಅಲ್ಲಿ ಅವಾಗ ನನಗೆ ಆಂಕರಿಂಗ್ ದಷ್ಟು ಸೀರಿಯಸ್ ಏನು ಇರ್ಲಿಲ್ವಲ್ಲ ನಾನು. ಸೊ ಅವಾಗ ಅಲ್ಲೊಂದು ಚಾಲೆಂಜ್ ಇತ್ತು ನಂಗೆ, ಟಂಗ್ ಟ್ವಿಸ್ಟರ್ ಒಂದು ಡೈಲಾಗ್ ನನಗೆ. ಆ ಡೈಲಾಗ್ ಇವತ್ತು ಮರೆಯಲ್ಲ ನಾನು. ಸೊ ಅಲ್ಲ ಅದೇ, ಸೊ ಅದ್ ಏನಂತ ಹೇಳಿದ್ರೆ, ಕೊಟ್ರ ನನಗೆ ಎಷ್ಟು ಸೈಕಲ್ ಹೊಡೆದಿದೀನಿ ಅಂತ ಹೇಳಿದ್ರೆ, ಮತ್ತೆ ಗಟ್ ಮಾಡು. ಸೊ ಇವಾಗ ಅದ್ ಖುಷಿ ಅನ್ಸುತ್ತೆ. ಹೆಸರಿಗೆ ಹೆಸರು ಅಂತ ಹೆಸರಿಟ್ಟವ್ರ ಹೆಸರೇ ಹೆಸರುವಾಸಿಯಾಗಿರ್ಬೇಕಾದ್ರೆ, ಇನ್ ಹೆಸರಿಗೆ ಹೆಸರು ಅಂತ ಯಾಕೆ ಹೆಸರು ಹಿಂಗಿದೆ ನನಗೆ. ಸಿ ಇಮ್ಯಾಜಿನ್, ಹೊಸದಾಗಿ ಬಂದವ್ರಿಗೆ ಅದನ್ನ ಹೇಳು ಅಂದ್ರೆ ಹೆಂಗ್ ಹೇಳೋದು? ಕರೆಕ್ಟ್, ತುಂಬಾ ಕಷ್ಟ. ಸೊ ಅವರು ಡೈಲಾಗ್ ರೈಟರ್ ಬರ್ದ್ ಬಿಟ್ಟಿದ್ದಾರೆ. ಸರಿ, ಆಮೇಲೆ ಅಂತೂ ಇಂತೂ ಸರ್ಕಸ್ ಮಾಡಿ ಅದನ್ನೇ ಹೇಳಲೇಬೇಕು. ಸೊ ಹಾಗಾಗಿ ಅದು ಒಂದು ಮಾತ್ರ ನನ್ನ ತಲೆಯಿಂದ ಹೋಗೇ ಇಲ್ಲ ಇವತ್ತಿನವರೆಗೂ. ಸೊ ಇದನ್ನ ಎಲ್ಲಾದ್ರೂ ಹೇಳ್ತಾ ಇರ್ತೀನಿ, ಚೆನ್ನಾಗ್ ಅನ್ಸತ್ ಅದು. ಅಲ್ಲ, ನಿಮ್ಗೆ ಇಂಥದೇ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಏನಾದ್ರು ಆಸೆ ಐತೆ? ಯಾಕಂತಂದ್ರೆ ನಿಮ್ ಕಣ್ಣು ನೋಡಿ ಸರ್, ಕಂಪ್ಲೀಟ್ ವಿಲನ್ ಕ್ಯಾರೆಕ್ಟರ್ಸ್ ಗಳಿಗೆಲ್ಲ ಮ್ಯಾಚ್ ಆಗೋ ಕಣ್ಣು ಅಂತಾರೆ ಕೆಲವರು. ಸೊ
ನಿಮಗೆ ಯಾವ್ದಾದ್ರು ಕ್ಯಾರೆಕ್ಟರ್ ಇಷ್ಟ ಆಯ್ತಾ ಇಂಥದೇ ಮಾಡ್ಬೇಕು ಅಲ್ಲ ಇಷ್ಟ ಅನ್ನೋದಕ್ಕಿಂತ ನನಗೆ ಬೀಯಿಂಗ್ ಎನ್ ಆರ್ಟಿಸ್ಟ್ ಏನಂತ ಹೇಳಿದ್ರೆ ನಾನು ಯಾವ್ದು ಕೊಟ್ರು ಮಾಡ್ಬೇಕು ಅನ್ನೋದಿತ್ತು. ಬಟ್ ನಂಗೇನಂದ್ರೆ ಐ ಆಮ್ ನಾಟ್ ಟ್ರೈನ್ಡ್ ಅಲ್ಲ. ಸೊ ಹೇಗೋ ಏನೋ ನಾನು ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀನೋ ಅನ್ನೋದು ಗೊಂದಲ ಯಾವಾಗ್ಲೂ ಇದ್ದೇ ಇದೆ. ಸೊ ಆದ್ರೂ ಕೂಡ ಆ ಥರದಲ್ಲಿ ಯಾವ್ದೋ ಒಂದು ಸೀರಿಯಲ್ ಅಲ್ಲಿ ನೆಗೆಟಿವ್ ಶೇಡ್ ಮಾಡಿದ್ದೆ ನಾನು. ಆಮೇಲೆ 2 ಸೀರಿಯಲ್ ಆಕ್ಚುಲಿ. ಒಂದು ಏನಂತ ಹೇಳಿದ್ರೆ ನನ್ನ ಕೆರಿಯರ್ ಆರಂಭ ಆದಾಗ ಶಿಖರ ಮಾಡಿದೆ. ಶಿಖರ ಆದ್ಮೇಲಿಂದ ಐ ಥಿಂಕ್ 2nd or 3rd ಸೀರಿಯಲ್ ಇದೇ ದೂರದರ್ಶನಕ್ಕೆ ಬಣ್ಣ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಬೆಂಚ್ ಮಾರ್ಕ್ ಸೀರಿಯಲ್. ಯಾಕೆ ಅಂತ ಹೇಳಿದ್ರೆ ಹಳೆ ಹೀರೋಯಿನ್ ಏನು ಅಂಬಿಕಾ ಇದಾರಲ್ವಾ, ಅಂಬಿಕಾ ಅವರು 10 ವರ್ಷಗಳ ಬ್ರೇಕ್ ನಂತರ ಮತ್ತೆ ಅವರು ಆನ್ ಸ್ಕ್ರೀನ್ ಅಪಿಯರ್ ಆದ್ರು. ಅದರಲ್ಲೂ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಫಸ್ಟ್ ಸೀರಿಯಲ್ ಅವ್ರದ್ದು. ಸೊ ಅದರಲ್ಲಿ ನನಗೆ ಅತ್ತೆ ಕ್ಯಾರೆಕ್ಟರ್. ಸೊ ನಂದೊಂದು ಅಂದ್ರೆ ಲವ್ ಇನ್ಸಿಡೆಂಟ್ ಇರುತ್ತೆ, ಅವರು ಮನೆ ಅಳಿಯನ್ನೇ ಮಾಡ್ಕೋಬೇಕು ಅಂತಿರತ್ತೆ. ನನಗೆ ಅದು ಇಷ್ಟ ಇರಲ್ಲ. ಸೊ ನನ್ನ ಹುಡುಗಿಗೋಸ್ಕರ ಆಯ್ತು ಅಂತ ಒಪ್ಕೊಂಡು ಮನೆ ಅಳಿ ಆಗ್ತೀನಿ. ಸೊ ಅದೇನಂದ್ರೆ ಪಾಸಿಟಿವ್ ಇರೋ ಶೇಡು ನೆಗೆಟಿವ್ ಟರ್ನ್ ಆಗುತ್ತೆ. ಅಂದ್ರೆ ಬೇಕಂತಲೇನೆ ಅವ್ರು ಕೂತಿದಾಗ ಅವ್ರ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಳ್ಳೋದು, ಬೇಕಂತಲೇ ಸಿಗರೇಟ್ ಇಟ್ಕೊಂಡು ಕೂತ್ಕೊಳ್ಳೋದು, ಡ್ರಿಂಕ್ಸ್ ಮಾಡೋ ಒಂಥರ ಡ್ರಿಂಕ್ಸ್ ಇಟ್ಕೊಂಡು ಕೂತ್ಕೊಳ್ಳೋದು, ಈ ತರ ನೆಗೆಟಿವ್ ಶೇಡು. ಸೊ ಆ ಸೀರಿಯಲಿನ ಇನ್ನೊಂದು ಮಜಾ ಏನಂದ್ರೆ ಇವತ್ತು ಬರ್ತಾ ಇರೋ ಸೀರಿಯಲ್ಗಳು ಬೇರೆ ಬೇರೆ ಸೀರಿಯಲ್ನೇ ಕ್ಲಬ್ ಮಾಡ್ಬಿಡ್ತಾರೆ. ಆದ್ರೆ ಅವತ್ತು 2 ಟ್ರ್ಯಾಕ್ ಮೇನ್ ಟ್ರ್ಯಾಕ್ ಇತ್ತು. ಸೊ ಒಂದು ಟ್ರ್ಯಾಕ್ ಅಲ್ಲಿ ನಾನ್ ಹೀರೋ ಇದ್ದೆ, ಇನ್ನೊಂದು ಟ್ರ್ಯಾಕ್ ಅಲ್ಲಿ ಹೀರೋಯಿನ್ ಆಗಿ ಅನುಷ್ಕಾ ಶೆಟ್ಟಿ. ಕ್ಯಾನ್ ಯು ಬಿಲೀವ್ ದಟ್ ವಾಸ್ ಹರ್ ಫಸ್ಟ್ ಸೀರಿಯಲ್. ನಮಗೆ ಅಂದ್ರೆ ನಾವ್ ಯಾರು ಜೊತೆಲಿ ಸಿಗ್ತಾ ಇರ್ಲಿಲ್ಲ, ಬಟ್ ವಿವರ್ ಇನ್ ದ ಸೇಮ್ ಸೀರಿಯಲ್. ಸೊ ನನಗೇನಂದ್ರೆ ಆಮೇಲೆ ಅವ್ರದ್ದು ಯಾವ್ದೋ ಸಿನಿಮಾ ಬಂದಾಗ ಇವ್ರು ನೋಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ನಾವು ವೈಯಕ್ತಿಕವಾಗಿ ಪರಿಚಯ ಇಲ್ಲದೆ ಇರೋದ್ರಿಂದ ಗೊತ್ತಾಗ್ಲಿಲ್ಲ. ಆಮೇಲೆ ಸಿನಿಮಾ ಸ್ಕ್ರೀನ್ ಅಲ್ಲಿ ನೋಡುವಂಥದ್ದು ಫೀಲೇ ಬೇರೆ ಅಲ್ವಾ, ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡಿದ್ದು. ಸೊ ಹಂಗೆ ಡೆಸ್ಟಿನಿ ನೋಡಿ ಯಾರನ್ನ ಹೆಂಗೆ ಕರ್ಕೊಂಡು ಹೋಗುತ್ತೆ ಅಂತ. ಸೊ ಅವರು ಅದನ್ನ ಹೇಳ್ಕೊಂಡಿದ್ದಾರೆ, ನಾನ್ ಸ್ಮಾಲ್ ಸ್ಕ್ರೀನ್ ಇಂದ ಬಂದವಳು ಅಂತ ಹೇಳ್ಬಿಟ್ಟು ಹೇಳಿದಾರೆ ಅವರು. ಸೊ ದಿಸ್ ವಾಸ್ ಹಂಗೆ ಸೀರಿಯಲ್ ಅದು ಮಾಡಿದಾಗ ಆಗಿದ್ದ ಅನುಭವ. ನೀವು ಕಣ್ಣಿಂದ ಕೇಳಿದ್ರಲ್ವಾ, ಇನ್ಫ್ಯಾಕ್ಟ್ ನಾನು ಅದರ ಆಡಿಷನ್ ಕರೆಸಿದಾಗ ಶೂಟಿಂಗ್ ಒಂದ್ ನಡೀತಾ ಇದ್ದಿದ್ದು ಹೊರಭಾಗದಲ್ಲಿ ಕೂತ್ಕೊಂಡಿದ್ದೆ ಒಂದು ಮನೆಯಲ್ಲಿ. ಅಂಬಿಕಾ ಅವ್ರು ಹೊರಗಡೆಗೆ ಬಂದ್ರು. ಅವ್ರು ಬಂದವರೇ ಹಿಂಗ್ ನನ್ ಕಣ್ಣು ನೋಡ್ಕೊಂಡು ಹೋದ್ರು, ಹಿಂಗ್ ಕೂತ್ಕೊಂಡ್ರು. ನಾನು ಆಸ್ ಶಿ ವಾಸ್ ಅ ರೆಪ್ಯೂಟೆಡ್ ಅಂದಾಗ ನಮಸ್ತೆ ಮ್ಯಾಮ್ ಅಂತ ಅಂದೆ. ನಮಸ್ಕಾರ, ಏನು ಆಕ್ಟ್ ಮಾಡಕ್ ಬಂದಿದ್ದೀರಾ ಅಂತಂದ್ರು. ಮ್ಯಾಮ್ ಅದು ಆಡಿಷನ್ಗೆ ಬಂದಿದ್ದೆ ಅಂತಂದ್ರು. ಓ ಇಸ್ ಇಟ್, ನಿಮ್ ಕಣ್ಣು ಲೆನ್ಸ್ ಹಾಕಿದಿರಾ ನಿಜವಾದ ಅಂತ ಕೇಳಿದ್ರು. ನಾನು ಇಲ್ಲ ಮ್ಯಾಮ್ ನಾನು ನಿಜವಾದ್ದು ಅಂತ. ನಂಗೆ ಕೊಡ್ತೀರಾ ಅಂತ ಅಂದ್ರು. ನಾನಂದ್ರೆ ಅಯ್ಯೋ ಬೈ ಆಲ್ ಮೀನ್ಸ್ ಕೊಡ್ತೀನಿ ಅಂತ. ಯಾಕೆ ಗೊತ್ತಾ, ನನಗೆ ಆ ತರ ಕಣ್ಣು ತುಂಬಾ ಇಷ್ಟ. ನನಗೆ ನಾನು ಗರುಡ ರೇಖೆ ಫಿಲ್ಮ್ ಮಾಡಿದ್ನಲ್ಲ, ಅದ್ರಲ್ಲಿ ಹಾವಿನ ಕ್ಯಾರೆಕ್ಟರ್ ಅವ್ರದ್ದು. ಸೊ ಅದ್ರಲ್ಲಿ ನಾನ್ ಲೆನ್ಸ್ ಹಾಕೊಂಡಿದೀನಿ, ನಾನು ಇಡೀ ಸಿನಿಮಾ ಎಂಜಾಯ್ ಮಾಡಿದೀನಿ ಆ ತರ ಕಣ್ಣು ಅಂತ. ಸೊ ನನ್ ಕಣ್ಣು ಹಿಂದೆ ಬಿದ್ದವ್ರು ತುಂಬಾ ಚೆನ್ನಾಗಿ ಬಗ್ಗೆ ಕೇಳಬೇಕು. ಬ್ಯಾಕ್ ಎಂಡ್ ಲವ್ ಸ್ಟೋರಿ ಏನಾರು ಇದೆಯಾ ಸರ್? ಅಂತ ಲವ್ ಸ್ಟೋರಿಗಳೆಲ್ಲ ನಾನ್ ಯಾವ್ದನ್ನು ಅಕ್ಸೆಪ್ಟ್ ಮಾಡಿಲ್ಲ, ಬಿಕಾಸ್ ಐ ವಾಸ್ ವೆರಿ ಮಚ್ ಫರ್ಮ್. ಅಲ್ಲ ಸರ್, ನಂಗೆ ಅದು ಇನ್ನೊಂದು ಪ್ರಶ್ನೆ ಕೇಳಬೇಕು. ಯಾಕೆಂತಂದ್ರೆ ಆಂಕರ್, ಆಮೇಲೆ ಅದೇ ಅಫ್ಕೋರ್ಸ್ ಸ್ಕ್ರೀನ್, ಸ್ಮಾಲ್ ಸ್ಕ್ರೀನ್ ಅಲ್ಲೂ ಅಭಿನಯಿಸಿದ್ರೆ, ಬಿಗ್ ಸ್ಕ್ರೀನ್ ಅಲ್ಲೂ ಅಭಿನಯಿಸಿದ್ರೆ, ಒಂದಷ್ಟು ಫ್ಯಾನ್ ಫಾಲೋವರ್ಸ್, ಒಂದಷ್ಟು ಮೆಸೇಜಸ್, XYZ ಮೆಸೇಜಸ್, ಆಮೇಲೆ ಡೈರೆಕ್ಟ್ ಪ್ರಪೋಸಲ್ಸ್, ಇದೆಲ್ಲ ಇರತ್ತೆ, ಇರ್ಲೇಬೇಕು. ಸೊ ಅಂತ 2 ಸ್ಟೋರಿ ಏನಾದ್ರು ಹೇಳಿ ಸರ್. ಅಯ್ಯೋ, 2 ಅಲ್ಲ, 1 ಸ್ಟೋರಿನೇ ಇಲ್ಲ ನಾನು ಹೇಳಕ್ಕೆ. ಸಮಸ್ಯೆ ಏನ್ ಗೊತ್ತಾ, ನಾನು ಹೇಳಿದ್ನಲ್ಲ, ನಾನು ತುಂಬಾ ಫರ್ಮ್ ಆಗಿದ್ದೆ. ನನಗೇನಂತ ಹೇಳಿದ್ರೆ ನನ್ನ ಅಪ್ಪ ಅಮ್ಮನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಅಪ್ಪ ಅಮ್ಮನ ಖುಷಿ ಆಗ್ಬೇಕು. ನಾನೇನೋ ಇಷ್ಟಪಟ್ಟೆ ಅಂತ ಹೇಳಿ ಅವರು ಅಯ್ಯೋ ಮಗ ಇಷ್ಟಪಟ್ಟ, ಆಯ್ತು ಬಿಡಪ್ಪ, ಅವ್ರಿಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ. ಬಿಕಾಸ್ ನನ್ನ ಅಪ್ಪ ಅಮ್ಮ ನಮ್ಮೆಲ್ಲರನ್ನೂ ಸಾಕೋದಕ್ಕೆ ಸ್ಯಾಕ್ರಿಫೈಸ್ ಮಾಡಿದಾರೆ ಲೈಫ್ನ. ಸೊ ನನಗೆ ನನ್ನಿಂದ ಅವ್ರಿಗೆ ಬೇಜಾರಾಗಬಾರ್ದು. ಹಾಗಂತ ಅಪ್ಪ ಅಮ್ಮ ತೋರಿಸೋ ಹೆಣ್ಣು ಚೆನ್ನಾಗಿರಲ್ಲ ಅಂತ ಏನಲ್ವಲ್ಲ, ಚೆನ್ನಾಗಿರೋರ್ನೇ ಹುಡ್ಕೋದು. ಯಾಕಂದ್ರೆ ಎಲ್ಲಾರ ಮನೆ ಅಪ್ಪ ಅಮ್ಮನು ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ಹೇಳೋದಲ್ವಾ. ಸೊ ಹಂಗಾಗಿ ನಾನು ಅಪ್ಪ ಅಮ್ಮನ ರೆಸ್ಪೆಕ್ಟ್ ಮಾಡೋದ್ರಿಂದ ನಾನು ಅವ್ರಿಗೆ ಬಿಟ್ಟಿದ್ದೆ ಆಯ್ಕೆನ. ಈಗ ನೀವು ಮಾತಾಡ್ತಾ ನಿಮ್ ವೈಫ್ ಮದ್ವೆ ಆಗಿದ್ವಿ ಅಂತೆಲ್ಲ ಮಾತಾಡಿದ್ವಿ ಸರ್, ಕೊನೆಗೂ ಅಪ್ಪ ಅಮ್ಮ ತೋರ್ಸಿದ್ ಇನ್ನೇ ಮದ್ವೆ ಆಗಿರೋದು? ಅಂದ್ರೆ ಅಪ್ಪ ಅಮ್ಮ ತೋರ್ಸಿದ್ದು ಅಂತ ಹೇಳಿದ್ರೆ ಇದು ಅರೇಂಜ್ ಮ್ಯಾರೇಜ್, ಬಟ್ ನಾನೇ ನೋಡಿದ್ದು. ಸೊ ಅಂದ್ರೆ ಒಂದ್ ಮ್ಯಾಟ್ರಿಮೋನಿ ಇದ್ರಲ್ಲಿ ಫೈಲ್ ನಲ್ಲಿ ಸಿಕ್ಕಂತದ್ದು ನೋಡಿದಾಗ ನನಗೆ ಒಂದ್ ಹಂತಕ್ಕೆ ಓಕೆ ಅಂತ ಅನ್ನಿಸ್ತು. ಅಂಡ್ ನಾನು ಬಂದ್ ಮನೆಯಲ್ಲಿ ಹೇಳಿದೆ ಅಪ್ಪ ಅಮ್ಮಂಗೆ. ಸೊ ಮುಂದಿನ ಪ್ರೊಸೀಜರು ನಾನು ಅಪ್ಪ ಅಮ್ಮಂಗೆ ಹೇಳಿದ್ದು, ನನ್ನ ಅಕ್ಕಂಗೆ, ನನ್ನ ಅಣ್ಣಂಗೆ, ಎಲ್ಲರಿಗೂ ಹೇಳಿದ್ ಒಂದೇ ಮಾತು, ನನ್ನ ಈ ಪ್ರೊಫೆಷನ್ ನ ಫಸ್ಟ್ ಅಕ್ಸೆಪ್ಟ್ ಅಂಡ್ ರೆಸ್ಪೆಕ್ಟ್ ಎರಡೂ ಮಾಡಬೇಕು. ಹಂಗಿದ್ರೆ ಮಾತ್ರ ಪ್ರೊಸೀಡ್ ಮಾಡೋಣ, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ದೆ. ಸೊ ದೆನ್ ನಾನು ಇವಾಗ ಏನ್ ಮದುವೆ ಆಗಿದ್ದೀನಿ, ಅನಿತಾ ಅಂತ ಅವಳ ಹೆಸರು. ಸೊ ಅವಳನ್ನ ನಾನು ಒಂದು ಪರ್ಸನಲಿ ಹೋಟೆಲ್ ಅಲ್ಲಿ ಮೀಟ್ ಮಾಡಿದಾಗ ನಾನು ಅದನ್ನೇ ಹೇಳಿದ್ದು. ನಾನು ಅಕ್ಕ ಹೋಗಿದ್ವಿ ಮೀಟ್ ಮಾಡಕ್ಕೆ. ಅವಾಗ ಹೇಳಿದೆ, ನೋಡಮ್ಮ, ದಿಸ್ ಇಸ್ ಮೈ ಪ್ರೊಫೆಷನ್. ಸೊ ನಾನು ಹೇಗೆ ಅಂತ ಹೇಳಿದ್ರೆ ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಥರ ಇರ್ತೀನಿ. ನನ್ನ ಅಟೈರ್ ಇರ್ಬೋದು, ನನ್ನ ಪ್ರೆಸೆಂಟೇಷನ್ ಇರ್ಬೋದು, ನಾನು ಯಾರೋ ಬಂದಾಗ ಅವ್ರನ್ನೊಂದು ಮ್ಯೂಚುವಲ್ ಹಗ್ ಕೊಡೋದಿರ್ಬೋದು, ಅದು ಫೀಮೇಲ್ ಇರ್ಬೋದು, ಆ ಥರದ್ದೆಲ್ಲ ಇದ್ದೇ ಇರತ್ತೆ. ಸೊ ನೀನು ಅದನ್ನ ಅನ್ಯತಾ ಭಾವಿಸಬಾರ್ದು ಫಸ್ಟ್. ಆಮೇಲೆ ನೀನು ಪರ್ಸ್ನಲ್ ಟೈಮಲ್ಲಿ ಕೂತ್ಕೊಂಡಿರ್ತೀವಿ, ಬಟ್ ನನಗೆ ನಿನಗಿಂತ ಮುಂಚೆ ನನ್ನ ಪ್ರೊಫೆಷನ್
ಮೇಯ್ನು. ಸೊ ಹಾಗಾಗಿ ಯಾವುದೋ ಕಾಲ್ ಬರುತ್ತೆ, ಕಾಲ್ ಬಂದು ನಾನು ಇಮಿಡಿಯೇಟ್ ಯಾವುದೋ ಒಂದು ಇಂಪಾರ್ಟೆಂಟ್ ಶೋ ಅಂತ ಹೇಳ್ತಾರೆ. ಸೊ ನಾನು ಐ ಹ್ಯಾವ್ ಟು ರಶ್ ಅಪ್, ಐ ಹ್ಯಾವ್ ಟು ಪ್ಯಾಕ್ ಮೈ ಬ್ಯಾಗೇಜ್. ಸೊ ನಾನು ಹೊರಡ್ತೀನಿ. ಅಂಥ ಸಮಯದಲ್ಲಿ ಈ ಥರ ಆದರೆ ಬೇಜಾರು ಮಾಡ್ಕೊಳ್ಬಾರ್ದು ನೀನು. ಮುಂಚೆನೇ ಹೇಳ್ಬಿಟ್ಟಿದ್ದಲ್ಲ. ಅಲ್ಲ, ಹೌದು, ಅಂದ್ರೆ ನನಗೆ ಗೊತ್ತಿರೋದಲ್ವಾ. Correct. ಸೊ ಈಗ ನಾನು ಒಬ್ನೇ ಇದ್ದಾಗ ಎಲ್ಲವನ್ನೂ ಫೇಸ್ ಮಾಡ್ಕೊಂಡು ಹೋಗ್ತೀನಿ. ಆದ್ರೆ ನನಗೋಸ್ಕರ ಅಂತ ಬಂದವ್ರನ್ನ ನನ್ನ ನಂಬ್ಕೊಂಡು ಬಂದ್ಮೇಲೆ ಅದು ಗೊತ್ತಿದ್ರೆ ಒಳ್ಳೇದಲ್ವಾ. Correct. ಸೊ ಅದು ಅನ್ಯತಾ ಭಾವಿಸ್ಬಾರ್ದು. ಅಂದ್ರೆ ಅವ್ರು ನಿಮ್ಮನ್ನು ಮುಂಚೆನೆ ಟಿವಿಯಲ್ಲಿ ನೋಡಿರ್ಲಿಲ್ವಾ ಹೇಗೆ? ನೋಡಿದ್ಲಂತೆ, ಆಮೇಲೆ ಅದೆಲ್ಲ ಹೇಳಿದ್ಲು, Okay. ನೋಡಿದಾಳೆ. ಹ್ಮ್. ಬಟ್ ಏನಂತ ಹೇಳಿದ್ರೆ ಅದನ್ನೇ, ಇದು ಎಲ್ಲವೂ ಒಳಗು ಹೊಸ್ತು. ಅಂದ್ರೆ ಆ ಥರದ್ದು ಯಾರ್ದು ಒಡನಾಟ ಹೆಚ್ಚಿಲ್ದೇ ಇದ್ರಿಂದ ಹ್ಮ್. ನನ್ನನ್ನು ಮದುವೆ ಆಗಿ ಬಂದ್ಮೇಲೆ ತುಂಬಾ ಈ ಪ್ರೊಫೆಷನ್ ಬಗ್ಗೆ ತಿಳ್ಕೊಳ್ತಾ ಇರೋದು. ನಾನು ಅದನ್ನೇ ಹೇಳಿದೆ, ಅಂದ್ರೆ ನಾನು ಆನ್ ಸ್ಟೇಜಿಗೆ ಮಾತ್ರ ಐ ಬಿ ಆಲ್ವೇಸ್ ಕಲರ್ಫುಲ್. ಹ್ಮ್. ನಾನು ಮೀಡಿಯಾದವರು ಅಂದ್ರೆ ಹಾಗಿರ್ತಾರೆ ಹೀಗಿರ್ತಾರೆ ಅನ್ನೋಂಥ ಡ್ರೀಮ್ ವರ್ಲ್ಡ್ ಅಲ್ಲಿ ನೀನು ಇರಬಾರ್ದು. ಹ್ಮ್. ನಾನು ಐ ವಾಂಟ್ ಟು ಬಿ ಆಲ್ವೇಸ್ ವೆರಿ ಸಿಂಪಲ್. ಸೊ ಆ ಥರದ ಕನಸುಗಳಿದ್ರೆ ಬಿಟ್ಟು ಬಿಡಬೇಕು ಅಂತ ಹೇಳಿದೆ. ಸೊ ಈ 2-3 ಪಾಯಿಂಟ್ ಹೇಳ್ಬಿಟ್ಟು ನಾನು ಆಮೇಲೆ ಅದು ಮುಂದುವರೆದಿದ್ದು. ಸೊ ಹಾಗಾಗಿ ಅವಳು ಅಕ್ಸೆಪ್ಟ್ ಮಾಡಿದ್ಲು. ಸೊ ವಿ ವೆರಿ ಹ್ಯಾಪಿ. ಓಕೆ, ಸೂಪರ್. ಹಂಗೆ ಇರಿ ಸರ್, ಯಾರ ದೃಷ್ಟಿನೂ ಆಗದ್ ಬೇಡ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಓಕೆ, ಯು. ಈ ಸೀರಿಯಲ್ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಸೀರಿಯಲ್ ಅಂತ ಹೇಳ ಬಂದಾಗ ಅದರಲ್ಲಿ ಒಂದು 90s ಕಿಡ್ಗಳಿಗೆ ಫೇವ್ರೇಟ್ ಆದಂತ ಒಂದು ಸೀರಿಯಲ್ ಅಲ್ಲಿ ನೀವು ರೋಲ್ ಮಾಡಿದೀರಾ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಹೌದು, ವಿಕ್ರಮ್ ಮತ್ತು ಬೇತಾಳ. ಬೇತಾಳನ ಕಥೆ. ಹಾ, ಅದು ತುಂಬಾ ಜನ ಕತೆ ಓದ್ತಾ ಇದ್ದು ಗೊತ್ತು. ಮತ್ತೆ ಹಿಂದಿಯಲ್ಲಿ ಬಂದಿತ್ತು, Correct. ಅದನ್ನೆಲ್ಲ ನೋಡ್ತಾ ಇದ್ವಿ. ಯಾಕಂದ್ರೆ ನಾನು ಅದನ್ನ ನೋಡಿದ್ದೆ. ಬಟ್ ನನಗೆ ಸ್ವತಃ ಅದರಲ್ಲಿ ಅಂದ್ರೆ ಅದು ಪ್ರತಿ ಎಪಿಸೋಡಲ್ಲಿ ಒಂದು ಸ್ಟೋರಿ ಮುಗ್ದೋಗ್ತಿತ್ತು, ಅಥವಾ ಇಲ್ಲಾಂದ್ರೆ 2 ಎಪಿಸೋಡಲ್ಲಿ ಒಂದು ಸ್ಟೋರಿ ಮುಗಿತಾ ಇತ್ತು. ನಂಗೆ ತುಂಬಾ ಖುಷಿ ಅನ್ನಿಸ್ತದು. ಸೊ ಹಂಗಾಗಿ ನನಗೆ ಅದನ್ನ ಆಫರ್ ಬಂದಿದ ತಕ್ಷಣ ನಾನು ಒಪ್ಕೊಂಡೆ. ಬಟ್ ಒಪ್ಕೊಂಡ ಮೇಲೆ ಬಂದಿದ್ದ ಚಾಲೆಂಜ್ ಏನಂತ ಹೇಳಿದ್ರೆ, ಶೂಟಿಂಗ್ ನಡೀತಾ ಇದ್ದು ಆಗುಂಬೆನಲ್ಲಿ. ಆಗುಂಬೆನಲ್ಲಿ ಅರ್ಲಿ ಮಾರ್ನಿಂಗು ನಾವು 4 ಗಂಟೆ 5 ಗಂಟೆನಲ್ಲಿ ಎದ್ದು ರೆಡಿ ಆಗ್ಬೇಕಿತ್ತು. ಸೊ ಎಲ್ಲರಿಗೂ ಒಂದು ಕಾಮನ್ ಗೆಸ್ಟ್ ಹೌಸ್ ಮಾಡ್ಬಿಟ್ಟಿದ್ರು. ಸೊ ಅಲ್ಲಿ ಹೋದ್ರೆ 1-2 ಕಾಮನ್ ಟಾಯ್ಲೆಟ್ಸು ಮತ್ತೆ ಬಾತ್ರೂಮ್ ಇದ್ದಿದ್ದು. ಸೊ ಎಲ್ಲರೂ ಅಷ್ಟೊತ್ತಿಗೆ ಎದ್ದು ಆರ್ಟಿಸ್ಟ್ಗಳು ವಿತ್ ಮೇಕಪ್ ರೆಡಿಯಾಗಿ 5 ಗಂಟೆಗೆ ಎಲ್ಲೋ ಕಾಡು ಮಧ್ಯದಲ್ಲಿ ನಾವು ಶಾರ್ಟ್ ರೆಡಿ ಇರ್ಬೇಕಿತ್ತು ಆ ಚಳಿಯಲ್ಲಿ. ಆಮೇಲೆ ಅದಲ್ಲದೆ ಏನಂದ್ರೆ, ಹೋಗ್ಲಿ ಅವ್ರದ್ದು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಸೊ ಬೇಗ ವೈಂಡ್ ಅಪ್ ಮಾಡ್ತಾರೆ ಅಂದ್ರೆ ಇಲ್ಲ. ಯಾಕಂದ್ರೆ ಬಿಕಾಸ್ ಹೋದಾಗ ಎಪಿಸೋಡ್ಸ್ ಜಾಸ್ತಿ ಆಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರ. ಸೊ ಈಗ ಅರ್ಲಿ ಮಾರ್ನಿಂಗ್ದು ಮಧ್ಯಾಹ್ನದ್ದು ಆ ಥರ ಎಲ್ಲ ಶಾರ್ಟ್ಸ್ ಮಾಡಿ ಲೇಟ್ ನೈಟ್ ಎಲ್ಲ ಎಪಿಸೋಡ್ ಮಾಡೋರು. ಸೊ ಈಗಂದ್ರೆ ಫೈರ್ ಇರೋವಂಥದ್ದು ಯಾವುದೋ ಎಫೆಕ್ಟ್ಸ್ ಇರೋದು, ಸೊ ರಾತ್ರಿ ಹೊತ್ತು ಯಾವುದೋ ಅಂದ್ರೆ ಬೇರೆ ಕಡೆ ಪ್ಲೇಸ್ ಇನ್ನ ಲೊಕೇಶನ್ ಚೇಂಜ್ ಮಾಡುವಂಥದ್ದು, ಈ ಥರದ್ದೆಲ್ಲ ಇತ್ತಲ್ಲ. ಸೊ ನಾವು ರಾತ್ರಿ ಮಲಗ್ತಾ ಇದ್ದೆ 12 ಗಂಟೆ 1 ಗಂಟೆ, ಮತ್ತೆ ತಿರ್ಗಾ ಬೆಳಗ್ಗೆ 4 ಗಂಟೆ 4:15 ಅಂದ್ರೆ ಮ್ಯಾನೇಜರ್ ಬರೋರು ಎದಳಿ 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 ಅಂತ ಎಲ್ಲರನ್ನೂ ಎದ್ದೇಳಿಸೋದು. ಅದು ಒಂಥರ ಹೆಂಗಂದ್ರೆ ಇನ್ನು ಹಾಸ್ಟೆಲ್ ಫೀಲ್ ಆ ಥರ. ಎಲ್ಲಾರನ್ನೂ ಎದಳಿ ಮತ್ತೆ ಫಟಾಫಟ್ ಅಂತ ರೆಡಿ ಆಗ್ಬೇಕು, ಓಡ್ಬೇಕು. ಸೊ ಆ ಥರ ಅದು ನಿಜವಾಗ್ಲೂ ಅಂದ್ರೆ ಆ ಮೂಮೆಂಟ್ ಅಲ್ಲಿ ನಮಗೆ ಅಯ್ಯೋ ಯಾರಪ್ಪ ಎದ್ದೇಳೋದು, ಎಷ್ಟೋ ಸಲ ತಣ್ಣೀರ್ ಸ್ನಾನ ಮಾಡಿದ್ದುಂಟು. ಇಷ್ಟಾದ್ರೂ ಕೂಡ ನಾನು ತುಂಬಾ ಇಷ್ಟಪಟ್ಟು ಮಾಡಿದಂಥದ್ದು. ಅದ್ರಲ್ಲಿ ನಾನು ತುಂಬಾ ಬೇರೆ ಬೇರೆ ಪಾತ್ರಗಳು ಮಾಡಿದೆ. ಅಂದ್ರೆ ರಾಜನ್ ಗೆಟಪ್ ಮಾಡಿದೀನಿ, ಮತ್ತೆ ಇನ್ಯಾವುದೋ ಭಿಕ್ಷಕನ್ ಕ್ಯಾರೆಕ್ಟ್ರು, ಇದು ಏಜ್ ಆಗಿದ್ ಗೆಟಪ್, ಏನೇನೋ ಮಾಡಿದೀನಿ. ನಂಗೆ ಅದೆಲ್ಲ ಖುಷಿ ಇದೆ, ಸಖತ್ ಖುಷಿ ಇದೆ. ಸೂಪರ್ ಸರ್. ಅಂದ್ರೆ ಈಗ ನಟನೆಯಿಂದ ಅಂತಾರಾಷ್ಟ್ರೀಯ ಪ್ರಶಸ್ತಿ ವಿಜೇತ ನಿರ್ಮಾಪಕನ ಒಂದು ಸ್ವಿಚ್ ಇದೆಯಲ್ಲ ಸರ್, ಅದ್ ಹೆಂಗಾಯ್ತು ಅಂತ ಹೇಳಿ ತುಂಬಾ ಶಾಕಿಂಗ್ ಇದೆ. ಯಾಕಂದ್ರೆ ಫಸ್ಟ್ ನಿರ್ಮಾಣ ಮಾಡ್ಲಿಕ್ಕೆ ಹೊರಟದ್ದು ನೀವು, ಆ ಮೊದಲ ಚಿತ್ರಕ್ಕೆ ನಿಮಗೆ ರಾಷ್ಟ್ರೀಯ ಪ್ರಶಸ್ತಿ ಸಿಗುತ್ತೆ. ಅಭಿನಂದನೆಗಳು ಅದಕ್ಕೋಸ್ಕರ ನಿಮಗೆ. ಸೊ ಆ ಜರ್ನಿ ಹೇಳಿ ಸರ್, ಆ ಒಂದು ಸ್ವಿಚ್ ಆನ್ ಮಾಡಿದ್ದವ್ರು ಯಾರು? ಆನ್ ಮಾಡಕ್ ಅಗೇನ್ ಮತ್ತೆ ನಿರೂಪಣೆ. ನನಗೆ ಎಲ್ಲವಕ್ಕೂ ಮೂಲ ಫಸ್ಟ್ ಒಂದು ಗಾಯನ, ಜಿ.ವಿ. ಅತ್ರಿ. ಅಲ್ಲಿಂದ ಎಲ್ಲದು ಒಂದೊಂದೇ ಹಾದಿ ತೆರೆದುಕೊಳ್ತಾ ಹೋಗ್ತಾ ಇರೋದು. ಸೊ ಹಾಗಾಗಿ ಇದು ಸಿನಿಮಾ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಯಾವ್ದೋ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಿರೂಪಣೆ ಮಾಡಿದ್ದೆ. ಸೊ ಅವರು ದೇ ಬಿಕಮ್ ಅ ಬಿಗ್ ಫ್ಯಾನ್ ಆಫ್ ಮೀ. ಫಸ್ಟ್ ಟೈಮ್ ನಾನು ಮಾಡಿದ್ದು. ಸೊ ಅವರು ಅಯ್ಯೋ ಸರ್ ಬಹಳ ಖುಷಿ ಅನ್ಸುತ್ತೆ ಸರ್, ನನ್ನ ಹಿಂದೆ ಯಾರೋ ಬಿದ್ದಿದ್ದಾರೆ, ಸಿನಿಮಾ ಮಾಡಬೇಕು, ನೀವು ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಿದ್ದಾರೆ. ನಂಗೆ ಏನಂತ ಹೇಳಿದ್ರೆ ಮಾಡ್ಸಕ್ ಇಷ್ಟ ಇಲ್ಲ. ಬಟ್ ನಾನು ನಿಮ್ಮನ್ನ ನೋಡಿದ್ಮೇಲೆ ನಿಮ್ಮಂಥವ್ರು ಯಾರಾದ್ರೂ ಮಾಡಿದ್ರೆ ಸಿನಿಮಾ ಅದಕ್ಕೆ ತುಂಬಾ ವ್ಯಾಲ್ಯೂಸ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ನಾನಂದ್ರೆ ಸರ್ ನನ್ನ ಬ್ಯಾಕ್ ಗ್ರೌಂಡ್ ನಿಮಗೆ ಏನೂ ಗೊತ್ತಿಲ್ಲ, ಸಿನಿಮಾ ಬಗ್ಗೆ ನನಗೆ ಗೊತ್ತಿಲ್ಲ, ಹೆಂಗ್ ನನ್ನನ್ನು ಆಫರ್ ಮಾಡ್ತಾ ಇದ್ದೀರಾ ಅಂತ ಕೇಳಿದೆ ನಾನು ಅವ್ರನ್ನ. ಇಲ್ಲ ಅಂದ್ರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಬಿಹೇವಿಯರ್ನಾಗಿರ್ಬೋದು, ನಿಮ್ಮ ಪ್ರೆಸೆಂಟೇಷನ್ನು, ನಿಮ್ಮ ಮಾತಾಡೋ ರೀತಿ ಇರ್ಬೋದು, ಅದೆಲ್ಲ ನೋಡಿದ್ರೆ ನಮಗೆ ಎಲ್ಲ ಪಾಸಿಟಿವ್ ವೈಬ್ಸ್ ಇದೆ ಅಂತ ಹೇಳಿದ್ರು. ಸರಿ, ಆಮೇಲೆ ನಾ ಏನ್ ಹೇಳಿದೆ, ಆಯ್ತು ಸರ್ ಹಂಗಿದ್ರೆ ನಾನು ನನ್ನ ಫ್ರೆಂಡ್ಸ್ ಹತ್ರ ಮಾತಾಡ್ತೀನಿ ಅಂತ. ಸೊ ನನ್ನ ಫ್ರೆಂಡ್ಸ್ ಒಂದು ಟೀಮ್ ಇದೆ. ನಾನೇನಂದ್ರೆ ಕೆಲವು ಸಿನಿಮಾಗಳೆಲ್ಲ ಮಾಡಿದ್ನಲ್ಲ, ಅಲ್ಲಿ ತುಂಬಾ ಹಸಿವಿನಿಂದ ಕಾದಿರುವಂತ ಒಂದಷ್ಟು ಜನ ಯಂಗ್ಸ್ಟರ್ಸ್ ಸಿನಿಮಾ ಇಂಡಿಪೆಂಡೆಂಟ್ ಆಗಿ ಡೈರೆಕ್ಷನ್ ಮಾಡಬೇಕು ಅಂತ ಕೂತಿದ್ದವರು. ಸೊ ನಾನು ಅವನ ಹತ್ರ ಮಾತಾಡಿದೆ, ನೋಡಪ್ಪ ಹಿಂಗೊಂದು ಆಫರ್ ಬಂದಿದೆ, ಸೊ ಮಾಡೋಣ ಅಂತ ಹೇಳಿದ್ರು. ಬಾಸು ಹೋಗಿ ಸುಮ್ಮನೆ, ನಾನು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತಿರೋದು, ನಂಗೆ ಈ ಥರ ಅಂದ್ರೆ ಇವ್ರು ಎಜುಕೇಶನ್ ಇನ್ಸ್ಟಿಟ್ಯೂಟ್ ಆಗಿದ್ದರಿಂದ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದು. ಅದಕ್ಕೆ ಅವರು ಅಯ್ಯಯ್ಯ ನನಗೆ ಈ ಥರ ಎಲ್ಲ ಬ್ರಿಡ್ಜ್ ಮೂವಿ ಮಾಡಿಬಿಟ್ಟು ನನ್ನನ್ನು ಹಣೆಪಟ್ಟಿ ಹಾಕ್ಸ್ಕೊಳಕ್ಕೆ ಇಷ್ಟ ಇಲ್ಲ, ನನಗೆ ಆರ್ಟ್ ಮೂವಿ ಮಾಡುವಂಥ ಡೈರೆಕ್ಟ್ರು ಅಂತ ನಂಗಿಲ್ಲ, ನಾನು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ.
ಆಮೇಲೆ ನನಗೆ ಗೊತ್ತಿಲ್ಲ ಅವತ್ತು. ಆಲ್ ಆಫ್ ಎ ಸಡನ್ ನಾನಂದೆ, ಅಲ್ಲಪ್ಪ ನಿನಗೆ ಅಕಸ್ಮಾತ್ ತಪ್ಪಿ ಅದಕ್ಕೆ ಅವಾರ್ಡ್ ಬಂತು ಅಂದರೆ ಏನು ಮಾಡ್ತೀಯಾ? ಸೊ ನೀನು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಈ ಅವಾರ್ಡನ್ನು ಎಕ್ಸ್ಪೆಕ್ಟ್ ಮಾಡೋದು ತುಂಬ ಚಾಲೆಂಜಸ್ಸು. ಆದರೆ ಈ ಥರ ಸಿನಿಮಾ ಮಾಡಿದಾಗ ತುಂಬ ಆಪ್ಷನ್ಸ್ ಜಾಸ್ತಿ ಇದೆ. ಸೊ ಅಕಸ್ಮಾತ್ ಬಂದ್ಬಿಟ್ರೆ ನೋಡಿ, ನೀನು ಈ ಥರ ಮೂವಿ ಮಾಡಿ ಕಮರ್ಷಿಯಲ್ಗೆ ಹೋಗೋದಕ್ಕೆ ಏನು ದೊಡ್ಡ ವಿಷಯ ಅಲ್ಲ. ಅದೇ ನೀನು ಕಮರ್ಷಿಯಲ್ ಸಿನಿಮಾ ಮಾಡಿದವನು ಈ ಥರ ಸಿನಿಮಾ ಮಾಡಿದಾಗ ಜನ ತುಂಬ ಮಾತಾಡ್ತಾರೆ. ಅಂದರೆ ಆ ಎಲಿಮೆಂಟ್ಸೇ ಬೇರೆ, ಅದ್ರದ್ದು ಆಯಾಮನೇ ಬೇರೆ ಇರುತ್ತೆ. ಸೊ ಹಾಗಾಗಿ ನೀನು ಮಾಡು ಏನಕ್ಕೆ ಅಂತ ಹೇಳಿ ನಾನು ಫೋರ್ಸ್ ಮಾಡಿದೆ. ಕೊನೆಗೆ ಒಂದು ನನ್ನ ಫೋರ್ಸ್ಗೆ ಒಪ್ಕೊಂಡು ಒಂದು ಕಥೆ ರೆಡಿ ಮಾಡಿದ್ವಿ ನಾವು. ಕಥೆ ರೆಡಿ ಮಾಡಿಬಿಟ್ಟು ಅವ್ರ ಹತ್ರ ಹೋದ್ರೆ ಒಂದೇ ಒಂದು ಮೀಟಿಂಗ್ ಅಲ್ಲಿ ಎಲ್ಲ ಓಕೆ ಆಗೋಯ್ತು. ಸೊ ನಮಗೆ ಲಿಟ್ರಲಿ ನಾವು ಖುಷಿ, ವಿ ಆರ್ ಫ್ಲೈಯಿಂಗ್, ಏನ್ ಹಿಂಗೂ ಸಾಧ್ಯನಾ ಅಂತ. ಯಾಕಂದ್ರೆ ಅವನು ಇಂಡಸ್ಟ್ರಿನ ತುಂಬಾ ನೋಡಿದ್ರಿಂದ ಅವನು ಅದೇ ಹೇಳ್ತಾ ಇದ್ದ ನನ್ನ ಜೊತೆ, ಬಾಸು ಏನಿದು ನನಗೆ ಅರ್ಥನೇ ಆಗ್ತಾ ಇಲ್ಲ, ಸಿನಿಮಾ ಅಂತ ಹೇಳಿದ್ರೆ ಯಾರು ಒಂದು ಮೀಟಿಂಗ್ ಅಲ್ಲಿ ಒಪ್ಕೊಳ್ಳೋದೇ ಇಲ್ಲ, ಇವ್ರ ಕಥೆನೂ ಓಕೆ ಮಾಡಿದ್ದಾರೆ, ಇದು ಬಡ್ಜೆಟು ಓಕೆ ಮಾಡ್ಬಿಟ್ರಲ್ಲ ಅಂತ ಹೇಳಿದ್ರು. ನಾನಂದೆ ಓಕೆ, ಇಟ್ ಈಸ್ ಫಾರ್ ಅ ಗುಡ್ ಥಿಂಗ್ ಅಲ್ವಾ, ಬಿಡು ಆಯ್ತು ಅಂತ. ಸರಿ, ನೆಕ್ಸ್ಟ್ ಅವರು ಒಂದು ಟೋಕನ್ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ನಾವು ವಿ ಆರ್ ವೇಟಿಂಗ್ ಫಾರ್ ದಟ್ ಡೇ. ಅಂದ್ರೆ ಟೋಕನ್ ಅಡ್ವಾನ್ಸ್ ತಗೊಂಡ್ಮೇಲೆ ನಮ್ ಗ್ರೌಂಡ್ ಲೆವೆಲ್ ವರ್ಕ್ ಶುರು ಮಾಡೋಣ ಅಂತ. ಆ ಟೈಮಿಗೆ ಒಂದು 2 ದಿನಕ್ಕೆ ಮುಂಚೆನೂ ಫಾಲೋ ಅಪ್ ಅಲ್ಲಿ ಇದ್ವಿ ನಾವು. ಅವರು ಎಲ್ಲ ಸಿಗೋಣ ಅಂತ ಹೇಳಿದ್ರು. ಬುಲ್ ಟೆಂಪಲ್ ರೋಡ್ ಅಲ್ಲಿ ಇರೋ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಸಿಗೋಣ ಅಂತ ಹೇಳಿದ್ರು. ಆಯ್ತು. ಸೊ 1 day ಬಿಫೋರ್ ಹಿ ಈಸ್ ನಾಟ್ ರೆಸ್ಪಾಂಡಿಂಗ್. ಫೋನ್ ಮಾಡ್ತಾ ಇದೀವಿ, ಫೋನ್ ತೆಗಿತಾ ಇಲ್ಲ. ಮೆಸೇಜ್ ಕಳಿಸ್ತಾ ಇದೀವಿ, ಬ್ಲೂ ಟಿಕ್ ಆಗ್ತಾ ಇದೆ, ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬೇರೆ ನಂಬರ್ ಇಂದ ಎಲ್ಲ ಟ್ರೈ ಮಾಡಿದೀವಿ, ಯಾವುದಕ್ಕೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸೊ ಕೊನೆಗೆ ನನ್ನ ಡೈರೆಕ್ಟರ್ ಗೊತ್ತಿತ್ತು ಅಂದ್ರೆ ಇಂಡಸ್ಟ್ರಿ ಹೆಂಗಿದೆ ಅಂತ. ಸೊ ನನಗೆ ಐ ವಾಸ್ ಡಿಸಪಾಯಿಂಟೆಡ್. ಅವನಂತಾನೆ, ಬಾಸ್ ಇದೆಲ್ಲ ಕಾಮನ್ ಇದೆ ಇಂಡಸ್ಟ್ರಿನಲ್ಲಿ, ತಲೆನೇ ಕೆಡಿಸ್ಕೊಳ್ಬೇಡಿ, ಸುಮ್ನಿರಿ ಅಂತ. ನನಗೆ ಆ ಮೊಮೆಂಟ್ ಅಲ್ಲಿ ಹತ್ಕೊಂಡಿದ್ ಬೆಂಕಿ ಅದು. ನಾನಂದೆ, ನೋಡು ಮಗ, ನಾವು ಸಿನಿಮಾ ಮಾಡಲೇಬೇಕು ಅಂತಂದೆ. ಏನು ಆಟ ಆಡ್ತಾ ಇದ್ದೀರಾ ನೀವು? ಆಸ್ ಅನ್ ಆಂಕರ್ ಒಳ್ಳೆ ಹೆಸರು ಮಾಡಿದ್ದೀರಾ, ದಯವಿಟ್ಟು ಸುಮ್ಮನಿದ್ದು ಬಿಡಿ ನೀವು ಅಂತ. ನಾನಂದೆ, ಇಲ್ಲ ಆಗಲ್ಲ. ನಾನು ಪೇಪರಲ್ಲಿ ಓದಿರೋದು, ಬೇರೆ ಎಲ್ಲೆಲ್ಲೋ ಕೇಳಿರೋದಿದೆ, 0 ಬಡ್ಜೆಟ್ ಫಿಲ್ಮ್ ಅಂತ ಹೇಳ್ತಾರಲ್ಲ, ವಾಟ್ ಇಟ್ ಈಸ್ ಅಂತ. ಅಯ್ಯೋ ಬಾಸು, ಅದೆಲ್ಲ ಸುಳ್ಳು, 0 ಬಡ್ಜೆಟಲ್ಲಿ ಸಿನಿಮಾನೇ ಮಾಡೋಕ್ಕಾಗಲ್ಲ. ಯಾರು ಹೇಳಿದ್ ನಿಮಗೆ? ಇವಾಗ ನೀವು ಬೇರೆ ತರ ಕೆಲಸ ಮಾಡ್ಬೋದು, ಅವ್ರು ಬೇರೆ ತರ, ಎಲ್ಲರೂ ಮಾಡ್ತಾರೆ. ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಹೇಳಿ. ನೀವು ಕ್ಯಾಮ್ರಾ ಯಾರು ಕೊಡ್ತಾರೆ? ಫ್ರೀ ಕೊಡ್ತಾರಾ? ಅಕಸ್ಮಾತ್ ಕೊಟ್ಟ ಅಂತ ಹೇಳಿ, ಊಟ ತಿಂಡಿ, ಲಾಡ್ಜಿಂಗು, ಲೊಕೇಶನ್ನು, ಟ್ರಾವೆಲ್, ಪೆಟ್ರೋಲು ಎಷ್ಟಿದೆ ಗೊತ್ತಾ? ಈ ಎಲ್ಲದು ನಾವು ಮಾಡಿದ್ರೆ ಲಿಸ್ಟು ಎಷ್ಟೊಂದು ದುಡ್ಡಾಗತ್ತೆ ಅಂತ. ನಾನಂದೆ, ಮಾಡು, ಲಿಸ್ಟ್ ಮಾಡ್ಬಿಟ್ಟು ಎಷ್ಟಾಗತ್ತೆ ಅಂತ ಬಡ್ಜೆಟ್ ಹೇಳು ನನಗೆ, ನಾನು ಐ ವಿಲ್ ಡಿಸೈಡ್ ಅಂತ. ಹಿಂಗೆ ಶುರುವಾಗಿದ್ದು. ಫೈನಲಿ ಅವ್ನು ಬಡ್ಜೆಟ್ ಮಾಡ್ದ. ನಾನಂದೆ, ಇಲ್ಲ ಮಾಡ್ತೀನಿ, ಮಾಡು ಅಂತ. ಆಮೇಲೆ ಅವನು ಅವಾಗಲೂ ಬೈದ, ವಾಸು ಬೇಡ ವಾಸು, ಸುಮ್ಮನೆ ನೀವು ಕೈ ಸುಟ್ಕೊಳ್ತೀರಾ, ಬೇಡ, ಇದೆಲ್ಲ ಅಷ್ಟು ಸುಲಭ ಅಲ್ಲ. ಅಂದ್ರೆ ಈ ಕತೆ ನಿಮಗೆ ಆ ನಿರ್ಧಾರ ತಗೊಳ್ಳಿ ಕಾರಣ ಆಯ್ತಾ? ಎರಡೂನು ಅಂದ್ರೆ, ಒಂದು ಅವ್ರಿಗೆ ಏನ್ ರೀಸನ್ ಇತ್ತು ನನಗೆ ಗೊತ್ತಿಲ್ಲ, ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಬಿಕಾಸ್ ನಾನು ಅವ್ರನ್ನು ಬ್ಲೇಮ್ ಮಾಡಲ್ಲ, ಅವ್ರಿಗೆ ಏನ್ ಸಂದಿಗ್ಧ ಪರಿಸ್ಥಿತಿನ ಏನು ಅಂತ ಗೊತ್ತಿಲ್ಲ, ಅವ್ರು ಆ ಥರ ರೆಸ್ಪಾಂಡ್ ಮಾಡಿದ್ರು. ಸೊ ಅವಾಗ ನನಗೆ ಬೆಂಕಿ ಹೊತ್ಕೊಂಡಿದ್ದು. ಪ್ಲಸ್ ಸ್ಟೋರಿ ಲೈನ್ ನಾನು ಏನು ಕೇಳಿದೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ಇದು ಇಡೀ ಜಗತ್ತಿಗೆ ಮೆಸೇಜ್ ಕೊಡುವಂಥದ್ದು. ಅಂದ್ರೆ ನೇತ್ರದಾನ ಮತ್ತೆ ಅದರ ಮೂಢನಂಬಿಕೆಗಳು, ಈ 2 ವಿಚಾರದ ಬೇಸ್ ಮೇಲೆ ಸ್ಟೋರಿ ಇದ್ದಿದ್ದು. ಸೊ ಹಂಗಾಗಿ ನಾನು ಹೇಳಿದೆ, ಇಲ್ಲಪ್ಪ ನಾವು ವರ್ಕ್ ಮಾಡಬೇಕು ಅಂತ ಹೇಳಿ ಶುರುವಾದಂಥ ಜರ್ನಿ. ಸೊ ಅದು ತಗೊಂಡು ಬಂದು ನ್ಯಾಷನಲ್ ಅವಾರ್ಡ್ ನಿಲ್ಲಿಸ್ತು. ಅಂದ್ರೆ ಈ ಸಿನಿಮಾದ ಮೂಲಕ ತುಂಬಾ ಜನಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ, ತುಂಬಾ ಜನಕ್ಕೆ ರೆಕಗ್ನೈಸೇಷನ್ ಸಿಗೋದು. ಅಂಡ್ ಪ್ಲಸ್ ನಾನು ಆಸ್ ಎ ಡೆಬ್ಯೂ ಅಂತ ಹೇಳಿದಾಗ ನನ್ನ ಜೊತೆಗೆ ಕೈ ಜೋಡಿಸಿದಂಥ ಟೀಮಿಗೆ ನಾನು ಮೇನ್ಲಿ ಡೈರೆಕ್ಟರ್ ಮನೋಜ್ ಕುಮಾರು, ಹಾಗೆ ಅದ್ರ ಜೊತೆಗೆ ದೇವೇಂದ್ರ ಅವರು, ರಮೇಶ್ ಅವರು, ರವಿ ಅಂತ ಹೇಳಿ ಅವರೆಲ್ಲರೂ ಕೂಡ ಆ ಟೀಮಿಗೆ ಜೊತೆಗೆ ನಿಂತ್ಕೊಂಡಿದ್ದಕ್ಕೆ ಸಕ್ಸಸ್ ಆಗಿದ್ದು. ಇಡೀ ಸಿನಿಮಾ ಚಿಕ್ಕಮಗಳೂರಲ್ಲಿ ಶೂಟ್ ಮಾಡಿದ್ದು. ಅಂಡ್ ಆ ಹಸಿರು, ಮಳೆ, ಒಂದು ಹಳ್ಳಿಯ ಕುಗ್ರಾಮದಲ್ಲಿ ಒಬ್ಬ ಹುಡುಗ ನೇತ್ರದಾನದ ಬಗ್ಗೆ ಅಭಿಯಾನ ಮಾಡುವಂತ, ಹೋರಾಟ ಮಾಡುವಂಥದ್ದೇ ಈ ಇಡೀ ಸಿನಿಮಾದ ಕಥೆಯ ವಸ್ತು. ಆದ್ರೆ ಹೇಗ್ ಮಾಡ್ತಾನೆ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ. ಸೊ ನಾವು ಅದಕ್ಕೆ ಪೋಸ್ಟರ್ ಬಿಟ್ಟಾಗ ಹಾಕಿದ್ವಿ, ಬಿ ರೆಡಿ ಟು ಬಿ ಬ್ಲೈಂಡ್ ಬಟ್ ಡೋಂಟ್ ಬಿ ಬ್ಲೈಂಡ್ ಅಂತ. ಸೊ ಅಂದ್ರೆ ಸಿನಿಮಾದ ಒಳಗಡೆ ಇನ್ನೊಂದು ವಿಚಾರ ಎಲಿಮೆಂಟ್ ತಗೊಂಡ್ ಬಂದಿದೀವಿ. ನಮಗ್ ಗೊತ್ತಿರೋಂಗೆ ಯಾರು ಪ್ರಯತ್ನ ಮಾಡಿದಾರೆ ಗೊತ್ತಿಲ್ಲ, ನಾವೇನಂತ ಹೇಳಿದ್ರೆ ನೇತ್ರದಾನ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಸೊ ಆದ್ರೆ ನಿಜವಾಗ್ಲೂ ಈ ಸಿನಿಮಾ ನಾವು ಕಣ್ಣು ಇಲ್ದೇ ಇರೋರಿಗೆ ತೋರಿಸಿದ್ರೆ ಅವ್ರ ಸಿನಿಮಾ ಹೆಂಗ್ ನೋಡ್ತಾರೆ? ಹೇಗ್ ನೋಡ್ತಾರೆ ಹೇಳಿ ನೋಡೋಣ. ಆಡಿಯೋ ಅಲ್ವಾ? ಆಡಿಯೋ ಅಲ್ವಾ? ಸೊ ಒಂದು ಮೇಜರ್ ಪಾರ್ಟ್ ಹತ್ರ ನಾವು ಇಡೀ ಸ್ಕ್ರೀನ್ ನ ಬ್ಲಾಂಕ್ ಮಾಡಿದೀವಿ. ಸೊ ಇಡೀ ಥಿಯೇಟರ್ ಕೂತ್ಕೊಂಡು ಸಿನಿಮಾ ನೋಡೋರು ಸಡನ್ ಆಗಿ ಅಯ್ಯಯ್ಯೋ ಬ್ಲಾಂಕ್ ಆಗೋಯ್ತು, ಮೋಸ್ಟ್ಲಿ ಏನೋ ಆಫ್ ಆಗೋಯ್ತು ಅಂತ ಅಂದ್ಕೊಳ್ತಾ ಇದ್ರೆ ಆಡಿಯೋ ಕೇಳಿಸ್ತಾ ಇರುತ್ತೆ. ಅದಾಗಿದ್ ಫ್ಯೂ ಮೂಮೆಂಟ್ಸ್ ಆದ್ಮೇಲೆ ಮತ್ತೆ ವಿಷುವಲ್ ಸ್ಟಾರ್ಟ್ ಆಗುತ್ತೆ. ಸೊ ಅಂದ್ರೆ ಅಲ್ಲಿ ಯಾರು ಪಾತ್ರಧಾರಿ ಇರ್ತಾರಲ್ಲ
ಅವರಿಗೆ ಏನ್ ಆಗ್ತಿರತ್ತೆ ಅನ್ನೋದನ್ನ ನಾವು ಫೀಲ್ ಮಾಡಬೇಕು. ಸೊ ಹಂಗಾಗಿ ನಾವು ಆ ಟ್ಯಾಗ್ ಲೈನ್ ಬಿ ರೆಡಿ ಟು ಬಿ ಬ್ಲೈಂಡ್ ಬಟ್ ಡೋಂಟ್ ಬಿ ಬ್ಲೈಂಡ್ ಅಂತ. ಯಾಕೆ ಡೋಂಟ್ ಬಿ ಬ್ಲೈಂಡ್ ಅಂತ ಹೇಳಿದ್ರೆ ನೇತ್ರದಾನ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಈ ಎಲಿಮೆಂಟ್ ಆಡ್ ಮಾಡಿದ್ದಿರ್ಬೋದು, ಆ ತರ ನಮಗೆ ಗೊತ್ತಿಲ್ದಂಗೆ ಏನೇನೋ ಆಡ್ ಆಗಿದೆ. ಆಮೇಲೆ ಪ್ಲಸ್ ಈಗ ಆ ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಆಗಿ ನಾನು ನಮ್ಮ ಕಲಾದೇಗಳ ಸ್ಟುಡಿಯೋ ಮೂಲಕ ಮಾಡಿದ ಸಿನಿಮಾ, ಅದಕ್ಕೆ ಆ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಇರ್ಬೋದು, ಲಿರಿಕ್ಸ್ ಇರ್ಬೋದು, ಮತ್ತೆ ಒಂದು ಲೀಡ್ ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ದು, ಇದಿಷ್ಟು ಜವಾಬ್ದಾರಿಗಳು ತಗೊಂಡಿದ್ದು. ಸೊ ಅವಾಗ ನಮಗೊಂದು ಆಸೆ ಇದ್ದಿದ್ದು ಏನಂತ ಹೇಳಿದ್ರೆ ಒಬ್ಬ ಲೆಜೆಂಡ್ರಿ ಅದರಲ್ಲಿ ಒಂದು ಹಾಡು ಹಾಡಬೇಕು ಅಂತ. ಸೊ ಅವಾಗ ಅಪ್ರೋಚ್ ಮಾಡಿದ್ದು SP ಬಾಲಸುಬ್ರಹ್ಮಣ್ಯಂ ಅವ್ರನ್ನ. ಸೊ ಅಗೇನ್ ನೋಡಿ ನನಗೆ ಖುಷಿ ಅಂತ ಹೇಳಿದ್ರೆ ಒಬ್ಬ ನಿರೂಪಕನಾಗಿ ಎಕ್ಸ್ಕ್ಲೂಸಿವ್ ಮ್ಯೂಸಿಕ್ ಶೋಸ್ ಒಂದು 3 ಶೋಸ್ ಅವ್ರನ್ನ ನಾನು ಹೋಸ್ಟ್ ಮಾಡಿದ್ದೆ. ಎಂಥ ಡೌನ್ ಟು ಅರ್ತ್ ಪರ್ಸನಾಲಿಟಿ ಗೊತ್ತಾ. ಸೊ ನನಗೆ ಗೋಪಿ ಅಂತ ಹೇಳ್ಬಿಟ್ಟು ಒಬ್ರು ಸಿಂಗರು, ಅವರು ಕೋಆರ್ಡಿನೇಟ್ ಮಾಡಿಕೊಟ್ಟು ಅವರು ಹಾಡು ಕೊಡೋ ತರ ಮಾಡಿದ್ರು. ಅಂದ್ರೆ ಎಷ್ಟು ಸಜ್ಜನಿಕೆಯ ವ್ಯಕ್ತಿತ್ವ ಅಂತ ಹೇಳಿದ್ರೆ, ನಾವು ಅವಾಗ ಅಂದ್ರೆ ಅವ್ರು ತುಂಬಾ ಬ್ಯುಸಿ ಇದ್ರು. ಸರ್ ಅಂದ್ರು ಬೆಂಗಳೂರಿಗೆ ಬಂದು ಹಾಡ್ಕೊಡಕ್ಕಾಗಲ್ಲ, ನಾನು ಅಲ್ಲೇ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ರು ಮ್ಯಾನೇಜರ್ ಕಮ್ಯುನಿಕೇಟ್ ಮಾಡಿ. ಸೊ ನಾನು ಲಿರಿಕ್ಸ್ ಎಲ್ಲ ಕಳಿಸ್ಬಿಟ್ಟು ಟ್ಯೂನ್ ಎಲ್ಲ ಕಳಿಸಿ ಎಲ್ಲ ಆಗಿತ್ತು. ಎಲ್ಲ ಆದ್ಮೇಲಿಂದ ಮ್ಯಾನೇಜರ್ ಕೇಳ್ತಾರೆ ನನ್ನ, ಅದ್ರಲ್ಲಿ ಏನಾದ್ರೂ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ, ಏನಾದ್ರೂ ಕರೆಕ್ಷನ್ ಆಗಬೇಕು ಅಂದ್ರೆ ದಯವಿಟ್ಟು ಹೇಳಿ ಅಂತ ಕಳಿಸಿದ್ರು. ನಮ್ಮಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ತರ ದೊಡ್ಡವ್ರು ಹಾಡಿದ್ದಾಗ ಮತ್ತೆ ಹೋಗಕ್ಕಾಗಲ್ಲ ಅಥವಾ ಅವ್ರಿಗೆ ತೊಂದರೆ ಕೊಡಕ್ಕಾಗಲ್ಲ ಅಂದ್ರೆ ಬೇರೆ ಸಿಂಗರು ಆ ಪದನ ರೆಕಾರ್ಡ್ ಮಾಡ್ತೀವಿ. ಸೊ ಆ ಪರ್ಟಿಕ್ಯುಲರ್ ಒಂದೇ ಒಂದು ಅಕ್ಷರನ ಮ್ಯಾಚ್ ಮಾಡ್ತೀವಿ. ಸೊ ನಿಮಗೆ ಹೋಗೋ ಫ್ಲೋ ನಲ್ಲಿ ಗೊತ್ತೇ ಆಗೋದಿಲ್ಲ. ಸೊ ದಿಸ್ ಇಸ್ ದ ಟೆಕ್ನಿಕಲಿ ಯೂಸ್ ಮಾಡೋದು. ನಾವು ಹಾಗೆ ಅನ್ಕೊಂಡ್ವಿ. ಅದಾದ್ಮೇಲಿಂದ ಅವ್ರು ಕೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಸರಿ ನೋಡೋಣ ಮ್ಯಾನೇಜರ್ಗೆ ಹೇಳೋಣ ಅಂತ. ಅಂದ್ರೆ ಅವರು ಬೇಸಿಕಲಿ ತೆಲುಗು ಸ್ಲ್ಯಾಂಗ್ ಇರೋದ್ರಿಂದ ಕಣ್ಣು ಅನ್ನೋದನ್ನ ಒಂದ್ ಕಡೆ ಕಣ್ಣು ಅಂತ ಪ್ರೊನೌನ್ಸ್ ಮಾಡಿದ್ರು. ಸೊ ನಕಾರ ಇತ್ತು. ಸೊ ಹಾಗಾಗಿ ನಾನು ಇದನ್ನ ಹೇಳಿದ್ವಿ. ಅವ್ರು ನಿಜವಾಗ್ಲೂ ಮಾಡಿ ಕಳಿಸಿದ್ರು ಗೊತ್ತಾ. ಸೊ SPB ಅಂದ್ರೆ ನಂಗೆ ನಿಜವಾಗ್ಲೂ ಮತ್ತೆ ಮತ್ತೆ ಅಂದ್ರೆ ಹೆಮ್ಮೆ ಅಂತ ಅನ್ಸತ್ತೆ. ಅದನ್ನ ಮಾಡಿ ಕಳ್ಸಿದ್ರು. ಅದಾದ್ಮೇಲೆ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮುಗಿದಿತ್ತು. ಯಾರು ಗೋಪಿ ಅಂತ ಹೇಳಿದ್ನಲ್ಲ ನಂಗೆ ಅವರು ಕೋಆರ್ಡಿನೇಟ್ ಮಾಡ್ಕೊಟ್ಟವರು, ಅವ್ರು ಒಂದ್ಸಲ ಫೋನ್ ಮಾಡಿದ್ರು, ಏನಪ್ಪಾ ಆಯ್ತಾ ರೆಕಾರ್ಡಿಂಗು, ಖುಷಿ ಆಯ್ತಾ, ಅವ್ರ ವಾಯ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ನಾನಂದೆ ಸರ್ ಏನ್ ಸರ್, ನಾ ಏನೂ ಮಾಡದೇ ಇರೋದಕ್ಕೆ ಜೀವ ತುಂಬಿದಾರ ಅವರು ಅಂತ. 1 ನಿಮಿಷ ಇರು ಅಂತ ಅಂದ್ರು. ನಾನ್ ಯಾಕೆ ಅಂತ ಹೇಳಿದ್ರೆ, ಏನ್ರಿ ಹೇಗ್ರಿ ಇದ್ದೀರಾ, SPB ಅವ್ರ ಜೊತೆಲಿದ್ದಾರೆ, ಅವ್ರ ಕೈಲಿ ಕೊಟ್ಬಿಟ್ರು. ನಾನ್ ಟಕ್ ಅಂತ ರೆಕಾರ್ಡರ್ ಆನ್ ಮಾಡಿದೆ. ರೆಕಾರ್ಡ್ ಇದೆ ನನ್ನ ಹತ್ರ ಇವತ್ತು. ಸೊ ನಾನು ಅಂದೆ, ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಅಂತ. ಸರ್ ನನ್ನ ಹಾಡು ಹೇಗಿತ್ತು ಸರ್ ಅಂತಂದೆ. ಏನ್ರಿ ನನ್ನ ಕೇಳ್ತಾ ಇದ್ದೀರಾ, ನಾನು ಹೇಗೆ ಹಾಡಿದ್ದೀನಿ ಅದನ್ನ ಹೇಳ್ರಿ ಅಂತ ಅಂದ್ರು. ನಾನು ನಿಮ್ಮ ಹಾಡಿನ ಬಗ್ಗೆ ಹೇಳಕ್ಕಾಗತ್ತಾ ಸರ್ ಅಂತಂದ್ರೆ, ಇಲ್ಲ ರೀ, ನಾನು ನನ್ನ ಲೈಫಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ಗುರುವಿನ ಸಮಾನದಲ್ಲಿ ನೋಡ್ತೀನಿ ನಾನು, ಹಂಗಾಗೇನೆ ನಿಮ್ಮ ಕನಸಿನ ಕೂಸೋದು. ಸೊ ನೀವು ಹೇಳಬೇಕು ನಾನು ಹೇಗೆ ಹಾಡಿದ್ದೀನಿ ಅಂತ. ನಾನಂದ, ಅಯ್ಯೋ ಸರ್, ನಾನು ಅಲ್ಲೇ ಕೈ ಮುಕ್ಕೊಂಡು, ಸರ್ ನಾನು ಹೇಳಕ್ ಏನೂ ಇಲ್ಲ ಸರ್, ನೀವು ಹಾಡು ಕೊಟ್ರಲ್ಲ ನಮ್ಗೆ ಅದೇ ಬಹಳ ಖುಷಿ ಅಂತ ಹೇಳಿ. ಆ್ಯಂಡ್ ಪಾಪ ನಾನು ತುಂಬಾ ಬೈ ಹಾರ್ಟ್ ಹೇಳಬೇಕು, ಅವ್ರ ಕಮರ್ಷಿಯಲ್ ಪೇಮೆಂಟು ತಗೊಳ್ಳಿಲ್ಲ, ನಾಮಿನಲ್ ಪೇಮೆಂಟ್ ಅಷ್ಟೇ ತಗೊಂಡು ಹಾಡು ಕೊಟ್ಟಿದ್ದು. ನಾವು ನಮ್ಮ ಸಿನಿಮಾದಲ್ಲಿ ಒಂದು ಪ್ರಯೋಗ ಮಾಡಿದ್ವಿ. ನೀವು ಬ್ಲೈಂಡ್ಗೆ ಕಲರ್ ಹೇಳಕ್ ಸಾಧ್ಯ ಇದೆಯಾ, ಅರ್ಥ ಮಾಡ್ಸಕ್ಕಾಗತ್ತಾ, ತೋರ್ಸಕ್ಕಾಗತ್ತಾ, ಇಲ್ಲ ಅಲ್ವಾ. ಸೊ ಆ ಪ್ರಯತ್ನ ಹಾಡಿನ ಮೂಲಕ ಮಾಡಿದೀವಿ. ಸೊ ಆ ಹಾಡನ್ನ SPB ಅವ್ರು ಮಾಡಿದ್ದಾರೆ. ಸೊ ನೀವು ನೋಡಿ ಕೇಳಿ ಗೊತ್ತಾಗತ್ತೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ಅದಾದ್ಮೇಲಿಂದ ನಾವು ಸಿನಿಮಾ ಸೆನ್ಸಾರ್ ಆಯ್ತು, ರಿಲೀಸ್ಗೆ ಅಂತ ಓಡಾಡ್ತಾ ಇದ್ವಿ. ಅಂಡ್ ನಿಮಗೆ ಗೊತ್ತಿರೋ ಹಂಗೆ 2020 ಇಟ್ ವಾಸ್ ಎಲ್ಲರೂ ನೆಲ ಕಚ್ಚೋ ರೀತಿಯಲ್ಲಿ ಕೋವಿಡ್ ಅನೌನ್ಸ್ ಆಗೋಯ್ತು, ಲಾಕ್ಡೌನ್ ಅನೌನ್ಸ್ ಆಯ್ತು. ಸೊ ನಮಗ್ ಫಸ್ಟು, ಬಟ್ ಜಗತ್ಗೆ ಲಾಕ್ಡೌನು. ಬೇರೆಯವರೆಲ್ಲ ಸಿನಿಮಾ ಮಾಡ್ತಾರೆ ಫೈನ್, ಬಟ್ ನಾವು ಮಾಡ್ದಾಗ್ಲೇ ಆಗ್ಬೇಕಾ ಅಂತ ಬೇಜಾರಾಗೋಯ್ತು ನಮ್ಗೆ. ಸೊ ದೆನ್ ಏನು ಮಾಡೋಕ್ಕಾಗಲ್ಲ, ಆಗಿದ್ದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಅನ್ಕೊಂಡು ನಾವು ಓಕೆ ಫೈನ್ ಸುಮ್ಮನೆ ಇದ್ವಿ. ದೆನ್ ಆಲ್ ಆಫ್ ಎ ಸಡನ್ ಸೆಕೆಂಡ್ ವೇವ್ ಆದ್ಮೇಲೆ ಮತ್ತೆ ರಿಲೀಸ್ ಮಾಡುವಂತ ಓಡಾಟದಲ್ಲಿ ಹಂಗೆಲ್ಲ ಇದ್ವಿ. ಅವಾಗ ನನಗೊಂದು ಕಾಲ್ ಬರುತ್ತೆ ಸೆನ್ಸಾರ್ ಆಫೀಸಿಂದ. ಅಕ್ಷಿ ಅಂತ ಸಿನಿಮಾ ನಿಮ್ದೇ ಅಲ್ವಾ ಅಂತ ಕೇಳಿದ್ರು. ಹೌದು, ಯಾಕೆ ಅಂತ ಕೇಳಿದೆ. ಇಲ್ಲ ಟಿವಿ ನೋಡಿ ಯು ಎಂಜಾಯ್ ಅಂತ ಅಂದ್ರು. ನಾನು ಇದೇನಿದು ಈ ತರ ಹೇಳ್ತಾರೆ ಅಂತ. ಅದಾದ್ಮೇಲಿಂದ ಇನ್ನೊಬ್ರು ಕ್ಯೂರೇಟರು, ನಾವು ನಮ್ಮ ಸಿನಿಮಾ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ವಿ, ಬೇರೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಿಗೆಲ್ಲ ಹಾಗೆ. ಅವ್ರು ಫೋನ್ ಮಾಡ್ತಾರೆ, ಅವರು ಸೇಮ್ ಅದನ್ನೇ ಹೇಳಿದ್ರು. ನಾನು ಇದೇನಿದು ಈ ತರ ಹುಳ ಬಿಡ್ತಾ ಇದಾರಲ್ಲ ಅಂತ. ಆಮೇಲೆ ಮತ್ತೆ ತಿರ್ಗಾ ಸೆನ್ಸಾರ್ ನಮ್ದು ಸಿನಿಮಾ ಆಗೋ ಟೈಮಲ್ಲಿ ಆ ಪರ್ಟಿಕ್ಯುಲರ್ ಟೀಮಿಗೆ ಒಬ್ರು ಆಫೀಸರ್ ಇರ್ತಾರೆ, ಅವ್ರು ಫೋನ್ ಮಾಡ್ಬಿಟ್ಟು ಅವರು ಅದೇ ತರ ಹೇಳ್ತಾ ಇದಾರೆ. ನಾನು ಇದು ಒಳ್ಳೆ ಕತೆ ಆಯ್ತಲ್ಲ, ಯಾಕಿದ್ ಎಲ್ಲರೂ ಈಗ ಹೇಳ್ತಾ ಇದಾರಲ್ಲ ಅಂತ. ಆಮೇಲೆ ತಕ್ಷಣ ಮನೆಗೆ ಫೋನ್ ಮಾಡಿದೆ. ನಾನು ಮನೆಗೆ ಫೋನ್ ಮಾಡ್ಬಿಟ್ಟು ಕೇಳಿದೆ, ನಾನು ನೋಡಿ ಏನಾದ್ರು ಟಿವಿನಲ್ಲಿ ಬರ್ತಾ ಇದೆಯಾ, ನ್ಯೂಸ್ ಹಾಕಿ ಅಂತ. ಏನು ಬರ್ತಾ ಇಲ್ಲ ಅಂತ ಅಂದ್ರು. ಇದೇನಿದಲ್ಲ ಅಂತ. ಆಮೇಲೆ ಚಕ್ಕಂತ ಫ್ಲಾಶ್ ಆಯ್ತು, ಸ್ಕ್ರಾಲಿಂಗ್ ನೋಡಿ ಅಂತ ಹೇಳಿದೆ. ಸ್ಕ್ರಾಲಿಂಗ್ ಅಲ್ಲಿ ಕನ್ನಡದ ಅತ್ಯುತ್ತಮ ಸಿನಿಮಾ ಅಕ್ಷಿ ಅಂತ ಹೇಳಿ ಅನೌನ್ಸ್ ಆಗಿದೆ. ನಾವು ಆ ಟೈಮಲ್ಲಿ
ರಾಜ್ಕುಮಾರ್ ಅವರ ವಜ್ರೇಶ್ವರಿ ಬಿಲ್ಡಿಂಗ್ ಅಲ್ಲಿ ಇದ್ವಿ ನಾವು. KRG ಕನೆಕ್ಟ್ಸ್ ಅವ್ರ ಹತ್ರ ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಪ್ರಮೋಷನ್ಗೋಸ್ಕರ ಮಾತಾಡಕ್ಕೆ ಅಂತ ಹೋಗಿದ್ವಿ. ಅಂಡ್ ಅವರು ಸರ್ ದಿಸ್ ಇಸ್ ಯೋರ್ ಡೇ, ಯು ಗೋ ಅಂಡ್ ಎಂಜಾಯ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಕಳ್ಸಿಬಿಟ್ರು. ಸೊ ಇಮಿಡಿಯೇಟ್ ನಾನು ಡೈರೆಕ್ಟರ್ ಫೋನ್ ಮಾಡ್ತೀನಿ ಅಂಡ್ ಲಿಟ್ರಲಿ ನಾವು ರೋಡಲ್ಲಿ ಕುಣಿತಾ ಇದ್ದೀವಿ ಅಂಡ್ ನಮ್ಮನ್ನ ನಾವು ಪಿಂಚ್ ಮಾಡ್ತಾ ಇದೀವಿ. ನಿಜ ನಮಗ ಹೌದು. ಸಿ ಬಿಕಾಸ್ ನಾವು ವಿ ನೆವರ್ ಡ್ರೆಮ್ಟ್. ಅಂದ್ರೆ ಸಿನಿಮಾ ನಾವು ಮಾಡಿದ ಕೆಲಸದಲ್ಲಿ ಎಲ್ಲರೂ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಟೀಮ್ ಅವರು ಖಂಡಿತ ಒಂದು ಸ್ಟೇಟ್ ಅವಾರ್ಡ್ ಬರುತ್ತೆ ಅನ್ನೋ ತರ ಯಾವ್ದಾದ್ರು ಎಲಿಮೆಂಟ್ ಅಲ್ಲಿ ಬಂದೇ ಬರುತ್ತೆ ಅಂತ ಮಾತಾಡಿದ್ದು. ಅಂಡ್ ನ್ಯಾಷನಲ್ ಅವಾರ್ಡ್ ಅಂತ ಹೇಳಿದ್ರೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂಡ್ ಆಮೇಲೆ ನಾವು ಓಕೆ ಖುಷಿ ಪಟ್ವಿ ಅಂಡ್ ತುಂಬಾ ಜನ ಮಾಧ್ಯಮದವ್ರು ಸಪೋರ್ಟ್ ಮಾಡಿದ್ರು, ಆರ್ಟಿಕಲ್ ಮಾಡಿದ್ರು ಅಂಡ್ ತುಂಬಾ ಜನ ಸಿನಿಮಾದವ್ರು ದೊಡ್ಡ ದೊಡ್ಡ ಕಲಾವಿದರು ಫೋನ್ ಮಾಡಿ, ಅಂದ್ರೆ ನನಗೆ ಪರಿಚಯ ಇಲ್ಲದೇ ಇದ್ರು ಕೂಡ ನಂಬರ್ ತಗೊಂಡು ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ದಾರೆ. ಅಂಡ್ ನಮಗ್ ಬಹಳ ಖುಷಿಯಾಗಿದ್ದು ಮೊದಲ ಪ್ರಯತ್ನಕ್ಕೆ ನಿಮಗೆ ನ್ಯಾಷನಲ್ ಅವಾರ್ಡ್ ಬಂದಿದೆಯಲ್ಲ ಅದಕ್ಕೆ ನಮಗ್ ಖುಷಿ ಇದೆ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡಿದ್ಯಲ್ಲ. ಸೊ ಈ ಮೂಮೆಂಟ್ ಒಂದಾದ್ರೆ ರಿಸೀವ್ ಮಾಡಿದ್ಯಲ್ಲ, ಅಯ್ಯೋ ನಮಗೆ ಅಯ್ಯಪ್ಪ ಜುಮ್ ಅನ್ಸತ್ ಇವತ್ತು ಕೂಡ. ಅಂಡ್ ನಾವು ಅವತ್ತು ನಮಗೆ ಅಂದ್ರೆ ಮೇಲ್ ಬಂತು, ಅದಾದ್ಮೇಲೆ ನಮ್ದೆಲ್ಲ ಡೀಟೇಲ್ಸ್ ಕಳಿಸ್ಬೇಕು, ಅವರು ಟಿಕೆಟ್ಸ್ ಎಲ್ಲ ಅವರೇ ಥ್ರೂ ಅಂಡ್ ಫ್ಲೋ A to Z ಅವರೇ ನೋಡ್ಕೊಳ್ತಾರೆ. ಅಂಡ್ ಆ ಪ್ರೋಟೋಕಾಲ್ ಇದೆಯಲ್ಲ ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್ ಹೇಳ್ಬೇಕು, ಯಾರು ಆತರ ಫಾಲೋ ಮಾಡಲ್ಲ. ಆಯ್ತು ನಾವು ಹೋದ್ವಿ, ಎಲ್ಲಾರ್ಗುನು ಒಂದೇ ಅಕಾಮಿಡೇಷನ್ ಅಂದ್ರೆ ಹೋಟೆಲ್ ನಲ್ಲಿ ಎಲ್ಲಾರ್ಗುನು. ಸೊ ಒನ್ ಡೇ ಬಿಫೋರ್ ರಿಹರ್ಸಲ್ಸ್ ಇರತ್ತೆ. ಸೊ ವಿಜ್ಞಾನ್ ಭವನ್ ಅಲ್ಲಿ ಆಗಿದ್ದು ಡೆಲ್ಲಿಯಲ್ಲಿ. ಸೊ ಹಿಂದಿನ ದಿನ ರಿಹರ್ಸಲ್ಗೆ ಹೋಗ್ತೀವಿ. ಆ ರಿಹರ್ಸಲ್ ಅಲ್ಲಿ ಏನಂತ ಹೇಳಿದ್ರೆ ಎಲ್ಲಾ ರೋಸ್ಗುನು ಒಬ್ಬೊಬ್ರನ್ನ ಇನ್ಚಾರ್ಜ್ ಕೊಟ್ಟಿರ್ತಾರೆ. ಸೊ ಅವ್ರು ನಿಂತು ಹೇಳ್ತಾ ಇರ್ತಾರೆ ಅಂದ್ರೆ ಯಾರಾದ್ಮೇಲೆ ನೀವು ಹೋಗ್ಬೇಕು ಅಂತ. ಸೊ ವೆಲ್ ಇನ್ ಅಡ್ವಾನ್ಸ್, ಎಲ್ಲೂ ಅಲ್ಲಿ ಡಿಲೇ ಆಗ್ಬಾರ್ದು. ಸೊ ನಾವು ಹೋದವರು ಹೇಗೆ, ಆಮೇಲೆ ಅಲ್ಲಿ ಡಮ್ಮಿ ಇದು ಗೆಸ್ಟು ನಿಂತಿರ್ತಾರೆ. ಆಮೇಲೆ ನಮಗೆ ಕೊಟ್ಟಿದ್ದು ವೆಂಕಯ್ಯ ನಾಯ್ಡು ಅವರು ವೈಸ್ ಪ್ರೆಸಿಡೆಂಟ್. ಸೊ ಆತರ 3 ಜನ 4 ಜನ ನಿಂತಿರ್ತಾರೆ. ಸೊ ನಾವು ಹೋದ್ಮೇಲೆ ಆ ಅವಾರ್ಡ್ ಹಿಂಗ್ ರಿಸೀವ್ ಮಾಡಿದ್ರೆ ಕ್ಯಾಮ್ರಾ ಹೀಗಿದೆ ಅಂದ್ರೆ ಹಿಂಗ್ ಪೋಸ್ ಮಾಡ್ಬೇಕು ಎಲ್ಲಾನು. ಹೌದು, ಅಂದ್ರೆ ಈಗ ಕೆಲವರು ಸ್ವಲ್ಪ ರೂರಲ್ ಬ್ಯಾಕ್ ಗ್ರೌಂಡ್ ಅವ್ರು ಬಂದಿರ್ತಾರೆ, ಗೊತ್ತಾಗೋದಿಲ್ಲ ಅಂತ ಹೇಳಿ ಎಲ್ರಿಗೂನು. ಸೊ ನಾವ್ ಹಿಂಗ್ ಇಸ್ಕೊಂಡವ್ರು ಹಿಂಗ್ ಪೋಸ್ ಮಾಡ್ಬೇಕು ಅಂಡ್ ಪೋಸ್ ಮಾಡಿ ಹಂಗೆ ಇಳಿದು ಮುಂದೆ ನಡ್ಕೊಂಡು ಹೋಗ್ಬಾರ್ದು, ಫುಲ್ ರೌಂಡ್ ಹೋಗ್ಬೇಕು. ಸೊ ಅದೆಲ್ಲಾನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಸೊ ಸಖತ್ ಖುಷಿ ಆಯ್ತು. ಅದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಮಗ ರಿಹರ್ಸಲ್ ದಿವಸ ಗೊತ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಡೇ ಹೋದಾಗ ಏನಂತ ಹೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ರಜನಿಕಾಂತ್ ಅವ್ರಿಗೆ ಬಂದಿದೆ, ಅದು ಸೇಮ್ ಸ್ಟೇಜು. ಸೊ ಅದು ಹೆಂಗ್ ಮೂಮೆಂಟ್ ಗೊತ್ತಾ, ಇಡೀ ನ್ಯಾಷನಲ್ ಅವಾರ್ಡ್ ಏನೇನಿದೆ ಫಿಲ್ಮ್ ಕ್ಯಾಟಗರಿಯಲ್ಲಿ ಎಲ್ಲ ಲ್ಯಾಂಗ್ವೇಜ್ ಎಲ್ಲಾದು ಕೊಟ್ಟಾದ್ಮೇಲೆ ಆಸ್ ಎ ಫಿನಾಲೆ ಇದನ್ನ ಕೊಟ್ಟಿದ್ದು ದಾದಾ ಸಾಹೇಬ್ ಫಾಲ್ಕೆ. ಸೊ ದಟ್ ಫ್ರಂಟ್ ರೋ ನಲ್ಲೇ ರಜನಿಕಾಂತ್ ಅವ್ರು ಕೂತ್ಕೊಂಡು ಎಲ್ಲಾನು ನೋಡಿದ್ದಾರೆ. ಅದು ಎಲ್ಲೋ ಒಂದ್ ಸೈಕಲ್ ಗ್ಯಾಪ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಬರೋದಕ್ಕಿಂತ ಮುಂಚೆ ನಾನು ಹೋಗಿ ಮಾತಾಡ್ಸೋ ಒಂದು ಅವಕಾಶನೂ ಸಿಕ್ತು. ರಜನಿಕಾಂತ್ ಅವ್ರ ಹತ್ರ ಮಾತಾಡಿದೀನಿ. ಅವರು ಕನ್ನಡದವರ, ಓ ಒಳ್ಳೇದಾಗ್ಲಪ್ಪ ಅಂತ ಹೇಳಿದ್ರು. ಬಟ್ ನಂಗೆ ಬ್ಯಾಡ್ ಲಕ್ ಅಂದ್ರೆ ಒಂದ್ ಫೋಟೋ ವಿಡಿಯೋ ಏನೂ ಸಿಕ್ಕಿಲ್ಲ ಅವ್ರ ಜೊತೆದು. ಬಟ್ ಮಾತಾಡಿದ್ದು ನಾವು ರಿಸೀವ್ ಮಾಡ್ಬೇಕಾದ್ರೆ ನಾನು ನೋಡ್ತಾ ಇರೋದು ಸಿಕ್ಕಾಬಡೆ ಸಖತ್ ಖುಷಿ ಗೊತ್ತಾ ನಮಗೆ ಕೈಗೆ ಬರೋರ್ಗುನು. ಅಂಡ್ ಅದಾದ್ಮೇಲೆ ಲಿಟ್ರಲಿ ನಾವು ಹಾರಾಡ್ತಾ ಇರೋದೆ. ಆ ಖುಷಿ ಈಗ್ಲೂ ಕಾಣಿಸ್ತಿದೆ ಸರ್ ನಿಮ್ ಕಣ್ಣಲ್ಲಿ. ಏನ್ ಹುಡುಗಾಟನ. ಅಂಡ್ ನನಗೆ ಇವತ್ತು ತುಂಬಾ ಜನ ಮಾತಾಡಿದವ್ರು ಇದಾರೆ ಸಿನಿಮಾ ಜಗತ್ನಲ್ಲಿ, ದೊಡ್ಡ ದೊಡ್ಡ ನಿರ್ದೇಶಕರು. ಅಲ್ಲಪ್ಪ ಸೀನು, ನಾವ್ ಎಷ್ಟೊಂದ್ ಸಿನಿಮಾ ಮಾಡಿದೀವಿ, ಅಂದ್ರೆ ನಮ್ಮ ಸಿನಿಮಾ ನ್ಯಾಷನಲ್ ಅವಾರ್ಡ್ ತಗೊಳಕ್ ಯೋಗ್ಯತೆ ಇಲ್ವಾ ನೋಡಿ, ನೀವು ಮೊದಲನೇ ಸಿನಿಮಾಗೆ ತಗೊಂಡಿದ್ದೀರಾ, ನಮಗ್ ನೋಡಿ ಬಂದೇ ಇಲ್ಲ ಅಂತ ಈ ಮಾತುಗಳನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಇದಕ್ಕೆ ನನ್ನ ರಿಯಾಕ್ಷನ್ಸ್ ಏನೂ ಇಲ್ಲ. ಐ ಡೋಂಟ್ ನೋ. ಬಟ್ ಈ ಒಂದು ಪ್ರಶಸ್ತಿ ಇದೆಯಲ್ಲ ಸರ್, ಅದೊಂಥರ ದೊಡ್ಡ ಜವಾಬ್ದಾರಿ ನನ್ನ ಪ್ರಕಾರ. ಯಾಕಂತಂದ್ರೆ ನಿಮ್ಮನ್ನ ನೋಡೋ ದೃಷ್ಟಿ ಬದಲಾಗತ್ತೆ, ಆಮೇಲೆ ನಿಮ್ಮಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗತ್ತೆ ಎಲ್ಲಾ ರೀತಿಯಲ್ಲೂ. ಸೊ ಅದನ್ನ ಮುಂದುವರಿಸೋ ಪ್ರಯತ್ನ ಇದೆಯಾ ಸರ್? ಹಾಗಾದ್ರೆ ಮುಂದೆ ಏನಾದ್ರು ಪ್ಲಾನ್ಸ್? ಅಂದ್ರೆ ಪ್ರಯತ್ನ ಖಂಡಿತ ಇದ್ದೇ ಇದೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ, ಒಂದು ನಾವಿಲ್ಲಿ ನೋಡಿರುವಂತ ಸುಮಾರಷ್ಟು ಡ್ರಾಬ್ಯಾಕ್ಸ್ ಇದೆ. ಅಂದ್ರೆ ಫಿನಾನ್ಷಿಯಲ್ ಆಸ್ಪೆಕ್ಟ್ಸ್ ನ ನೋಡಿದಾಗ, ಆಮೇಲೆ ಮತ್ತೊಂದು ಸಿನಿಮಾ ಮಾಡೋದು ಸುಲಭ ಅಲ್ಲ. ಅದನ್ನ ನೀವು ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ಹೇಗೆ ರೀಚ್ ಔಟ್ ಮಾಡ್ತೀರಾ, ಕಮರ್ಷಿಯಲಿ ಹೇಗೆ ವರ್ಕ್ ಮಾಡ್ಕೊಳ್ತೀರಾ, ಇದೆಲ್ಲ ತುಂಬಾ ಇದೆ. ಬಿಕಾಸ್ ನಾನು ಗಾಂಧಿನಗರದವನಲ್ಲ, ಆಮೇಲೆ ಆ ಥರದ್ದೆಲ್ಲ ನನಗೆ ಯಾವುದು ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಮಾಡಿದ್ವಿ, ಇಷ್ಟಪಟ್ಟು ಅದಕ್ಕೆ ಬಂತು ನ್ಯಾಷನಲ್ ಅವಾರ್ಡ್. ಹಂಗಂತ ನಾನು ಏಕಾಏಕಿ ಮತ್ತೆ ಅದನ್ನ ಜಂಪ್ ಮಾಡಕ್ ಆಗೋದಿಲ್ಲ. ಅದನ್ನ ಮುಂದುವರ್ಸೋದಕ್ಕೆ ತಕ್ಷಣ ಡಿಸಿಷನ್ಸ್ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಬಟ್ ಏನಂದ್ರೆ ನನ್ನ ಡೈರೆಕ್ಟರ್ ಏನ್ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಕು ಅಂತೆಲ್ಲ ಹೇಳ್ತಾ ಇರಲ್ಲ. ಸೊ ಇವಾಗ ಅವ್ರೊಂದು ಸಿನಿಮಾ ರೆಡಿ ಇಟ್ಕೊಂಡಿದ್ದಾರೆ, ಪ್ರೇಮದ ಊರಲ್ಲಿ ಅಂತ. ಸೊ ಅದು ಈ ಗೆಟ್ ಟು ರಿಲೀಸ್. ಅವ್ರದ್ದೊಂದು ಟ್ರೈಲರ್ ಲಾಂಚ್ ಆಯ್ತು, ಒಂದು ಸಾಂಗ್ ಏನೋ ಬಿಡೋದಿದೆ, ಈ ತರದೆಲ್ಲ. ಅಂದ್ರೆ ಅದು ಕಮರ್ಷಿಯಲ್ ಆಸ್ಪೆಕ್ಟ್ ಇರೋದ್ರಿಂದ ಅವ್ರು ಅದರ ಜೊತೆಗೆ ಈ ನಮ್ಮ ಸಿನಿಮಾ ಅಕ್ಷಿಯನ್ನು ಕೂಡ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ತರಬೇಕು ಅಂತ. ಸೊ ಇವಾಗ ನೋಡಿ, ನೀವು ಮುಂದಿನ ಯೋಜನೆ ಅಂತ ಕೇಳಿದ್ರಲ್ವಾ, ನಾವ್ ಅದನ್ನ ಯೋಚನೆ ಮಾಡೋದಕ್ಕೆ ಈ ಸಿನಿಮಾ ಎಲ್ಲರಿಗೂ ಅವೈಲಬಿಲಿಟಿ ಆಗ್ಬೇಕು. ಇವಾಗ ನೀವೇ ಸರ್ಚ್ ಮಾಡಿದ್ರೆ ಎಲ್ಲೂ ನಮ್ ಸಿನಿಮಾ ಇಲ್ಲ. ಪ್ರಶ್ನೆ ಅದೇ ಆಗಿತ್ತು. ಇಲ್ಲ, ಎಲ್ಲೂ ಇಲ್ಲ. ಅಂದ್ರೆ ಚಾನಲ್ ಅಲ್ಲೂ ಇಲ್ಲ,
ಅಥವಾ ಪ್ಲಾಟ್ಫಾರ್ಮ್ಗಳಲ್ಲೂ ಇಲ್ಲ. ಸೊ ಹಾಗಾಗಿ ನಾವು ಅನ್ಕೊಳ್ತಾ ಇದ್ವಿ ಇಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟರು, ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ, ಪ್ರಯತ್ನ ಪಟ್ಟರು ನಮಗಾಗ್ಲಿಲ್ಲ. ಸೊ ಹಾಗಾಗಿ ನಾವೇನ್ ಮಾಡೋಣ, ಫ್ರೀಯಾಗಿ ಯೂಟ್ಯೂಬಿಗೆ ಹಾಕ್ಬಿಡೋಣ, ಎಲ್ಲರೂ ಈ ಸಿನಿಮಾ ನೋಡ್ಲಿ ಅಂತ. ಯಾಕಂದ್ರೆ ಇದು ಇಡೀ ವಿಶ್ವದಲ್ಲಿ ಸ್ಕೇರ್ ಸಿಟಿ ಇರುವಂಥದ್ದು ನೇತ್ರದಾನ ಅನ್ನೋದು. ಹಂಗಾಗಿ ಅದರ ವಿಚಾರಗಳನ್ನು ತಿಳ್ಕೊಂಡ್ರೆ ಅಟ್ಲೀಸ್ಟ್ ಅದನ್ನ ಮಾಡುವಂತ ಪ್ರೇರಣೆ ಆಗ್ಲಿ ಅಂತ ಈ ವಿಚಾರದಲ್ಲಿ ನಾನು ಡಾಕ್ಟರ್ ಭುಜಂಗ್ ಶೆಟ್ಟಿ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ನಾವು ನಮ್ಮ ಯಾವುದೇ ಏನು ಅವಾರ್ಡ್ಗಳ ಅನೌನ್ಸ್ಮೆಂಟ್ ಇಲ್ಲದೆ ಇದ್ರೂ ಕೂಡ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಅವ್ರ ಹತ್ರ ಒಂದಷ್ಟು ಗೈಡೆನ್ಸು ಮಾಡೋ ಟೈಮಲ್ಲಿ ತಗೊಂಡಾಗ, ಆದ್ಮೇಲೂ ಸಿನಿಮಾ ನೋಡಿದಾಗ ಅವ್ರು ಒಂದೇ ಮಾತು ಹೇಳಿದ್ದು, ನನ್ನ ಜೀವನ ನಾನು ಹೇಗೆ ಒಬ್ಬ ನೇತ್ರ ತಜ್ಞನಾಗಿ ಮಾಡಿದ್ನಲ್ವ ಹೋರಾಟಗಳು, ಸೇಮ್ ಅದೇ ನೆನಪಾಗ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಸೊ ನಾನು ನಿಮ್ಗೆ ಏನ್ ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು ಅವರು. ಪಾಪ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆದ್ಮೇಲೆ ಹೀ ಸ್ಪೆಂಟ್ ಫ್ರಮ್ ಹಿಸ್ ಪಾಕೆಟ್, ಅವರ ನಾರಾಯಣ ನೇತ್ರಾಲಯದಲ್ಲಿ ಮೇಲ್ಗಡೆ ಒಂದು ಕಾನ್ಫರೆನ್ಸ್ ಹಾಲ್ ಇದೆ, ಪ್ರೆಸ್ ಮೀಟ್ ಮಾಡಿ ಶಿವರಾಜ್ ಕುಮಾರ್ ಅವ್ರನ್ನ ಕರೆಸಿ ದೊಡ್ಡ ಇವೆಂಟ್ ಮಾಡಿ ಇಡೀ ಸಿನಿಮಾ ಟೀಮಿಗೆ ಶಿವರಾಜ್ ಕುಮಾರ್ ಅವ್ರ ಕಡೆಯಿಂದ ಸನ್ಮಾನ ಮಾಡಿಸಿದ್ದಾರೆ. ಅಂಡ್ ಪ್ಲಸ್ ಶಿವರಾಜ್ ಕುಮಾರ್ ಅವರು ಅವತ್ತು ಐ ಪ್ಲೆಡ್ಜ್ ಮಾಡಿದ್ರು. ದಟ್ ವಾಸ್ ಅ ಬಿಗ್ ನ್ಯೂಸ್. ಅಲ್ಲಿವರೆಗೂ ಅವರು ಐ ಪ್ಲೆಡ್ಜ್ ಮಾಡಿರ್ಲಿಲ್ಲ. ಸೊ ನಾನು ಅದೇ ಅಂದ್ಕೊಳ್ತೀನಿ, ಒಬ್ಬ ಡಾಕ್ಟರು ನಿಜವಾಗ್ಲೂ ಅವ್ರ ರಿಯಲ್ ಲೈಫ್ ಅಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ, ಇಷ್ಟಾಗಿ ಕೂಡ ನಮ್ಮ ಪ್ರಯತ್ನಕ್ಕೆ ಕೈ ಜೋಡಿಸಿದ್ರಲ್ಲ, ನಾನು ನಿಜವಾಗ್ಲೂ ಇವತ್ತು ಅವ್ರ ಪಾಪ ಇಲ್ಲ, ಆದ್ರೂ ಕೂಡ ಡಾಕ್ಟರ್ ಭುಜಂಗ್ ಶೆಟ್ಟಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಡೀ ಅವ್ರ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಸೊ ದಟ್ ವಾಸ್ ನಮ್ಗೆ ಮರೆಯಕ್ ಆಗದಿರೋ ಆ ಕ್ಷಣ. ಒಂದ್ ಕಡೆ ನ್ಯಾಷನಲ್ ಅವಾರ್ಡ್ ತಗೊಂಡಿದ್ದಾದ್ರೆ, ಇನ್ನೊಂದ್ ಕಡೆ ಈ ತರದ್ದು ಬಹಳ ಖುಷಿ ಅನ್ಸುತ್ತೆ. ಸೊ ಇನ್ನೊಂದು ಆಸ್ಪೆಕ್ಟ್, ಕಲಾ ದೇಗುಲ, ಇದನ್ನ ಈ ಒಂದು ಹೆಸರಿನೊಟ್ಟಿಗೆ ತಳಕ ಹಾಕೊಂಡು ಸಾಕಷ್ಟು ಕೆಲಸಗಳನ್ನ ನೀವು ಮಾಡಿದೀರಾ. ಪ್ರೊಡಕ್ಷನ್ ಹೌಸ್ಗೂ ಅದೇ ಹೆಸರು ಇಟ್ಟಿದ್ದೀರಾ, ಮತ್ತೆ ಸಂಘಟನೆಗೂ ಅದೇ ಇಟ್ಟಿದ್ದೀರಾ. ಸೊ ಇದ್ರ ಸುತ್ತ ಮಾತನಾಡೋದಾದ್ರೆ ಸರ್, ಆಕ್ಚುಲಿ ಏನ್ ಗೊತ್ತಾ, ನನ್ನ ಹೆಸರು ಬರೀ ಶ್ರೀನಿವಾಸ್ ಅಷ್ಟೇ ಇದ್ದಿದ್ದು. ಅಪ್ಪ ವೆಂಕಟಯ್ಯ ಇದ್ದಿದ್ರಿಂದ ವಿ ಅಂತ ಇನ್ಶಿಯಲ್ ಬಿಟ್ರೆ ಶ್ರೀನಿವಾಸ್ ವಿ ಅಂತಾನೆ ಇದ್ದಿದ್ದು. ಆದ್ರೆ ನಾನು ನಿರೂಪಣಾ ಕ್ಷೇತ್ರಕ್ಕೆ ಮಾಧ್ಯಮಕ್ಕೆಲ್ಲ ಬಂದಾಗ್ಲೂ ಅದೇ ತರ ಇದ್ರೂ ಕೂಡ ವೇದಿಕೆಗಳಲ್ಲಿ ತುಂಬಾ ಸಲ ಏನಾಗೋದು ಅಂತ ಹೇಳಿದ್ರೆ, ಶ್ರೀನಿವಾಸ್ ಇಸ್ ಅ ವೆರಿ ಕಾಮನ್ ನೇಮು, ಏನದು ಅನ್ನೋ ಥರದ್ದು ಕೆಲವರು ಮಾತಾಡ್ತಾ ಇದ್ರು. ಸೊ ನಾನು ಅದರ ಜೊತೆಗೆ ಕಲಾ ದೇಗುಲ ಅನ್ನುವಂಥ ಒಂದು ಸಂಸ್ಥೆ ಶುರು ಮಾಡಿದ್ವಿ. ಇದು ಯಾಕೆ ಶುರು ಮಾಡಿದ್ದು ಅಂತ ಹೇಳಿದ್ರೆ, ನಾನು, ನನ್ನ ಅಕ್ಕ, ನನ್ನ ಅಣ್ಣ ಎಲ್ಲರೂ ಸೇರಿ ನಮ್ಮ ಅರ್ನಿಂಗ್ಸ್ ಅಲ್ಲಿ ಒಂದಷ್ಟು ದುಡ್ಡು ತೆಗೆದಿಡ್ತಾ ಇದ್ವಿ. ಸೊ ಆ ದುಡ್ಡಲ್ಲಿ ನಾವು ಯಾರನ್ನೂ ಸ್ಪಾನ್ಸರ್ ಕೇಳೋದಾಗ್ಲಿ ಬೇರೆ ಆ ಥರದ್ದಿಲ್ಲ. ನಾನು ಎಸ್ಪೆಷಲಿ ನಮ್ಮ ಮನೆಯಲ್ಲಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ಎಂಟರ್ ದಿಸ್ ಫೀಲ್ಡ್ ಮೀಡಿಯಾ. ಸೊ ಹಾಗಾಗಿ ನಾನು ವಾಪಸ್ ಮತ್ತೆ ಏನಾದ್ರು ಕೊಡಬೇಕು ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದಾಗ ನಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದು. ಆ ಸಪೋರ್ಟ್ ಮಾಡಿದ್ದೇ ಸಂಸ್ಥೆ ಹುಟ್ಟೋದಕ್ಕೆ ಕಾರಣ. ಎಲ್ಲರೂ ಕೂತು ಯೋಚನೆ ಮಾಡಿದಾಗ ಬಂದಂತ ಹೆಸರು ಕಲಾ ದೇಗುಲ ಅಂತ ಹೇಳಿ. ಹಾಗಾಗಿ ಅಂದ್ರೆ ಈಗ ನನ್ನ ಅಣ್ಣ ಬರೀತಾನೆ, ನನ್ನ ಅಕ್ಕಂದಿರು ಬರೀತಾರೆ, ನನ್ನ ಅಪ್ಪ, ಈಗ ಅಪ್ಪನಿಂದ ನಮ್ಮ ಕ್ಯಾರಿ ಆಗಿರೋದು, ಅಪ್ಪನೂ ಬರೀತಾರೆ. ಸೊ ಹಾಗಾಗಿ ಬರವಣಿಗೆ ನಮ್ಗೆಲ್ಲರಿಗೂ ಬಂದಿದೆ. ಅದರ ಜೊತೆಗೆ ನಾನು ಈ ತರ ಆಯ್ಕೆ ಮಾಡ್ಕೊಂಡು ಈ ಪ್ರೊಫೆಷನ್ ಬಂದಿರೋದ್ರಿಂದ ನಾವ್ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಶುರು ಮಾಡಿದಂತ ಸಂಸ್ಥೆ ಕಲಾ ದೇಗುಲ. ಆಗ ಎಲ್ರು ಏನಾಯ್ತು, ನನ್ನ ಆರ್ಗನೈಸೇಷನ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಆಟೋಮೆಟಿಕಲಿ ಅವರೇ ಕರೆಯಕ್ ಸ್ಟಾರ್ಟ್ ಮಾಡಿದ್ರು, ಕಲಾದೇಗುಲ ಶ್ರೀನಿವಾಸ್, ಕಲಾದೇಗುಲ ಶ್ರೀನಿವಾಸ್ ಅಂತ ಸೇರ್ಕೊಂಡ್ಬಿಡ್ತು. ಹಂಗೆ ಕಲಾದೇಗುಲ ಶುರುವಾದಾಗ ಕಲಾದೇಗುಲ ಇಸ್ ಎ ಕ್ವೈಟ್ ಪಾಪ್ಯುಲರ್ ನೇಮ್ ಆಗಿದ್ರಿಂದ ನಾನು ಸಿನಿಮಾ ಮಾಡಿದಾಗ್ಲೂ ಕೂಡ ಕಲಾದೇಗುಲ ಸ್ಟುಡಿಯೋ ಅಂತ ಹೇಳಿ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಹೆಸರು ಇರಬೇಕು ಅಂತ ಹೇಳಿ ಕಲಾದೇಗುಲ ಸ್ಟುಡಿಯೋ ಮಾಡ್ಕೊಂಡಿದ್ದು. ಹೀಗೆ ಕಲಾದೇಗುಲ ಶುರುವಾದದ್ದು. ಅಲ್ಲಿಂದ ತುಂಬಾ ಬೆಂಚ್ ಮಾರ್ಕ್ಗಳ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದದ್ದು. ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ ತುಂಬಾ ಕಾರ್ಯಕ್ರಮ ಲೆಕ್ಕ ಆಯ್ತು ಅಂತ ಹೇಳಿ ಅನ್ಸುತ್ತೆ ಸರ್ ನಿಮಗೆ? ಯಾಕಂದ್ರೆ ನಮ್ಮ ಹೆಸರಿನೊಟ್ಟಿಗೆ ಇನ್ನೊಂದು ಹೆಸರು ಸೇರಿದಾಗ ಎಲ್ಲೋ ಚೇಂಜಸ್ ಆಗುತ್ತೆ ಅಂತಾರೆ. ಕೆಲವರು ಹೀರೋಯಿನ್ಸ್ ಗಳ ಹೆಸರನ್ನೇ ಬದಲಾಯಿಸ್ತಾರೆ. ಆತರ ಏನಾದ್ರು ಪ್ಲಸ್ ಆಯ್ತಾ? ನನಗೆ ಅಂದ್ರೆ ಪ್ಲಸ್ ಅಂತ ಹೇಳಿದ್ರೆ ತುಂಬಾ ಅಂದ್ರೆ ಯೂನಿಕ್ ನೇಮ್ ಅಂತ ಅನ್ನಿಸ್ಕೊಳಕ್ ಸ್ಟಾರ್ಟ್ ಮಾಡಿ, ಇವತ್ತು ಇನ್ವಿಟೇಷನ್ ಅಲ್ಲಿ ಕಲಾದೇಗುಲ ಶ್ರೀನಿವಾಸ್ ನಿರೂಪಣೆಗಿದ್ದಾರೆ ಅಂತ ಹೇಳಿದ್ರೆ, ಹೇ ಇವ್ರು ಬರ್ತಾ ಇದಾರಂತೆ ಅಂತ ಹೇಳುವ ಮಾತುಗಳನ್ನ ಕೇಳಿ ಖುಷಿ ಇದೆ. ಅಂದ್ರೆ ಆ ಹೆಸರಿಂದ ನನ್ನ ಲಕ್ ಬದಲಾಯಿತು ಅನ್ನೋ ತರ ಆ ತರದ್ದೆಲ್ಲ ಏನೂ ಇಲ್ಲ. ಬಟ್ ನಾನು ನನ್ನ ಕೆಲಸದ ಬಗ್ಗೆ ನಂಬಿಕೆ ಇಟ್ಕೊಂಡು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅಂಡ್ ಯಾವುದೇ ಕಾರ್ಯಕ್ರಮ ಆದ್ರೂ ಹೋಮ್ವರ್ಕ್ ಮಿಸ್ ಮಾಡಲ್ಲ. ಇವತ್ತು ಕೂಡ ನಾನು ಯಾವುದೇ ವೇದಿಕೆಗೆ ಹೋಗ್ಬೇಕಾದ್ರೂ ದಟ್ ಇಸ್ ಮೈ ಫಸ್ಟ್ ಇವೆಂಟ್ ಅಂತಾನೆ ನಾನು ಹೋಗೋದು. ಹಾಗಾಗಿ ನನಗೆ ಅದೆಲ್ಲವೂ ಜೊತೆಲಿ ಸೇರ್ಕೊಂಡಿರೋದ್ರಿಂದ ನನಗೆ ಕಲಾದೇಗುಲ ಶ್ರೀನಿವಾಸ್ ಅನ್ನೋದು ಒಂಥರ ಖುಷಿ ಕೊಡುವಂಥದ್ದು. ಇಷ್ಟು ಕ್ಷೇತ್ರದಲ್ಲಿ ನೀವಿದ್ದೀರಾ. ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4, ಟಾಪ್ 5 ಅಲ್ಲಿ ನಿಲ್ಸೋದಾದ್ರೆ ಫಸ್ಟ್ ಯಾವ್ದನ್ನ ಇಡ್ತೀರಾ ಸರ್? ನನ್ನ ಬದುಕನ್ನ ಕಟ್ಕೊಟ್ಟಿದೆ ಅಂತ ಹೇಳಿದ್ರೆ ನಿರೂಪಣೆನೇ ಫಸ್ಟ್. ಅಂದ್ರೆ ಅದ್ ಎಲ್ಲೋ ಒಂದ್ ಕಡೆ ಅಂದ್ರೆ ಒಂಥರ ಕಷ್ಟ ಹೇಳೋದು. ಯಾಕೆ ಅಂದ್ರೆ ಬಿಕಾಸ್ ಆಫ್ ಜಿ.ವಿ. ಅತ್ರಿ ನಾನು ಈ ತರ ಎಲ್ಲ ಬರೋಕ್ ಸಾಧ್ಯ ಆಗಿದ್ದು. ಅಂದ್ರೆ ಅಲ್ಲಿ ಹೋದಾಗ ನನ್ನ ಮೈ ಚಳಿ ಬಿಟ್ಟಿದ್ದಿರ್ಬೋದು, ಅವ್ರು ನನ್ನ ಗುರುಗಳು ನನಗೆ ಗೈಡ್ ಮಾಡಿದ ರೀತಿ ಇರ್ಬೋದು, ಅದೆಲ್ಲ ನೋಡಿದಾಗ ನಿಜವಾಗ್ಲೂ ನನಗೆ ಅನ್ಸಿದ್ದು ಅಂದ್ರೆ ನನ್ನ ಬದುಕನ್ನ ಬದಲಾಯಿಸ್ಕೊಳ್ಬೇಕು ಅಂತ. ಸೊ ನಾನು ಅಂದ್ರೆ ಆ ಒಂದು ಇನ್ಸಿಡೆಂಟ್ ನಾನು ಹೇಳಲೇಬೇಕು. ನಾನು ಅವ್ರ ಹತ್ರ ಮ್ಯೂಸಿಕ್ ಕಲಿಬೇಕಾದ್ರೆ
ನಾನು ಯಾವಾಗಲೂ ಒಂದ್ಸಲ ಒಂದು ಟ್ಯೂನ್ ಮಾಡಿದ್ದೆ. ಅಂದ್ರೆ ನನಗೇನು ಕ್ಲಾಸಿಕಲ್ ಗೊತ್ತಿಲ್ಲ, ಅಥವಾ ಕಂಪೋಸಿಷನ್ ಸ್ಟೈಲ್ ಗೊತ್ತಿಲ್ಲ, ರಾಗಗಳು ಗೊತ್ತಿಲ್ಲ, ತಾಳ ಗೊತ್ತಿಲ್ಲ, ಈ ಥರದ್ದೆಲ್ಲನೂ. ಇಷ್ಟಾಗಿ ಕೂಡ ಯಾವುದೋ ಒಂದು ಸಾಹಿತ್ಯನ ಕಂಪೋಸ್ ಮಾಡಿದ್ದೆ ನಾನು. BR ಲಕ್ಷ್ಮಣರಾಯರ ಸಾಹಿತ್ಯ ಅದು. ನಾನು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ತಾ ಇದ್ದೆ ಹಿಂಗೇನೋ ಮಾಡಿದ್ದೀನಿ ಅಂತ. ಅದಕ್ಕೆ ಅವ್ರು ಎಲ್ಲರೂ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ಇದ್ದಿದ್ದರಿಂದ ನಾವು ಹೆಂಗೆ ಹೇಳೋಕ್ಕಾಗತ್ತೆ ಗೊತ್ತಿಲ್ಲ, ಸರ್ ಹತ್ರ ಹೇಳು ಅಂತ. ಸರ್ ಏನಂದ್ರೆ ಸ್ಟ್ರಿಕ್ಟು, ಹಿ ವಾಸ್ ಸೋ ಫ್ರೆಂಡ್ಲಿ, ಆದರೂ ಕೂಡ ಸ್ಟ್ರಿಕ್ಟ್ ಇರ್ತಾ ಇದ್ರು. ಸೊ ನಾವು ಮತ್ತೆ ಕೆಳಗಡೆ ಕೂತಿದ್ರು, ನಾನು ಅಂತೂ ಇಂತೂ ಕಷ್ಟಪಟ್ಕೊಂಡು ಹೋಗಿ ಹೇಳಿದೆ, ಸರ್ ಹಿಂಗೆ ಒಂದು ಟ್ಯೂನ್ ಮಾಡಿದ್ವಿ. ಏನು ಮಾಡಿದ್ಯಾ ಹಾಡು ಅಂತ ಅಂದರು. ನಾನು ಹೆದರ್ಕೊಂಡೆ ಹಾಡಿದೆ. ನಾನು ಹಾಡಾದ್ಮೇಲೆ ನಾವು ಸರಿ ಹೋಗು ಅಂತ ಅಂದರು. ಒಂದು 2 ಹೆಜ್ಜೆ ಮುಂದೆ ಬಂದೆ ನಾನು. ಬರ್ತಿದ್ದಂಗೆ ನಿಂತ್ಕೊಳ್ಳೋ ಶ್ರೀನಿವಾಸ ಅಂತ ಅಂದರು. ಸರ್ ಹೇಳಿ ಸರ್ ಅಂತ. ನೋಡು ಶ್ರೀನಿವಾಸ, ನೀನು ಇವತ್ತು ಮಾಡಿರೋ ಟ್ಯೂನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿನ್ ತಲೆ ನಿಲ್ಲಲ್ಲ. ನಾನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನೀನ್ ಇಲ್ಲೇ ನಿಂತೋಗ್ಬಿಡ್ತೀಯ. ಸೊ ಮಾಡ್ಕೊಂಡು ಹೋಗ್ತಾ ಇರು, ಬಟ್ ಹಿಂದೆ ತಿರುಗಿ ನೋಡು, ನೀ ಮಾಡಿದ್ದೇನು ಅಂತ ಗೊತ್ತಾಗತ್ತೆ ನಿನಗೆ ಅಂತ. ಸೊ ಇದು ನನ್ನ ಜೀವನದಲ್ಲಿ ಎಲ್ಲಾ ಸಂದರ್ಭಕ್ಕೂ ಅಳವಡಿಸ್ಕೊಂಡಿದ್ದೀನಿ. ಯಾವ ಸಾಂಗ್ ಸರ್ ಅದು? ನಾವು ಕೇಳ್ಬೇಕು. ಶ್ಯೂರ್. ನಾನು BRL ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಅವತ್ತು ಯಾರು ಏನೂ ಗೊತ್ತಿರ್ಲಿಲ್ಲ ನನಗೆ. ಹಾಗಾಗಿ ಕೂಡ ಮತ್ತೆ ಅಗೇನ್ ನೋಡಿ, ಅಲ್ಲಿ ಗೊತ್ತಿಲ್ಲದೆ ನನಗೆ ಕನ್ನಡದ ಗೀತೆನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು ಅಂತ ಹೇಳಿ ಸಾಲುಗಳು ಬರುತ್ತೆ. ಸೊ ಅದು ಟ್ಯೂನ್ ಹಿಂಗಿದೆ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು, ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತರಂಗದ ಮಾತು, ನಮ್ಮಂತರಂಗದ ಮಾತು. ಆ ಆ ಆ ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಅಂತ ಗೊತ್ತು. ಈಗ ತುಂಬಾ ಚೆನ್ನಾಗಿ ಹಾಡ್ತಿದ್ದೀರಾ ಅಂತಾನು ಹೇಳ್ಬೇಕಾಗುತ್ತೆ ಸರ್. ನೀವು ಫ್ರೀ ಆಗಿದ್ದಾಗ ಏನ್ ಮಾಡ್ತೀರಾ ಅಂತ ಸರ್? ಬರಿತಿರ್ತೀರಾ ಅಥವಾ ಯಾರು ಬೇರೆ ನಿರೂಪಣೆ ನೋಡ್ತಾ ಇರ್ತೀರಾ ಅಥವಾ ಹಾಡಾಡ್ತೀರಾ? ಇಲ್ಲ ಇಲ್ಲ, ಅಯ್ಯೋ ನಂದು ಹೆಂಗಂದ್ರೆ ಒಂಥರ ವಿಚಿತ್ರ. ನಾನು ಎಲ್ಲದಕ್ಕೂ ತದ್ವಿರುದ್ಧ ಇದ್ದೀನಿ ನಾನು. ಒಬ್ಬ ನಿರೂಪಕ ಅಥವಾ ಒಬ್ಬ ನ್ಯೂಸ್ ರೀಡರ್ ಆಗ್ಬೇಕು ಅಂದ್ರೆ ಭಾಷೆ ಆದ್ಯತೆ ಇಟ್ಕೊಂಡು ಕೆಲಸ ಮಾಡ್ಬೇಕು, ಅಥವಾ ಬರವಣಿಗೆ ಅಂತ ಹೇಳಿದ್ರೆ ತುಂಬಾ ಓದಬೇಕು ಅಂತ ಹೇಳ್ತಾರೆ. ಪುಸ್ತಕ ಇರ್ಬೋದು, ಪೇಪರ್ ಇರ್ಬೋದು, ಆ ಥರದ್ದೆಲ್ಲ ಅಂತ. ಆದ್ರೆ ನಾನು ಯಾವುದು ಮಾಡಲ್ಲ. ಐ ಆಮ್ ಎ ವೆರಿ ಬ್ಯಾಡ್ ರೀಡರ್. ಸೀರಿಯಸ್ಲಿ, ನಿಜವಾಗ್ಲು. ನಾನು ಹೇಗೆ ಅಂದ್ರೆ ನನಗೆ ಇಷ್ಟ ಆಗಿದಂತ ಅಂಕಣಗಳನ್ನು ಅಥವಾ ಹೆಡ್ಡಿಂಗೋ ಓದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಮುಂಚೆಯಿಂದನೂ ಹಾಗೇನೆ, ಇವಾಗ್ಲೂ ಅದೇ ತರನೇ. ಆದ್ರೆ ಬಟ್ ಇನ್ನೊಂದು ಅದರ ಆಪೋಸಿಟ್ ಸೈಡ್ ಅಲ್ಲಿ ಏನಿದೆ ಅಂದ್ರೆ, ಇವತ್ತು ನಿರೂಪಣೆ ಇದೆ ನನಗೆ ಗೊತ್ತಿಲ್ಲದೆ ಇರೋ ಸಬ್ಜೆಕ್ಟು ಅಂತ ಹೇಳಿದ್ರೆ, ಅದ್ರದ್ದೊಂದು ದೊಡ್ಡ ಪುಸ್ತಕ ಅಂತ ಹೇಳಿದ್ರೆ ನಾನು ಅದನ್ನ ಇಡೀ ಒಂದ್ ದಿವಸ ಕೂತ್ಕೊಂಡು ಅಷ್ಟು ಓದಿ ಅದ್ರ ಏನ್ ಬೇಕೋ ಇನ್ಪುಟ್ಸ್ ತಗೊಂಡು ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಹಾಗೆ ಓದ್ತೀನಿ. ಆದ್ರೆ ಓದಬೇಕು ಅಂತ ಖಂಡಿತ ಓದಲ್ಲ ನಾನು. ಸೊ ಅದು ತುಂಬಾ ನನ್ನ ನೆಗೆಟಿವ್ ಶೇಡ್ ಅದು. ಅಂಡ್ ಆಮೇಲೆ ಅದೇ ಕೊಟ್ಟಿದ್ದನ್ನು ಶ್ರದ್ಧೆಯಿಂದ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರುವಂತ ಎಲಿಮೆಂಟ್ಸ್ ಅನ್ನ ನಾನು ಕಲೆಕ್ಟ್ ಮಾಡ್ಕೊಳ್ತೀನಿ, ಇನ್ಪುಟ್ಸ್ ಮಾಡ್ಕೊಳ್ತೀನಿ. ಅದು ಫ್ರೀ ಇರೋ ಟೈಮಲ್ಲಿ ಅಂತ ಹೇಳಿದ್ರೆ ನನಗೆ ಒಂದು ಮೇಜರ್ಲಿ ಅದೇ ಬರವಣಿಗೆ ಏನೋ ಬರ್ದಿರೋದನ್ನ ಟ್ಯೂನ್ ಮಾಡೋದು, ಕಂಪೋಸ್ ಮಾಡೋದು, ಅಥವಾ ನನ್ ಗಾರ್ಡನಿಂಗ್ ತುಂಬಾ ಇಷ್ಟ. ಸೊ ಮನೆಯಲ್ಲಿ ಮುಂಚೆ ಅದೆಲ್ಲ ತುಂಬಾ ಗಿಡಗಳಿತ್ತು, ಇವಾಗ ಏನೂ ಇಲ್ಲ, ಬಟ್ ಅದೆಲ್ಲಾನು ಮಾಡ್ತಾ ಇದ್ದೆ ನಾನು. ಸೊ ಅದಕ್ಕೆ ನಮ್ಮ ಅಪ್ಪ ಅಮ್ಮ ರೇಗಿಸ್ತಾ ಇರ್ತಾರೆ, ನಿನ್ ಕೈಗುಣ ಚೆನ್ನಾಗಿದೆ, ಹೋಗತ್ಲಾಗೆ ಇದು ಯಾವ್ದೋ ಕೆಲಸ ಮಾಡ್ಕೊಂಡು ನೀನ್ ಬೂರು ಸುತ್ಕೊಂಡು ಇದ್ ಮಾಡ್ತಾ ಇದ್ಯಾ, ಒಂದ್ ಅರ್ಧ ಎಕರೆ ಜಮೀನ್ ತಗೊಂಡ್ಬಿಟ್ಟು ತೋಟ ಮಾಡು ನೀನು, ಅದ್ರಲ್ಲಾದ್ರೂ ಅಂದ್ರೆ ಒಂಥರ ಸೆಟಲ್ ಲೈಫ್ ಇರತ್ತೆ ಅಂತ. ಬಿಕಾಸ್ ನಮ್ದು ಈ ಪ್ರೊಫೆಷನ್ ಅಂದ್ಕೊಂಡಷ್ಟು ಈಸಿ ಇಲ್ವಲ್ಲ, ದೇರ್ಸ್ ಅ ಲಾಟ್ ಆಫ್ ಫ್ಲಕ್ಚುಯೇಷನ್ಸ್. ಸೊ ಹಂಗಾಗಿ ನನಗೆ ಏನೇನ್ ಖುಷಿ ಕೊಡುತ್ತೆ. ಆಮೇಲೆ ಅದೇ ಇನ್ನೊಂದು ಮೇಜರ್ ಎಲಿಮೆಂಟ್ ಅಂತ ಹೇಳಿದ್ರೆ, ನಾನು ಡಬ್ಬಿಂಗು ಮತ್ತೆ ವಾಯ್ಸ್ ಓವರ್ ಆರ್ಟಿಸ್ಟ್. ಸೊ ಇದು ತುಂಬಾ ಬಿಡುವಿನ ಸಮಯ ನನಗೆ ಎಲ್ಲೆಲ್ಲಿ ಅವಕಾಶಗಳು ಕೇಳ್ತಾ ಇರ್ತಾರೆ ಅವಾಗೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ಅದರಲ್ಲಿ ನೆನಪಿಸ್ಕೊಳ್ಬೇಕಾಗಿರುವಂತದ್ದು ಒಂದು ಬಿಗ್ ಎಲಿಮೆಂಟ್ ಅಂತ ಹೇಳಿದ್ರೆ, KGF ಸಿನಿಮಾ ನೋಡಿದಿರಲ್ವಾ ನೀವು? ಸೊ KGF ಸಿನಿಮಾಯಿಂದ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್, ತುಂಬಾ ಹೆಸರು ಬಂತು ಕನ್ನಡ ಸಿನಿಮಾ. ಹಾಗೆ ನನಗೂ ಬಂತು. ಗೊತ್ತಾ ಹೆಂಗೆ ಗೊತ್ತಾ? ಸಿನಿಮಾ ನೋಡಿದ್ರೆ ನೋಡೋಣ ಹೇಳಿ, ನಾನು ಅದ್ರಲ್ಲಿ ಆಕ್ಟ್ ಮಾಡಿದಿನ, ಏನಾಗಿದೆ? ವಾಯ್ಸ್ ಓವರ್ ಆರ್ಟಿಸ್ಟ್. ವಾಯ್ಸ್ ಓವರ್ ಆರ್ಟಿಸ್ಟ್ ಅಂದ್ರೆ ಅದು ಬೇರೆ ಎಲಿಮೆಂಟ್. ಆಕ್ಚುಲಿ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ತುಂಬಾ ಹೊಸ ಹೀರೋಗಳಿಗೆಲ್ಲ ವಾಯ್ಸ್ ಕೊಟ್ಟಿದ್ದೀನಿ. ಬಟ್ ಅಲ್ಲಿ ಏನಾಯ್ತಂದ್ರೆ, ನಾನು ಸ್ಟುಡಿಯೋದಲ್ಲಿ ತುಂಬಾ ಕಮರ್ಷಿಯಲ್ ಆಡ್ಸ್ಗೆ ಅದಕ್ಕೆಲ್ಲ ವಾಯ್ಸ್ ಕೊಡ್ತಾ ಇರ್ತೀನಿ. ಸೊ ಆ ಥರದ್ದು ಒಂದು ನಾನು ಆಡ್ಗೆ ವಾಯ್ಸ್ ಕೊಟ್ಟಿದ್ದೆ. ಆ ಆಡು ಸೆನ್ಸಾರ್ ಬೋರ್ಡ್ ಇಂದ ಅಪ್ರೂವಲ್ ಆಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಅದು. ಸೊ KGF ಸಿನಿಮಾ ನೋಡಿದವರು ಆಲ್ ಆಫ್ ಅ ಸಡನ್ ನನಗೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ ವಾಯ್ಸ್ ಕೇಳಿದ್ವಿ, ಖುಷಿ ಆಯ್ತು ಅಂತ. ನಾನು KGF ನಾನು ಡಬ್ಬೆ ಮಾಡಿಲ್ಲ, ನನ್ನ ವಾಯ್ಸ್ ಎಲ್ಲಿಂದ ಕೇಳ್ತೀರಾ ಅಂತ. ಆಮೇಲೆ ಇಲ್ಲ ಕೇಳಿದ್ವಿ ಅಂತ, ಕರೆಕ್ಟ್ ಆಗಿ ಹೇಳ್ರಿ ನೀವು ಅಂತ ಅಂದ್ರೆ, ಆಮೇಲೆ ಮೆಸೇಜ್ ಕಳ್ಸಿದ್ರು ಅಲ್ಲಿ ಏನಂದ್ರೆ ಧೂಮ್ರಪಾನ ಅಂತ. ಸೊ ಡಿಸ್ಕ್ಲೇಮರ್ ಏನ್ ಬರುತ್ತಲ್ಲ, ಸೊ ದಟ್ ಡಿಸ್ಕ್ಲೇಮರ್ ಅಂದ್ರೆ ರೀಸೆಂಟ್ ತುಂಬಾ ಸಮಯ ಅದು KGF ಇಂದ ಶುರುವಾಗಿದ್ದ ಜರ್ನಿ ತುಂಬಾ ಸಮಯ ಬಂತು.
ಸೊ ಆ ಒಂದು ಎಲಿಮೆಂಟ್ ನನಗೆ Super. ಎಷ್ಟೋ ಕಡೆ ನನಗೆ ಟ್ರಂಪ್ ಕಾರ್ಡ್ ಆಗೋಯ್ತು. ಅಂದ್ರೆ ಎಲ್ಲೇ ಹೋದ್ರು ವೇದಿಕೆನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಸಾರ್ ವಾಯ್ಸ್ ಅಲ್ಲಿ ಮಾತಾಡಿ ಸರ್ ಅಂತ ಕೇಳೋದು, ಈ ತರದೆಲ್ಲ ಆಗೋಯ್ತು. ಸೂಪರ್. ಸೊ ಹಂಗಾಗಿ ಅದು ನಂಗೆ ಮರೆಯಕ್ ಆಗ್ದಿರೋದು ಒಂದ್ ಬ್ಯೂಟಿಫುಲ್ ಆ ಲೈನ್ ಇನ್ಸಿಡೆಂಟ್. ಹೇಳಿ ಸರ್. ಎಲ್ರು ಆ ಹೊತ್ತಿಗೆ ಆಗ್ಬೇಕು, ಓ ಬಂತಲ್ಲ ಅನ್ಕೊಂತಿರ್ತಾರೆ. ಇಲ್ಲ ಸಂಪೂರ್ಣವಾಗಿ ಎಲ್ಲಾ ನೆನಪಿಲ್ಲ, ಕೆಲವು ಲೈನ್ ಮಾತ್ರ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಓ, ಹಿಂಗಿದೆ ವಾಯ್ಸ್ ಅಲ್ಲಿ. correct. ಅಂದ್ರೆ ನಾವು ಡಬ್ಬಿಂಗ್ ಎಲ್ಲ ಮಾಡೋದ್ರಿಂದ ವಾಯ್ಸ್ ಹ್ಮ್. ಮಾಡ್ಯುಲೇಷನ್ಸ್ ಇದೆ. ನಾನು ತುಂಬಾ ಅನಿಮೇಟೆಡ್ ಮೂವೀಸ್ಗೆ, ಅನಿಮೇಟೆಡ್ ಸೀರೀಸ್ಗೆ ವಾಯ್ಸ್ ಗಳೆಲ್ಲ ಕೊಟ್ಟಿರೋದಿದೆಯಲ್ಲ, ಅದೆಲ್ಲ ಬಹಳ ಖುಷಿ. ಅಂದ್ರೆ ಈ ಡಬ್ಬಿಂಗ್ ತಗೊಳ್ಳೋದಕ್ಕೆ ಕಾರಣ ಏನ್ ಗೊತ್ತಾ, ಮುಸ್ಸಂಜೆ ಮಾತು ಸಿನಿಮಾದಲ್ಲಿ ಸೆಕೆಂಡ್ ಹೀರೋಗೆ ನಾನು ವಾಯ್ಸ್ ಕೊಡಬೇಕು ಅಂತ ನನ್ನನ್ನ ಕೇಳಿದ್ರು, ಆಫರ್ ಮಾಡಿದ್ರು. ಸೊ ನಾನಂದೆ ಇಲ್ಲ, ನಾನು ಆಕ್ಟ್ ಮಾಡಿದಕ್ಕೆ ಮಾತ್ರ ವಾಯ್ಸ್ ಕೊಡ್ಬೋದು, ಬೇರೆಯವ್ರಿಗೆ ನನಗೆ ಕೊಟ್ಟ ಅಭ್ಯಾಸ ಇಲ್ಲ ಅಂತ ಹೇಳಿದೆ ಅವ್ರಿಗೆ, ಡೈರೆಕ್ಟ್ರಿಗೆ. ಓಕೆ. ಅವರು ಇಲ್ಲ, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, DTS ಅಲ್ಲೆಲ್ಲ ಕೇಳಕ್ಕೆ ಒಂದ್ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಹೋದೆ ಸ್ಟುಡಿಯೋಗೆ, ಸ್ಕ್ರಿಪ್ಟ್ ಕೊಟ್ರು, ಪ್ಲೇ ಮಾಡಿದ್ರು. ನಾನಂದೆ ಸರ್ ಇಲ್ಲ ಸರ್, ತುಂಬಾ ಕಷ್ಟ ಅನ್ಸ್ತಾ ಇದೆ, ನಾನು ತುಂಬಾ ಪ್ಯಾಥೆಟಿಕ್ ಆಗಿ ಹೇಳ್ತಾ ಇದ್ದೀನಿ ಅಂಡ್ ನೋ ಮಾಡ್ಯುಲೇಷನ್ಸ್, ನೋ ಫೀಲ್ ಅಂತ ಅನ್ಬಿಟ್ಟು. ಅವರು ಅಂದ್ರೆ ಅದೇ ನಿಮ್ಗೆ ಅಭ್ಯಾಸ ಇಲ್ವಲ್ಲ ಅದಕ್ಕೇನೆ, ಬಟ್ ಇಲ್ಲ ನೀವು ಕಲ್ತ್ಕೊಳ್ಳಿ, ನೀವು ಮಾಡಿ ಬಿಡಬೇಡಿ ಅಂತ ಹೇಳಿದ್ರು. ನಾನು ಹ್ಞೂ ಸರ್ ಅಂತ ಅನ್ಕೊಂಡ್ ಬಂದ್ಬಿಟ್ಟೆ. ಆಮೇಲೆ ಯೋಚನೆ ಮಾಡ್ತಾ ಇದ್ದೀನಿ, ಅವ್ರ ಹತ್ರ ಹ್ಞೂ ಅಂತ ಹೇಳಿದೆ, ಎಲ್ಲಿ ಹೋಗಿ ಕಲೀಲಿ ನಾನು, ಹೇಗ್ ಇದ್ ಮಾಡೋದು ಅಂತ. ಸೊ ನಾನು ಯಾವುದಕ್ಕೂ ಎಲ್ಲೂ ಕ್ಲಾಸಸ್ಗೆ ಹೋದವನಲ್ಲ, ಆಕ್ಟಿಂಗ್ ಇರ್ಬೋದು ಎಲ್ಲದನ್ನು ಅಷ್ಟೇನೆ. ಸೊ ನಾನು ಆಮೇಲೆ ಒಂದು ಯೋಚನೆ ಮಾಡಿದೆ, ಓಕೆ ಸೀರಿಯಲ್ಲು ಸಿನಿಮಾ ಬರ್ಬೇಕಾದ್ರೆ ಟಿವಿಯಲ್ಲಿ ಅವ್ರು ಹೇಳೋ ಡೈಲಾಗನ್ನ ನಾನು ಅವ್ರು ಹೇಳದ್ಮೇಲೆ ಕೇಳಿಸ್ಕೊಂಡು ರಿಪೀಟ್ ಮಾಡೋ ಥರ. ಸೊ ಹಂಗೆ ಒಂದು ಚುಚ್ಚುಚ್ಚೂರು ಅಭ್ಯಾಸ ಮಾಡಿದ್ದೆ. ನಂದು ಯಾವುದೋ ಒಂದು ಸಿನಿಮಾದೊಂದು ಡಬ್ ಮಾಡಬೇಕಿತ್ತು, ಒಂದು ಸ್ಟುಡಿಯೋಗೆ ಹೋಗಿದ್ದೆ. ಆ ಸ್ಟುಡಿಯೋದವರು ನಾನು ಡಬ್ಬಿಂಗ್ ಹೋದಾಗ, ಸರ್ ನೀವು ಡಬ್ಬಿಂಗ್ ಮಾಡ್ತೀರಾ ಬೇರೆದಕ್ಕೆ ಅಂತ ಕೇಳಿದ್ರು. ನಾನು ಇರೋ ವಿಷಯ ನೇರವಾಗಿ ಹೇಳಿದೆ, ನನಗೆ ಡಬ್ಬಿಂಗ್ ಅಂತ ಮಾಡೋ ಅಭ್ಯಾಸ ಇಲ್ಲ, ನಾನು ಆ್ಯಕ್ಟ್ ಮಾಡಿದಕ್ಕೆ ಮಾಡ್ತೀನಿ, ನೀವು ಬೇಕು ಅಂದ್ರೆ ನಾನು ಟ್ರೈ ಮಾಡ್ತೀನಿ ಅಂತ ಅಂದ್ರು. ಇಲ್ಲ ಬನ್ನಿ ಸರ್ ಮಾಡಿ, ಬಿಕಾಸ್ ಕಾರ್ಟೂನ್ಗೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ಅಷ್ಟು ಲಿಪ್ ಸಿಂಕ್ ಇರೋದು ಅದೆಲ್ಲ ಏನೂ ಇರೋದಿಲ್ಲ. ಸೊ ಅದು ನನಗೆ ನಿಜವಾಗ್ಲೂ ಒಂಥರ ಲರ್ನಿಂಗ್ ಪ್ರಾಸೆಸ್ ಆಯ್ತು ಅಲ್ಲಿ. ಸೊ ನಾನು ಆ ಸ್ಟುಡಿಯೋದಲ್ಲಿ ಹೋದಾಗ ವಾಯ್ಸ್ ಮಾಡ್ಯುಲೇಷನ್ಸ್ ಇರ್ಬೋದು, ಡಬ್ಬಿಂಗ್ ಅಂದರೆ ಏನು ಎಕ್ಸಾಕ್ಟ್ಲಿ ನಾವು ಹೆಂಗೆ ಮ್ಯಾಚ್ ಮಾಡಬೇಕು ಅದೆಲ್ಲ ತುಂಬ ಚೆನ್ನಾಗಿ. ಹಾಗಾಗಿ ಆಮೇಲೆ ಸಿಕ್ಕಾಪಟ್ಟೆ ಮಾಡಕ್ಕೆ ಶುರು ಮಾಡಿದೆ. ಬಟ್ ಅಲ್ಲಿ ಅಗೇನ್ ಮತ್ತೆ ನಿರೂಪಕರಿಗೆ ಡ್ರಾಬ್ಯಾಕ್ ಏನು ಗೊತ್ತಾ, ನಾವೊಂದು ರೂಮಲ್ಲಿ ಕೂತ್ರೆ AC ಆನ್ ಮಾಡಲ್ಲ, ನಾಯ್ಸ್ ಬರುತ್ತೆ ಅಂತ. ಅದಾದ್ಮೇಲೆ ಕಂಟಿನ್ಯೂಸ್ ಅವ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಸೊ ಇಡೀ ಒಂದು ಸಿನಿಮಾನೋ ಅಥವಾ ಒಂದು ಸೀರೀಸ್ ಎಪಿಸೋಡ್ಸ್ ಕೊಡಬೇಕು ಅಂತ ಇರುತ್ತಲ್ಲ, ನಾವು ಆಲ್ಮೋಸ್ಟ್ ಒಂಥರ 24/7 ಕೆಲಸ ಮಾಡಬೇಕು. ಸೊ ನೀವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಗಂಟ್ಲೆಲ್ಲ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನನಗೆ ಆ ಥರದ್ದು ಎಷ್ಟೊಂದು ಸಲ ಪ್ರಾಬ್ಲಮ್ ಆಯಿತು. ನಾನು ಅವ್ರಿಗೆ ಹೇಳೇ ಕಮಿಟ್ ಆಗಿದ್ದೆ, ನಾನು ಫ್ರೀ ಇರೋ ಟೈಮಲ್ಲಿ ಮಾತ್ರ ಬಂದು ಮಾಡ್ಕೊಡ್ತೀನಿ ಅಂತ. ಯಾವಾಗಲೂ ಅರ್ಜೆಂಟ್ ಇತ್ತು, ಸೊ ನಾನು ರಾತ್ರಿ ಎಲ್ಲ ಮಾಡೋ ಥರ ಆಗೋಯ್ತು ಕಂಟಿನ್ಯೂಸ್ ಆಗಿ. ಸೊ ನೆಕ್ಸ್ಟ್ ಡೇ ಶೋ ಇದೆ, ಶೋಗೆ ಹೋದರೆ ವಾಯ್ಸೇ ಬರ್ತಾ ಇಲ್ಲ. ಸೊ ಲಕ್ಕಿಲಿ ಏನಂದ್ರೆ ಸೌಂಡ್ಸ್ ಅವರೆಲ್ಲ ಇರೋದ್ರಿಂದ ಅವ್ರಿಗೆ ವಾಲ್ಯೂಮ್ ಲೆವೆಲ್ ಜಾಸ್ತಿ ಮಾಡಪ್ಪ ಅಂತ ಹೇಳಿ ಸಂಭವ ಮ್ಯಾನೇಜ್ ಮಾಡಿದೆ. ಸೊ ಅವತ್ತು ಡಿಸೈಡ್ ಮಾಡಿದೆ, ಸೊ ನಾನು ಡಬ್ಬಿಂಗ್ ಮಾಡಬಾರ್ದು ಅಂತ. ಆಮೇಲೆ ನಂಗೆ ಇನ್ನೊಂದು ಏನಂತ ಹೇಳಿದ್ರೆ, ನಾನು ತುಂಬಾ ಅದನ್ನೇ ಮಾಡಬೇಕು ಅಂತ ಆಸೆ ಪಟ್ಟವನಲ್ಲ, ಬಟ್ ಅದನ್ನ ತಿಳ್ಕೊಬೇಕು ಅಂತ ಹೋಗಿದ್ದೆ. ಆಯ್ತು, ಕಲಿತೆ ನಾನು, ಸಾಕು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಏನಾಯ್ತು ಅಂದ್ರೆ, ಆಫ್ಟರ್ ಕೋವಿಡ್ ನೀವೀಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಇದ್ದೀರಲ್ವಾ, ಎಲ್ಲಾ ಸಿನಿಮಾಗಳು ಸೀರಿಯಲ್ಗಳು ಬೇರೆ ಬೇರೆ ಭಾಷೆದನ್ನ ತಗೊಂಡ್ ಬಂದು ಇಲ್ಲಿಂದ ಡಬ್ ಮಾಡ್ತಾ ಇದ್ದಾರೆ. ಸೊ ಇಮ್ಯಾಜಿನ್, ನಾನು ಹಿಂದಿಯೋ ತಮಿಳೋ ತೆಲುಗೋ ಮಾತಾಡ್ತಾ ಇರ್ತೀನಿ, ನೀವು ಕನ್ನಡದಲ್ಲಿ ಲಿಪ್ಸಿಂಕ್ ಮಾಡಕ್ಕಾಗತ್ತಾ? ಆಗೋದೇ ಇಲ್ಲ. ಯಾವುದೋ ಕೆಲವು ಪದಗಳು ಮಾತ್ರ ಆಗತ್ತೆ. ಸೊ ನನಗೆ ತುಂಬಾ ಇರ್ಸುಮುರ್ಸು ಅನ್ನಿಸ್ತು. ಅಂದ್ರೆ ನಾನೊಬ್ಬ ಕನ್ನಡದ ಅಪ್ಪಟ ಪ್ರೇಮಿಯಾಗಿ ನನಗಲ್ಲ ಅದು ಯಾವುದೋ ಲಿಪ್ ಓಡ್ತಾ ಇದೆ, ನಾನೇನೋ ಮಾತಾಡ್ತಾ ಇದ್ದೀನಿ, ಮ್ಯಾಚೇ ಆಗೋದಿಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಬೇಕು ಅನ್ನೋ ಥರ ಆಯ್ತು. ಅವಾಗ ಇನ್ನೊಂದು ಡಿಸಿಷನ್ ನಾನು ಹೇಳ್ಬಿಟ್ಟೆ ಸ್ಟುಡಿಯೋದವ್ರಿಗೆಲ್ಲ, ನೋಡಿ ನೇರವಾಗಿ ಕನ್ನಡದ್ದೇ ಯಾವ್ದಾದ್ರು ಇದ್ರೆ, ಕಮರ್ಷಿಯಲ್ಸೋ ಅಥವಾ ಸಿನಿಮಾನೋ ಏನಾದ್ರು ನೇರವಾಗಿದ್ರೆ ಕನ್ನಡದಲ್ಲಿ ಲಿಪ್ ಸಿಂಕ್ ಅಂದ್ರೆ ಕರೀರಿ, ಬರ್ತೀನಿ, ಇಲ್ಲಾಂದ್ರೆ ನಾನು ಮಾಡಲ್ಲ ಅಂತ ಬಿಟ್ಟೆ ನಾನು. ಸೊ ಹಂಗಾಗಿ ಅಲ್ಲೂ ಕನ್ನಡತನದ ಜೊತೆಗೆ ನಾನು ಅಷ್ಟು ಮಾಡದೆ, ಖುಷಿ ಇತ್ತು, ಸಾಕು ಅಂತ ಸುಮ್ಮನೆ ಆದೆ ನಾನು. ಸೂಪರ್. ಸಾಕಷ್ಟು ವಿಚಾರ ಅಂದ್ರೆ ಎಲ್ಲ ಕೂತ್ಕೊಂಡ್ರೆ ಹಗಲು ರಾತ್ರಿ ಅಂತ ಗೊತ್ತಾಗದಷ್ಟು ವಿಚಾರಗಳು ನಿಮ್ಮಲ್ಲಿ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ಈ ಸೂರ್ಯಂಗೆ ಟಾರ್ಚ್ ಅಂತ ಹೇಳೋ ತರ ನಮ್ಗೆ ಅನುಭವ ಆಗ್ತಾ ಇದೆ. ಸೊ ಎಷ್ಟು ನಿಮ್ಮಿಂದ ವಿಚಾರಗಳನ್ನ ನಾವು ವೀಕ್ಷಕರಿಗೆ ಹೇಳಕ್ಕಾಯ್ತು ಅಂತ ಗೊತ್ತಿಲ್ಲ, ಬಟ್ ಸಾಕಷ್ಟು ವಿಚಾರಗಳನ್ನ, ತುಂಬಾ ಇನ್ಸ್ಪಿರೇಷನಲ್ ಸ್ಟೋರೀಸ್ಗಳು ನಿಮ್ಮೊಳಗಿದೆ ಅಂತಾನೆ ಹೇಳ್ಬೋದು. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಅನುಭವಗಳನ್ನ, ನಿಮ್ಮ ಸಾಕಷ್ಟು ಏನು ವ್ಯಕ್ತಿತ್ವದಲ್ಲಿ ಪಡ್ಕೊಂಡಂತಹ ಒಂದು ತಿಳುವಳಿಕೆಯನ್ನ ನಮ್ಗೆ ಎಲ್ಲ ಶೇರ್ ಮಾಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಸ್ಪೆಷಲಿ ಏನಂತ ಹೇಳಿದ್ರೆ ದೇವು ಪತ್ತಾರ್ ಸರ್ಗೆ ಆ್ಯಂಡ್ ಇಡೀ ಬುಕ್ ಬ್ರಹ್ಮ ಟೀಮಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತ ಹೇಳಿದ್ರೆ ಒಬ್ಬ ನಿರೂಪಕ
ಯಾವತ್ತೂ ಕೂಡ ಕೂತು ಅಥವಾ ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಬೇರೆಯವ್ರನ್ನ ಮಾತಾಡ್ಸೋದು, ಬೇರೆಯವ್ರ ಬಗ್ಗೆ ಹೇಳೋದು, ಅವ್ರನ್ನ ಹೊಗಳೋದು ಅಂದ್ರೆ ಒಂಥರ ಹೊಗಳಬಿಟ್ರ ಕೆಲಸ. ಇದನ್ನೇ ನಾವು ಮಾಡ್ತಾ ಇರ್ತೀವಿ. ಆದ್ರೆ ಇವತ್ತು ಕೊನೆಗೆ ನನ್ನ ವಿಚಾರಗಳನ್ನ ಮಾತಾಡ್ತಾ ನನ್ನನ್ನ ಇಂಟರ್ವ್ಯೂ ಮಾಡುವಂತ ಒಂದು ಜವಾಬ್ದಾರಿ ತಗೊಂಡು ನೀವು ಮಾತಾಡ್ಸಿದ್ರಲ್ಲ, ಸೊ ಅದಕ್ಕೊಂದು ಇನ್ವಿಟೇಷನ್ ಕೊಟ್ಟು ನೀವು ಈ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನ ಕೂರಿಸ್ಕೊಂಡು ಇಷ್ಟು ಹೊತ್ತು ಮಾತಾಡ್ಸಿದ್ರಲ್ಲ, ಅದು ನನಗೆ ಬಹಳ ಖುಷಿ ಅನ್ನಿಸ್ತು. ಅಂಡ್ ಬುಕ್ ಬ್ರಹ್ಮ ನನಗೆ ತುಂಬಾ ಆರಂಭದ ದಿನಗಳಿಂದಲೂ ಕೂಡ ಹತ್ರವಾದದ್ದು. ಯಾಕಂದ್ರೆ ನಾನು ತುಂಬಾ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಕ್ ಹೋದಾಗ ದೇವು ಸರ್ ಬಂದು ಅವ್ರ ಪಾಡಿಗೆ ಅವ್ರ ಕ್ಯಾಮ್ರಾ ಇಟ್ಟು ಹಿಂದೆ ನಿಂತು ಇಡೀ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಲೈವ್ ಮಾಡ್ತಾ ಇದ್ರು. ಸೊ ನಾನು ಆ ಟೈಮಿಂದನೂ ನಾನು ನೋಡಿದ್ದೀನಿ. ಅಂಡ್ ತುಂಬಾ ಸಲ ಸರ್ ಬಂದು ಹೇಳಿರ್ತಿದ್ರು, ಇದು ಲೈವ್ ಹೋಗ್ತಾ ಇದೆ, ಅದೊಂಚೂರು ಅನೌನ್ಸ್ ಮಾಡ್ಬಿಡಿ ಸರ್ ಅಂತ ಹೇಳೋರು. ಸೊ ಒಬ್ಬ ನಿರೂಪಕನಾಗಿ ನಾನು ಪುಸ್ತಕ ಪ್ರೇಮಿಯಾಗಿ, ಕನ್ನಡದ ಪ್ರೇಮಿಯಾಗಿ ನಾನು ಅದನ್ನು ಅನೌನ್ಸ್ ಮಾಡ್ತಾ ಇದ್ದೆ. ಸೊ ಆ ಥರ ಅವತ್ತು ಡೇ ಒನ್ ನೋಡಿದ ಜರ್ನಿ ಇವತ್ತು ಬುಕ್ ಬ್ರಹ್ಮ ತುಂಬ ದೊಡ್ಡ ಪ್ಲಾಟ್ಫಾರ್ಮ್ ಆಗಿದೆ. ಅದರ ಮೂಲಕ ಇಂಥದೆಲ್ಲ ಹೊಸ ಆಯಾಮಗಳಿಂದ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನನ್ನಂಥವನ್ನ ನಾನು ಇನ್ನೂ ಏನೇನೋ ಕನಸುಗಳು ಇಟ್ಕೊಂಡಿದ್ದೀನಿ. ಆ ಎಲ್ಲ ಮಾಡೋದಕ್ಕೆ ಇದೊಂದು ಅಗೈನ್ ಇನ್ಸ್ಪಿರೇಷನ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಕರೆದದಕ್ಕೆ ನನಗೂ ಕೂಡ ಬಹಳ ಖುಷಿ ಆಯಿತು. ಆ್ಯಂಡ್ ನೀವು ಕೂಡ ಅಷ್ಟೇ ತುಂಬ ಪ್ರೀತಿಯಿಂದ ನಡೆಸ್ಕೊಟ್ಟು ನಾನು ಒಂಥರ ನನ್ನೆಲ್ಲ ಹಳೆ ವಿಚಾರಗಳನ್ನ ನೆನಪಿಸ್ಕೊಂಡು ಅದು ಖುಷಿಯಾಗಿ ಎಲ್ಲೋ ಗನ್ ಪಾಯಿಂಟ್ ಅಲ್ದಲೆ ತುಂಬ ಕಂಫರ್ಟ್ ಮಾಡಿಕೊಟ್ಟಿದ್ದೀರಾ. ಸೊ ಹಾಗಾಗಿ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಬುಕ್ ಬ್ರಹ್ಮದ ಇಡೀ ಟೀಮ್ಗೆ ನನ್ನ ಕಡೆಯಿಂದ ವೈಯಕ್ತಿಕವಾದಂಥ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೂಪರ್, ಥ್ಯಾಂಕ್ ಯು ಸರ್.